ವಾಯ್ಸ್ ಎಲ್ಲ ಹಾಡಿಬಲ್ ಇದೆಯಾ? ವಿಡಿಯೋ ಕ್ಲಿಯರ್ ವಾಯ್ಸ್ ಇದೆ, ಕ್ಲಿಯರ್ ಆಗಿದೆ. ಕೇಳಿಸಿದೆ ಕೃಷ್ಣಾಜಿ. ಓಕೆ. ಆದಷ್ಟು ವಿಡಿಯೋ ಆನ್ ಮಾಡೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಒಬ್ಬನೇ ಮಾತಾಡಬೇಕಾಗತ್ತೆ ಇಲ್ಲಿ ವಿತೌಟ್ ರಿಯಾಕ್ಷನ್. ಹೇಳಿ ಹೇಳಿ. ಹಾಂ, ವೆರಿ ಗುಡ್. ಹೇಳಿ. ಹಾಯ್ ಕೃಷ್ಣಾಜಿ. ನಮಸ್ತೆ ರಘು ಸರ್. ನಮಸ್ತೆ. ನಮಸ್ತೆ ಮೂರ್ತಿ ಸರ್, ಮಾರುತಿ ಸರ್. ಎಲ್ರಿಗೂ ಮತ್ತೊಮ್ಮೆ ಕಲರ್ ಥೆರಪಿ, ಬಣ್ಣಗಳ ಚಿಕಿತ್ಸೆ ಕ್ಲಾಸ್ಗೆ ಸ್ವಾಗತ. ಈಗ ಸಾಕಷ್ಟು ಇಲ್ಲಿ ಅಟೆಂಡ್ ಮಾಡಿರುವಂಥವ್ರು ಆಲ್ರೆಡಿ ಈ ಒಂದು ಕಲರ್ ಥೆರಪಿಯ ಅನುಭವಗಳನ್ನ ನೀವು ಪಡೆದಿರ್ತೀರ. ಕಲರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಮಟ್ಟಿಗೆ ಆಲ್ರೆಡಿ ನಿಮಗೆ ಅನುಭವ ಬಂದಿರುತ್ತೆ. ಕಲರ್ ಥೆರಪಿ ಅಂದ್ರೆ ಈ ಬಣ್ಣಗಳನ್ನು ಉಪಯೋಗಿಸಿ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಕ್ಯೂರ್ ಮಾಡ್ಬೋದಂತ. ನಾವು ಹಾಗೇನೆ ಈ ಬಣ್ಣಗಳನ್ನ ಇದರ ಒಂದು ಉಪಯೋಗವನ್ನು ನಾವು ನೋಡ್ತಾ ಹೋದರೆ ಬಹಳ ಹಿಂದಿನಿಂದಲೂ ಕೂಡ ಈ ಬಣ್ಣಗಳನ್ನು ಉಪಯೋಗಿಸಿ ನಮ್ಮ ಸಮಸ್ಯೆಗಳನ್ನು ನಾವು ಕ್ಯೂರ್ ಮಾಡ್ತಿದ್ದಂಥದ್ದನ್ನ, ನಮ್ಮ ಹಿರಿಯರು ಕ್ಯೂರ್ ಮಾಡ್ತಿದ್ದಂಥದ್ದನ್ನ ನಾವು ನೋಡ್ಬೋದು. ನೋಡಿ, ಮಕ್ಕಳಿಗೆ ಹುಡ್ದಾರ ಕಟ್ತೀವಿ. ಹುಡ್ದಾರ ಕಟ್ಟಬೇಕಾದ್ರೆ ಎರಡೇ ಕಲರ್ ಹಾಕ್ತೀವಿ ಮಕ್ಕಳಿಗೆ, ಒಂದು ಬ್ಲ್ಯಾಕ್ ಕಲರು, ಒಂದು ರೆಡ್ ಕಲರು. ಅಲ್ಲಿಂದ ನಮಗೆ ಕಲರ್ ಸ್ಟಾರ್ಟ್ ಆಗುತ್ತೆ. ನೀವು ತುಂಬ ವಿಷಯಗಳಲ್ಲಿ ನಾವು ಕಲರ್ಸ್ಗಳನ್ನ ನೋಡ್ತಾ ಹೋಗ್ಬೋದು. ಬ್ಲ್ಯಾಕ್ ಕಲರ್ ಮತ್ತು ಒಂದು ರೆಡ್ ಕಲರ್ ಹುಡ್ದಾರವನ್ನು ಮಗುವಿಗೆ ಕಟ್ಟೋದ್ರ ಮೂಲಕ ನಾವು ಕಲರ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಆ ಮಗುಗೆ ಈ ಕಣ್ಕಪ್ಪು ಅಂತ ಹೇಳ್ತೀವಿ ನೋಡಿ, ಕಪ್ಪು ದೃಷ್ಟಿ ಅಂತ ಹೇಳ್ತೀವಿ. ಕೆನ್ನೆಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದಾಗ ಚಿಕ್ಕ ಪಾಪುಗೆ, 1 ಇಯರ್ ಪಾಪುಗೆ, 2 ಇಯರ್ ಪಾಪುಗೆಲ್ಲ ನಾವು ಕೆನ್ನೆಗೆ, ಹಣೆಗೆ, ಕಾಲಿಗೆಲ್ಲ ದೃಷ್ಟಿ ಹಾಕ್ತೀವಿ ಕಪ್ಪುದು. ಅಲ್ಲೂ ಕೂಡ ನಾವು ಬಣ್ಣನ ಯೂಸ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಹೆಣ್ಮಕ್ಳಾಗಿದ್ರೆ ಕೆನ್ನೆಗೆ ಅರಿಶಿನ ಹಾಕೊಳ್ತೀವಿ, ಕೇಸರಿ, ಕುಂಕುಮ. ಇಲ್ಲಿಗೂ ಕೂಡ ನಾವು ಬ್ಲ್ಯಾಕ್ ಕಲರ್ ಹಾಕ್ತೀವಿ ಕೆಲವೊಂದು ಟೈಮ್, ಕೆಲವೊಂದು ದೇವಸ್ಥಾನದಲ್ಲಿ. ಕರೆಕ್ಟ್ ಅಲ್ವಾ? ಇಷ್ಟೇ ಅಲ್ಲ, ಇವತ್ತಿನ ದಿನದಲ್ಲಿ ನಾವು ಮನೆಗಳಿಗೆ ಪೇಂಟ್ ಮಾಡಿಸ್ತೀವಲ್ಲ ನೋಡಿ, ಇವತ್ತಿನ ದಿನದಲ್ಲಿ ಈ ಪೇಂಟ್ ಅನ್ನೋದು ಬಂದು ಡಿಸೈನ್ ಕಲರ್ಸ್ ಪೇಂಟ್ನ ನಾವು ಮಾಡ್ತಾ ಇದ್ದೀವಿ. ಬಹಳ ಹಿಂದೆ ಹೋದರೆ ಈ ರೀತಿ ಕಲರ್ ಪೇಂಟ್ ಇರಲಿಲ್ಲ. ಇದ್ರೆ ಎರಡೇ ಪೇಂಟ್ ಇರ್ತಿತ್ತು. ಆಲ್ಮೋಸ್ಟ್ ಎಲ್ಲರ ಮನೆಗೂ ವೈಟ್ಗೆ ಇರ್ತಿತ್ತು, ಸುಣ್ಣ ಹೊಡಿತಿದ್ರು ಮನೆಗೆ. ನೀವು ಅಬ್ಸರ್ವ್ ಮಾಡಿದರೆ ಜಸ್ಟ್ ನೆನಪಿಸ್ಕೊಳ್ಳಿ, ಎಲ್ಲರ ಮನೆಯಲ್ಲೂ ಕೂಡ ವೈಟ್ ಒಂದು ಬಣ್ಣ ಹೊಡಿತಿದ್ರು ಅಷ್ಟೇ, ಸುಣ್ಣ. ಹಾಗೇನೆ ಮದುವೆಯ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಟೈಮು ಗಂಡನ ಕಡೆಯವ್ರು ನೋಡೋದಕ್ಕೆ ಹೋದಾಗ ಈ ಗ್ರೀನ್ ಸ್ಯಾರಿ ಕೊಡ್ತಿದ್ರು. ಅಲ್ಲೂ ಕೂಡ ಕಲರ್ನ ಮಹತ್ವ ನಮಗೆ ಕಂಡುಬರುತ್ತೆ. ಗ್ರೀನ್ ಬಳೆ ಹಾಕ್ತಿದ್ವಿ. ಮದುವೆಯಾಗಿ ಒಂದು 3 months ಗ್ರೀನ್ ಬಳೆ ತೆಗಿಬಾರ್ದು ಅಂತ ಹೇಳ್ತಾರೆ. ಗ್ರೀನ್ ಬಳೆ ಫಸ್ಟ್ ಟೈಮು ಮೀಟ್ ಮಾಡಿದಾಗ ಹುಡುಗಿಗೆ ಹೂ ಮಾಡಿಸುವಾಗ ಗ್ರೀನ್ ಸ್ಯಾರಿ ಕೊಡುವಂಥದ್ದು. ಹೀಗೆ ಸಾಕಷ್ಟು ವಿಷಯಗಳಲ್ಲಿ ನಾವು ಬಣ್ಣಗಳನ್ನ ನೋಡ್ತಾ ಹೋಗ್ಬೋದು. ಈ ಬಣ್ಣಗಳು ಸಾಕಷ್ಟು ಎನರ್ಜಿ ಇರೋದ್ರಿಂದನೇ ಮತ್ತು ನಮ್ಮ ಜೀವನವನ್ನು ಹೀಲ್ ಮಾಡುವಂಥ ಒಂದು ಶಕ್ತಿ ಇರೋದ್ರಿಂದನೇ ಹೀಗೆ ನಮ್ಮ ಜೀವನದ ಎಲ್ಲ ಭಾಗಗಳನ್ನು ಕೂಡ ಈ ಬಣ್ಣಗಳನ್ನ ನಾವು ಬಳಸ್ಕೊಳ್ತಾ ಹೋಗ್ತಿದ್ವಿ. ಕಾಲಕ್ರಮೇಣ ಅದು ಮರ್ತೋಯ್ತಷ್ಟೇ. ಏನಕ್ಕೆ ಮಾಡ್ತಿದ್ವಿ,
ಅನ್ನುವಂಥದ್ದು ಮರ್ತೋಯ್ತು. ಬಟ್ ಈಗ ಸಂಪ್ರದಾಯ ಅಂತ ಮಾಡ್ತಾ ಬರ್ತೀವಿ. ಓಕೆನಾ? ಹಾಗಾದರೆ ಈ ಬಣ್ಣಗಳು ಯಾವ ರೀತಿ ಎನರ್ಜಿ ಇರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನು ನಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳಿಗೆ ಸಿಂಪಲ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ನೋಡಿ, ಕೆಲವೊಂದು ಫೋಟೋಸ್ಗಳನ್ನ ನಾನು ಗ್ರೂಪಲ್ಲಿ ಹಾಕ್ತೀನಿ, ಜಸ್ಟ್ ಹಾಗೆ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಕಲ್ಲರ್ ಕೂಡ ಒಂದು ವೈಬ್ರೇಷನ್ ಮಾಡುತ್ತೆ. ಪ್ರತಿಯೊಂದು ಕಲ್ಲರ್ಸ್ಗಳು ಕೂಡ ಒಂದು ಸರ್ಟೈನ್ ವೈಬ್ರೇಷನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ, ವೈಬ್ರೇಟ್ ಆಗ್ತಾ ಹೋಗುತ್ತೆ. ಈ ವೈಬ್ರೇಷನ್ ಇದೆಯಲ್ಲ, ಇದು ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಈ ಬಣ್ಣಗಳು ಮಾತ್ರ ಅಲ್ಲ, ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅದರದೇ ಆದಂಥ ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಷನ್ ಆಗ್ತಾ ಇರುತ್ತೆ. ಹಾಗೆಯೇ ಈ ಬಣ್ಣಗಳು ತುಂಬ ಬಲಿಷ್ಠವಾದಂತಹ ಒಂದು ವೈಬ್ರೇಷನ್ನ ಸೃಷ್ಟಿ ಮಾಡ್ತವೆ. ಇವತ್ತಿನ ಕಾಲದಲ್ಲೂ ಕೂಡ ಆ ಕಾರಣಕ್ಕಾಗಿಯೇ ಕ್ಯಾನ್ಸರ್ ಅಂತ ಚಿಕಿತ್ಸೆಯಲ್ಲೂ ಕೂಡ ನಾವು ಬಣ್ಣಗಳನ್ನ ಬಳಸ್ತೀವಿ. ಯಾರಿಗಾದರೂ ಕ್ಯಾನ್ಸರ್ ಆದರೆ ಆ ಒಂದು ಭಾಗಕ್ಕೆ ಕೆಲವೊಂದು ಬಣ್ಣಗಳನ್ನು ಹಾಯಿಸಲ್ಪಟ್ಟು ಆ ಒಂದು ಸೆಲ್ಸ್ಗಳನ್ನ ಕಿಲ್ ಮಾಡ್ತಾರೆ. ಅಷ್ಟು ಪವರ್ ಈ ಬಣ್ಣಗಳಿಗಿದೆ. ಓಕೆನಾ? ಈ ಬಣ್ಣಗಳು ಹೇಗೆ ವರ್ಕ್ ಆಗ್ತವೆ ಅಂದರೆ, ಈಗ ನನ್ನ ಕೈ ಮೇಲೆ ಇಲ್ಲಿ ಗ್ರೀನ್ ಕಲರ್ ಏನಾದರೂ ಬಣ್ಣ ಹಾಕಿದ್ರೆ ಸ್ಕೆಚ್ ಪೆನ್ನಲ್ಲಿ, ಸೂರ್ಯನ ಬೆಳಕಿಗೆ ಹೋದಾಗ ಸೂರ್ಯನ ಬೆಳಕಿಂದ ಬಂದಂತಹ ಒಂದು ವೈಟ್ ಬೆಳಕು ಇಲ್ಲಿ ಬರುತ್ತೆ. ವೈಟ್ ಬೆಳಕಲ್ಲಿ ಎಲ್ಲ ಕಲರ್ ಇರುತ್ತೆ, ಪ್ರತಿಯೊಂದು ಕಲರ್ ಇರುತ್ತೆ ವೈಟ್ ಬೆಳಕಲ್ಲಿ. ವೈಟ್ ಬೆಳಕು ಈ ಗ್ರೀನ್ ಕಲರ್ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ, ನೀವು SLC ಸೈನ್ಸ್ ಏನಾದರೂ ನೀವು ನೋಡಿದರೆ, ಅದು ಓದಿದರೆ ಸ್ವಲ್ಪ ನೆನಪಿದ್ರೆ ಅರ್ಥ ಆಗುತ್ತೆ. ಈ ಗ್ರೀನ್ ಕಲರ್ ಮೇಲೆ ವೈಟ್ ಬೆಳಕು ಬಿದ್ದಾಗ ಇಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ಮಾತ್ರ ಹೀರ್ಕೊಳ್ಳುತ್ತೆ, ಆ ಕಲರ್ ಮಾತ್ರ ಬಿಡುಗಡೆ ಮಾಡುತ್ತೆ ಒಂದು ವೈಟ್ ಕಲರ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿಗೆ ನಾನೇನಾದರೂ ಗ್ರೀನ್ ಕಲರ್ ಹಾಕಿದ್ರೆ ಸೂರ್ಯನ ಬೆಳಕು ಬಂದುಬಿಡ್ತು, ಒಂದು ವೈಟ್ ಬೆಳಕು ಬಂದುಬಿಡ್ತು. ವೈಟ್ ಬೆಳಕಲ್ಲಿದ್ದಂತಹ ಎಲ್ಲ ಕಲರಲ್ಲೂ ಕೂಡ ಎಲ್ಲ ವೈಟ್ ಬೆಳಕಲ್ಲಿ ಎಲ್ಲ ಕಲರ್ ಇರುತ್ತೆ. ಆದರೆ ಈ ಗ್ರೀನ್ ಕಲರು ಆ ವೈಟ್ ಬೆಳಕಲ್ಲಿ ಎಷ್ಟು ಗ್ರೀನ್ ಕಲರ್ ಇರುತ್ತೆ ಅದನ್ನು ತಗೊಳುತ್ತೆ. ಅದನ್ನು ತಗೊಂಡು ಮತ್ತೆ ವಾಪಸ್ಸು ರಿಫ್ಲೆಕ್ಷನ್ ಆಗುತ್ತೆ, ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಹಾಗೆಯೇ ನಾನೇನಾದರೂ ರೆಡ್ ಹಾಕಿದ್ರು ಕೂಡ ಹಾಗೇನೆ ಆ ವೈಟ್ ಬೆಳಕಲ್ಲಿರುವಂಥ ರೆಡ್ಡನ್ನು ಮಾತ್ರ ತಗೊಳುತ್ತೆ. ಹೀಗೆ ನಾವು ಯಾವ ಕಲರ್ ಹಾಕ್ತೀವಿ, ಸೂರ್ಯನ ಬೆಳಕಿಂದ ಬಂದಂತಹ ಒಂದು ವೈಟ್ ಕಲರಲ್ಲಿ ಎಲ್ಲ ಕಲರ್ ಇರುತ್ತೆ, ಅದನ್ನು ತಗೊಂಡು ವೈಬ್ರೇಷನ್ ಸೃಷ್ಟಿ ಮಾಡುತ್ತೆ. ಹೀಗೆ ಕೆಲಸ ಮಾಡುತ್ತೆ ಒಂದು ಕಲರ್. ಹಾಗೆಯೇ ಫೋಟೋಸ್ ಹಾಕ್ತೀನಿ ನೋಡಿ, ಅರ್ಥ ಆಗುತ್ತೆ. ಹೀಗೆ ಜಸ್ಟ್ ನೀವು ಆ ಫೋಟೋಸ್ ನೋಡ್ಬೋದು. ಒಂದು ಗ್ರೀನ್ ಕಲರ್ ಇದೆ, ಗ್ರೀನ್ ಕಲರ್ ಮತ್ತೆ ಅದು ಸೂರ್ಯನ ಬೆಳಕಿಂದ ಗ್ರೀನ್ ಕಲರ್ನ ತಗೊಂಡು ಮತ್ತೆ ಗ್ರೀನ್ ಕಲರ್ನ ಅದು ಹೊರಗಡೆ ಸೂಚಿಸುತ್ತೆ. ಹಾಗೆಯೇ ಕಲರ್ಸ್, ಒಂದು ವೈಟ್ ಕಲರ್ಸ್ಗಳಲ್ಲಿ ಎಷ್ಟು ಕಲರ್ಸ್ಗಳಿರುತ್ತೆ ಅನ್ನೋದು ಕೂಡ ಒಂದು ಇಮ್ಯಾಜಿನಲ್ಲಿ ಹಾಕಿದ್ದೀನಿ. ಹೀಗೆ ಒಂದು ಕಲರ್ ಕೆಲಸ ಮಾಡ್ತಾ ಹೋಗುತ್ತೆ. ಇದನ್ನು ನಮಗೆ ಹೆಲ್ತಿಗೆ ಯಾವ ರೀತಿ ಯೂಸ್ ಮಾಡ್ಬೋದು? ಓಕೆ, ಕಲರ್ ಈಗ ಈ ಒಂದು ವೈಬ್ರೇಟ್ ಸೃಷ್ಟಿ ಮಾಡುತ್ತೆ. ಹಾಗಾದರೆ ನಮ್ಮ ಬಾಡಿಲಿರುವಂತಹ ಅನಾರೋಗ್ಯವನ್ನು, ನಮ್ಮ ಲೈಫಲ್ಲಿರುವಂಥ ಮೈಂಡ್ ಸೆಟ್ಟನ್ನು ಯಾವ ರೀತಿ ಇದು ಚೇಂಜಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಈ ಬಣ್ಣಗಳನ್ನ ನಾವೇನು ಮಾಡ್ತೀವಿ ಅಂದರೆ, ಪಂಚಭೂತಗಳಂತ 5 ಎಲಿಮೆಂಟ್ಸ್ ಬರುತ್ತೆ. ಈ ಪಂಚಭೂತಗಳಿಗೆ ನಾವು ಕೋರಿಲೇಟ್ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ, ಪಂಚಭೂತಗಳಲ್ಲಿ ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ,
ಈ 5 ಎಲಿಮೆಂಟ್ಸ್ ಬರುತ್ತೆ, ಕರೆಕ್ಟ್ ಅಲ್ಲ? ಈ 5 ಎಲಿಮೆಂಟ್ಸಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಎಲಿಮೆಂಟ್ಸ್ ಯಾವ್ದು ಬರುತ್ತೆ? ಆಕಾಶ. ಹಾಗೆಯೇ ನಾವು ಫಸ್ಟ್ ಎಲಿಮೆಂಟ್ಸ್ಗೆ ತುಂಬ ಮೇಲ್ಗಡೆ ಇರುವಂಥ ಕಲರ್ ಯಾವುದು? ಈ ಫಸ್ಟ್ ಆಕಾಶ ಅಂದರೆ ಏನು ಬರುತ್ತೆ ಅಂದರೆ, ವೆಯ್ಟ್ ಇರಲ್ಲ, ತುಂಬ ಹಗುರವಾಗಿರುವಂಥದ್ದು. ಈ ವೆಯ್ಟ್ ಇರಲ್ಲ, ಅದಕ್ಕೆ ಅದನ್ನು ನಾವು ನಂಬರ್ 1 ಅಂತ ನಾವು ಹೇಳ್ತೀವಿ. ಫಸ್ಟ್ ನಾವು ತಗೊಳ್ತೀವಿ ಆಕಾಶ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪರ್ಪಲ್ ಕಲರ್ನ ಕೋರಿಲೇಟ್ ಮಾಡ್ತೀವಿ. ಹಾಗೆಯೇ ಅದಕ್ಕಿಂತ ಸ್ವಲ್ಪ ವೆಯ್ಟ್ ಇರೋದು ಯಾವುದು ಅಂದರೆ ಗಾಳಿ. ಓಕೆನಾ? ಈ ಗಾಳಿನ ನಂಬರ್ 2 ಅಂತ ನಾವು ತಗೊಳ್ತೀವಿ. ಈ ಗಾಳಿಗೆ ನಾವು ಡಾರ್ಕ್ ಬ್ಲೂ ಕಲರ್ನ ಕೋರಿಲೇಟ್ ಮಾಡ್ತೀವಿ. ಪರ್ಪಲ್ ಆದಮೇಲೆ ನೆಕ್ಸ್ಟ್ ಡಾರ್ಕ್ ಬ್ಲೂ ಬರುತ್ತೆ. ನೆಕ್ಸ್ಟ್ ಡಾರ್ಕ್ ಬ್ಲೂ ಆದಮೇಲೆ ನೆಕ್ಸ್ಟ್ ವಾಯು ಆದಮೇಲೆ ಅದಕ್ಕಿಂತ ಸ್ವಲ್ಪ ಭಾರ ಇರೋದು ಯಾವುದು ಅಂತ ನಾವು ನೋಡ್ತಾ ಹೋದರೆ ಈ ಫೈರ್, ಬೆಂಕಿ. ಈ ಫೈರ್ನ ನಾವು ಥರ್ಡ್ ಎಲಿಮೆಂಟ್ ಆಗಿ ನಾವು ತಗೊಳ್ತೀವಿ. ಈ ಫೈರ್ಗೆ ನಾವು ಸ್ಕೈ ಬ್ಲೂನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸ್ಕೈ ಬ್ಲೂಗೆ ನಾವು ಕೋರಿಲೇಟ್ ಮಾಡ್ತೀವಿ. ನಂತರ ಈ ಫೈರ್ಗಿಂತ ಇನ್ನು ಸ್ವಲ್ಪ ಭಾರ ಇರೋದು ಯಾವುದು ಅಂದರೆ ವಾಟರ್. ಈ ವಾಟರ್ಗೆ ನಾವು ಡಾರ್ಕ್ ಗ್ರೀನ್ ಕಲರ್ನ ನಾವು ಕೋರಿಲೇಟ್ ಮಾಡ್ತೀವಿ. ವಾಟರ್ಗಿಂತ ಇನ್ನೂ ಸ್ವಲ್ಪ ಭಾರ ಇರೋದು ಯಾವುದು ಅಂದರೆ ಭೂಮಿ. ಈ ಭೂಮಿಗೆ ನಾವು ಯೆಲ್ಲೋ ಕಲರ್ನ ಕೋರಿಲೇಟ್ ಮಾಡ್ತೀವಿ. ಯೆಲ್ಲೋ ಕಲರ್ ಭೂಮಿಗೆ. ಇದನ್ನು ನಂಬರ್ 5, ಲಾಸ್ಟ್ 5 ಅಂತ ಹೇಳ್ತೀವಿ. ಇನ್ನು 5 ಎಲಿಮೆಂಟ್ಸ್ ಬರುತ್ತೆ, ಮೆಟಾಫಿಸಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ಫಿಸಿಕಲ್ ಅಲ್ಲದೆ ಇರುವಂಥ ಎನರ್ಜಿ. ಉದಾಹರಣೆಗೆ ಟೈಮ್, ದಿಕ್ಕು, ಸೋಲ್ ಮತ್ತು ತಮಸ್ಸು. ಹೀಗೆ ಅದಕ್ಕೂ ಕೂಡ ನಂಬರ್ಸ್ ಕೊಟ್ಟು ಅದಕ್ಕೂ ಕೂಡ ನಾವು ಕಲರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಇದರ ಆಧಾರದ ಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿಗೆ ನಮ್ಗೆ ಏನರ್ಥ ಆಗುತ್ತೆ ಅಂದರೆ, ಪ್ರತಿಯೊಂದು ಪಂಚಭೂತಗಳಿಗೂ ಪ್ರತಿಯೊಂದು ಕಲರ್ ಕೊಡ್ತೀವಿ. ಈ ಕಲರ್ ಏನು ಮಾಡುತ್ತೆ ಅಂದರೆ ಈ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ ಭೂಮಿ ಅಂತ ನಾವು ತಗೊಳ್ಳೋಣ. ಆ ಭೂಮಿ ಅಂತ ತಗೊಂಡಾಗ ನಾವು ಯೆಲ್ಲೋ ಕಲರ್ನ ಕೋರಿಲೇಟ್ ಮಾಡ್ತೀವಿ. ಈಗ ಉದಾಹರಣೆ ನೋಡಿ, ಏನಕ್ಕೆ ನಾವು ಯೆಲ್ಲೋ ಕಲರ್ ಕೋರಿಲೇಟ್ ಮಾಡ್ತೀವಿ ಅಂದರೆ, ಭೂಮಿ ಪ್ರತಿಯೊಂದು ವಸ್ತುವನ್ನು ಕೂಡ ತನ್ನೊಳಗೆ ತೆಗೆದುಕೊಳ್ಬೇಕು ಅಂದರೆ ಆ ವಸ್ತುವನ್ನು ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಮಾಡುತ್ತೆ. ಉದಾಹರಣೆಗೆ ಒಂದು ಕಬ್ಬಿಣ ಇರುತ್ತೆ, ಅದು ತುಕ್ಕಿಡಿತಾ ಹೋಗುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಹಾಗೆಯೇ ಬೇಸಿಗೆಯ ಸಮಯದಲ್ಲಿ ಯಾವುದೇ ಮರ, ಸಸ್ಯಗಳಾಗಲಿ, ತರಕಾರಿ ಆಗಲಿ, ಅದು ಒಣಗೋಗ್ಬೇಕಾದ್ರೆ ಯೆಲ್ಲೋ ಕಲರ್ ಆಗುತ್ತೆ. ಅಂದರೆ ಭೂಮಿಗೆ ಹೋಗ್ಬೇಕಾದ್ರೆ ಯೆಲ್ಲೋ ಕಲರ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವುಗಳು ಕೂಡ ನಮ್ಮ ಲಾಸ್ಟ್ ಟೈಮಲ್ಲಿ ನಮ್ಮ ಬಾಡಿ ಕೂಡ ಯೆಲ್ಲೋ ಕಲರ್ ಆಗುತ್ತೆ. ಹಾಸ್ಪಿಟಲಲ್ಲಿ ಯಾರಾದರೂ ಅಡ್ಮಿಂಟ್ ಆಗಿದ್ದಾಗ ಬಾಡಿ ಪೂರ್ತಿ ಮುಖ ಎಲ್ಲ ಯೆಲ್ಲೋ ಕಲರ್ ಬಂತು ಅಂದರೆ ಡಾಕ್ಟ್ರ್ ಹೇಳ್ತಾರೆ, ಡಾಕ್ಟರ್ ಯೆಲ್ಲೋ ಕಲರ್ ಬಂದ್ಬಿಟ್ಟಿದೆ, ಸ್ವಲ್ಪ ಡೌಟೇನೆ, ಸಂಬಂಧಿಕರುಗಳು ಹೇಳಿ ಮಾತಾಡಿಸ್ಕೊಳ್ಳಿ ಅಂತ. ಮುಖದ ಲಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ. ತುಂಬ ಎಲ್ಲೋ ಬಂದಿದೆ ಅಂದರೆ ಭೂತತ್ವ ಜಾಸ್ತಿ ಆಗಿದೆ ಅಂತ, ಅಂದರೆ ಭೂಮಿ ತನ್ನತ್ತ ಎಳಿತಾ ಇದೆ ಅಂತ. ಹೀಗೆ ಈ ಯೆಲ್ಲೋ ಕಲರ್ನ ಪ್ರತಿಯೊಂದು ವಸ್ತು ಕ್ರಿಯೇಟ್ ಆದಮೇಲೆ ಭೂಮಿ ಅದನ್ನು ತಗೊಳುತ್ತೆ. ಅದಕ್ಕೆ ನಾವು ಯೆಲ್ಲೋ ಕಲರ್ನ ಭೂಮಿಗೆ ಹೋಲಿಸ್ತಾ ಹೋಗ್ತೀವಿ. ಓಕೆನಾ? ಹಾಗೇನೆ ಗ್ರೀನ್ ಕಲರ್ ಕೂಡ ನಾವು ವಾಟರ್ ಎಲಿಮೆಂಟ್ಗೆ ನಾವು ಕೋರಿಲೇಟ್ ಮಾಡ್ತಾ ಹೋಗ್ತೀವಿ. ಈ ಗ್ರೀನ್ ಕಲರ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಲಿರುವಂಥ ಒಂದು ವಾಟರ್ ಎಲಿಮೆಂಟ್ನ ಇಂಪ್ರೂವ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಯಾರೂ ವಿಡಿಯೋ ಆನ್ ಮಾಡಿಲ್ಲ, ಒಬ್ಬರಾದ್ರೂ ಆನ್ ಮಾಡಿ, ಇಲ್ಲ ಅಂದರೆ ಒಬ್ಬನೇ ಮಾತಾಡಬೇಕಾಗುತ್ತೆ. ವಿತೌಟ್ ರಿಯಾಕ್ಷನ್ ತುಂಬ ಕಷ್ಟ ಮಾತಾಡೋದು. ವಿತೌಟ್ ರಿಯಾಕ್ಷನ್ ತುಂಬ ಕಷ್ಟ. ಎಲ್ಲಾದ್ರೂ ಒಂದು ಆಡಿಯೋ ಮಾಡಿ ಹಾಕ್ಬಿಡ್ತೀನಿ, ಒಂದು ವಿಡಿಯೋ ಮಾಡಿ, ಜಸ್ಟ್ ಅದು ನೋಡ್ತಾ ಹೋಗುತ್ತೆ. ಓಕೆನಾ? ಮಲ್ಲಿಕಾರ್ಜುನ್ ಸರ್ ಆನ್ ಮಾಡಿದ್ದಾರೆ, ಅವ್ರಿಗೆ ಕ್ಲಾಸ್ ಮಾಡ್ತಾ ಹೋಗೋಣ ಈಗ. ಇದೆಲ್ಲ ಓಕೆ, ಖಂಡಿತ ಕೇಳಿಸ್ಕೊಳ್ತಾ ಇದೀನಿ ನಾನು. ನೀವು ಮಾತಾಡ್ತಾ ಕೇಳ್ಕೊಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ ಸರ್? ಅರ್ಥ. ಓಕೆ ಓಕೆ.
ಓಕೆ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಈಗ ಇವಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಕೂಡ ಪಂಚಭೂತಗಳಿಂದ ಆಗಿದೆಯಲ್ಲ. ಗಾಳಿ, ಆಕಾಶ, ಗಾಳಿ, ಬೆಳಕು, ಭೂಮಿ, ನೀರು, ಇದರಿಂದ ನಮ್ಮ ಪಂಚಭೂತಗಳಾಗಿದೆ. ಎಲ್ಲವೂ ಕೂಡ ನಮ್ಮ ಒಳಗಡೆ ಇದೆ. ಉಸಿರಾಡ್ತೀವಿ, ನೀರು ಕುಡಿತೀವಿ, ಊಟ ಮಾಡ್ತೀವಿ, ಭೂತತ್ವ ಬರುತ್ತೆ. ನಿದ್ರೆ ಮಾಡ್ತೀವಿ, ಆಕಾಶ ತತ್ವ ಬರುತ್ತೆ. ಓಕೆನಾ? ಎಲ್ಲ ಕಂಟೆಂಟ್ ನಮ್ಮ ಬಾಡಿಲಿದೆ. ಹೀಗಿದ್ಮೇಲೆ ಏನಾಗುತ್ತೆ ಅಂದ್ರೆ ನಮಗೆ ಕಾಯಿಲೆಗಳು ಅಂತ ಏನಕ್ಕೆ ಬರುತ್ತೆ ಅಂದರೆ, ಸಮಸ್ಯೆಗಳು, ಒಬ್ಬ ವ್ಯಕ್ತಿಗೆ ಸಮಸ್ಯೆಗಳು, ಕಾಯಿಲೆಗಳು, ಮಾನಸಿಕ ಆಗಿರ್ಬೋದು ಅಥವಾ ದೈಹಿಕ ಆಗಿರ್ಬೋದು, ಎಲ್ಲ ಕಾಯಿಲೆಗಳು ಏನಕ್ಕೆ ಬರ್ತವೆ ಅಂದರೆ ಈ ಪಂಚಭೂತಗಳಲ್ಲಿ ವೇರಿಯೇಷನ್ ಆದ್ರೆ ಮಾತ್ರ ಕಾಯಿಲೆಗಳು ಬರೋದು. ಈ ಏನು 5 ಎಲಿಮೆಂಟ್ಸ್ ಅಂತೀವಿ, ಜೊತೆಗೆ ನಾನ್ ಫಿಸಿಕಲ್ ಎಲಿಮೆಂಟ್ಸ್ ಅಂತ ಬರುತ್ತೆ, ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಅಂತ. ಒಟ್ಟು 10 ಎಲಿಮೆಂಟ್ಸಲ್ಲಿ ವೇರಿಯೇಷನ್ ಆದರೆ ನಮಗೆ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಪಂಚಭೂತಗಳಲ್ಲಿ ಈ 5 ಎಲಿಮೆಂಟ್ಸಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ, ಯಾವುದೋ ಒಂದು ಜಾಸ್ತಿ ಆದರೂ ಕೂಡ ನಮಗೆ ಪ್ರಾಬ್ಲಮ್ ಬರುತ್ತೆ. ಈಗ ಹೇಳಿದೆ ಉದಾಹರಣೆಗೆ, ಭೂತತ್ವ ಜಾಸ್ತಿ ಆಯಿತು. ಭೂತತ್ವ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಜಾಸ್ತಿ ಆಗುತ್ತೆ, ಹೊಟ್ಟೆ ಬರುತ್ತೆ, ದಪ್ಪ ಆಗ್ತೀರಾ. ಓಕೆನಾ? ನೀವು ಸ್ವಲ್ಪ ತಿಂದರೂ ದಪ್ಪ ಆಗ್ತಾ ಹೋಗ್ತೀರಾ ಭೂತತ್ವ ಜಾಸ್ತಿ ಆಯಿತು ಅಂದರೆ. ಅದೇ ರೀತಿ ಭೂತತ್ವ ಕಡಿಮೆ ಆಯಿತು ಅಂದರೆ ನೀವು ಸಣ್ಣ ಆಗ್ತಾ ಹೋಗ್ತೀರಾ. ಬಾಡಿಗೆ ಪೋಷಣೆ ಸಿಗಲ್ಲ ಭೂತತ್ವ ಕಡಿಮೆ ಆದರೆ. ಹಾಗೇನೆ ಜಲತತ್ವ ಕಡಿಮೆ ಆಯಿತು ಅಂದರೆ, ವಾಟರ್ ಎಲಿಮೆಂಟ್ ಏನಾದರೂ ಕಡಿಮೆ ಆಯಿತು ಅಂದರೆ ನಿಮಗೆ ನಿದ್ರೆ ಬರಲ್ಲ ನೈಟು. ತುಂಬ ಜನ ಹೇಳ್ತೀರಾ, ಸರ್ ನನಗೆ ನಿದ್ರೆ ಬರಲ್ಲ, 12 ಗಂಟೆ ತನಕ ಎಚ್ಚರ ಇರ್ತೀನಿ, ಬಿಕಾಸ್ ಆಫ್ ವಾಟರ್ ಎಲಿಮೆಂಟ್ ಇಲ್ಲ. ವಾಟರ್ ಎಲಿಮೆಂಟು ಸಫಿಸಿಯೆಂಟ್ ಆಗಿದ್ದರೆ ನಿಮಗೆ 9 ಗಂಟೆಗೆ ನಿಮಗೆ ತೂಗುಡಿಕೆ ಬಂದ್ಬಿಡುತ್ತೆ. ಏನಕ್ಕೆ ಅಂದರೆ ಸೂರ್ಯ ಮುಳುಗ್ತಾ ಇರಬೇಕಾದ್ರೆ ವಾತಾವರಣ ಕೋಲ್ಡ್ ಆದಾಗ ಫಸ್ಟ್ ಕೋಲ್ಡ್ ಆಗುತ್ತೆ ನಿಮ್ಮ ಬ್ಲಡ್, ನಿಮ್ಮಲ್ಲಿರುವ ಫ್ಲೂಯಿಡ್, ವಾಟರ್ ಎಲಿಮೆಂಟ್, ಅದು ಯಾವುದೇ ರೂಪದಲ್ಲಿರಲಿ. ಈ ವಾಟರ್ ಎಲಿಮೆಂಟ್ ನಿಮ್ಗೆ ಏನಾದರೂ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಬೇಗ ಕೋಲ್ಡ್ ಆಗಲ್ಲ, ಬಾಡಿ ಹೀಟಲ್ಲೇ ಇರುತ್ತೆ. ಎಲ್ಲ ಆರ್ಗನ್ಸ್ಗಳು ಎಚ್ಚರವಾಗಿ ಇರ್ತವೆ, ಹೀಟಲ್ಲಿ ಇರುತ್ತೆ, ಮೈಂಡ್ ಆನಲ್ಲಿರುತ್ತೆ, ಬಿಸಿ ಆಗ್ತಾ ಇರುತ್ತೆ. ಹಾಗೇನಾಗುತ್ತೆ, ನಿದ್ರೆ ಬರಲ್ಲ. ಮಧ್ಯ 12 ಗಂಟೆ ತನಕ ನೀವು ಫೋನ್ ನೋಡಬೇಕಾಗುತ್ತೆ, ನಿದ್ರೆ ಬರ್ತಲ್ಲ ಅಂತ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಕಲರ್ಸು ಪವರ್ಫುಲ್ ಆದಂಥ ಒಂದು ವೈಬ್ರೇಷನ್ ಮೂಲಕ ಪಂಚಭೂತಗಳನ್ನ ತಂದುಕೊಡುತ್ತೆ ನಮಗೆ. ಅರ್ಥ ಆಯ್ತಾ? ಆ ಟೈಮಲ್ಲಿ ನಾವು ಗ್ರೀನ್ ಕಲರ್ನ ಯೂಸ್ ಮಾಡಿದ್ರೆ ನಮ್ಮಲ್ಲಿ ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ವಾಟರ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಟೈಮಲ್ಲಿ ನಿದ್ರೆ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಜಸ್ಟ್ ಸಿಂಪಲ್. ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾವು ಈ ಪಂಚಭೂತಗಳಿಗೆ ಕೋರಿಲೇಟ್ ಮಾಡಿ ಕಲರ್ಸ್ಗಳನ್ನ ನಮ್ಮ ಈ ಸಮಸ್ಯೆಗಳಿಗೆ ಏನು ಸಮಸ್ಯೆ ಆಗಿದೆ, ಯಾವ ಪಂಚಭೂತ ಕಡಿಮೆ ಆಗಿದೆ, ಹೆಚ್ಚಾಗಿದೆ ಅನ್ನೋದನ್ನ ನೋಡಿ ನಾವು ಕಲರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋದರೆ ಆ ಒಂದು 2-3 ದಿನದಲ್ಲೇ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅಥವಾ 1 ವಾರ ಆಗ್ಬೋದು, 10 ದಿನ ಆಗ್ಬೋದು. ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಪಂಚಭೂತಗಳನ್ನ ನಾವು ನಮ್ಮೊಳಗಡೆ ಕ್ರಿಯೇಟ್ ಮಾಡ್ತಾ ಆರೋಗ್ಯನ ನಾವು ಡೆವಲಪ್ ಮಾಡ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಈಗ ಸಾಕಷ್ಟು ತುಂಬ ಹೇಳ್ತೀರಾ, ಮಕ್ಕಳು, ನಮ್ಮ ಮಗ ಆ್ಯಕ್ಟಿವ್ ಇಲ್ಲ, ಮಂದಾಗ್ಬಿಟ್ಟಿದ್ದಾನೆ, ಆ್ಯಕ್ಟಿವ್ ಇಲ್ಲ, ಮಂದಾಗಿದ್ದಾನೆ ಅಂತ. ಅವ್ರಿಗೇನು ಪ್ರಾಬ್ಲಮ್ ಇರುತ್ತೆ ಅಂದರೆ ವಾಯು ತತ್ವ ಇರಲ್ಲ. ವಾಯು ಅಂದರೆ ಏನು? ಗಾಳಿ. ಎಲ್ಲಾದ್ರೂ ಒಂದು ಕಡೆ ನಿಲ್ಲುತ್ತೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಸ್ಪೀಡಲ್ಲಿ. ಹಾಗೆ ನಮ್ಮೊಳಗಡೆ ವಾಯು ತುಂಬ ಪವರ್ಫುಲ್ ಆಗಿದ್ರೆ ನಮ್ಮ ಮನಸ್ಸು ಮತ್ತು ದೇಹ ಒಂದು ಕಡೆ ಇರಲ್ಲ. ಹೊಸ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ, ಹೊಸ ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ, ಸ್ಟ್ರೆಸ್ ಆಗಲ್ಲ. ಈ ಸೂಸೈಡ್ ಮೈಂಡ್ ಸೆಟ್ ಇರುತ್ತೆ ನೋಡಿ, ಕಂಪ್ಲೀಟಾಗಿ ವಾಯುತತ್ವ ಇರಲ್ಲ ಅವ್ರಿಗೆ. ಹೊಸ ಆಲೋಚನೆಗಳೇ ಕೂಡ ಹುಟ್ಟಲ್ಲ ಅವ್ರಿಗೆ. ಒಂದು ವಿಷಯದಲ್ಲಿ ಸ್ಟಿಕ್ಕನ್ ಆಗ್ಬಿಟ್ಟಿರ್ತಾರೆ. ಅವ್ರಿಗೇನಿಲ್ಲ, ಜಸ್ಟ್ ಒಂದು ಕಲ್ಲರ್ ಹಾಕಿ ವಾಯುತತ್ವನ ಜಾಸ್ತಿ ಮಾಡಿದ್ರೆ ಒಂದು ಕಲರ್ ಹಾಕಿ
ಸಡನ್ ಆಗಿ ಅವ್ರಿಗೆ ಹೊಸ ಆಲೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈಫ್ ಬಗ್ಗೆ, ಕೆಲಸದ ಬಗ್ಗೆ, ಫ್ಯೂಚರ್ ಬಗ್ಗೆ. ಒಂದು ರೂಮಲ್ಲಿ ಕೂತಿದ್ದವರು ಎದ್ದು ಈಚೆ ಹೋಗ್ಬಿಡ್ತಾರೆ, ತಿರುಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಇಸ್ ದ ಪವರ್ ಆಫ್ ವಾಯು ತತ್ವ. ಮಕ್ಕಳುಗಳು ನಮಗೆ ತುಂಬ ಸೈಲೆಂಟ್ ಆಗಿರ್ತಾನೆ, ಆ್ಯಕ್ಟಿವ್ ಇಲ್ಲ ಅಂತ ಬಂದಾಗ ನಾವೇನು ಮಾಡ್ತೀವಿ, ಒಂದು ಕಲರ್ ಮೂಲಕ ಈ ಕಲರ್ ಹಾಕಪ್ಪ, ಈ ಕಲರ್ ಹಾಕಮ್ಮ, ಇಷ್ಟು ದಿನ ಹಾಕಿ ಅಂತ ಹೇಳ್ತೀವಿ. ಅಷ್ಟೇ ದಿನದಲ್ಲಿ ಆ್ಯಕ್ಟಿವ್ ಆಗ್ತಾನೆ ಅವನು, ಎನರ್ಜಿ ಜಾಸ್ತಿ ಆಗಿ. ಅದೇ ರೀತಿ ತುಂಬ ಎನರ್ಜಿ ವಾಯು ತತ್ವ ತುಂಬ ಇದ್ರೆ ಏನಾಗುತ್ತೆ, ಅವ್ರನ್ನ ಹಿಡಿಯೋದಕ್ಕೆ ಆಗಲ್ಲ. ಸಾರ್ ಕೈಗೆ ಸಿಗಲ್ಲ ಸರ್, ಮನೆಗೆ ಬರಲ್ಲ ಸರ್, ತುಂಬ ತುಂಟ ಸರ್, ಒಂದು ಕಡೆ ಇರಲ್ಲ, ಎಲ್ಲನೂ ಹಾಳು ಮಾಡ್ಬಿಡ್ತಾನೆ. ನಮ್ಮ ಫ್ರೆಂಡ್ ಮಗ ಒಬ್ಬ ಇದ್ದಾನೆ, ಕಿರಣ್ ಮಗ ವಿವೇಕ್ ಅಂತ. ಬಂದಾಗ ನಾನು ಅಬ್ಸರ್ವ್ ಮಾಡ್ತೀನಿ, 1 ಸೆಕೆಂಡು ಸುಮ್ಮನೆ ಇರಲ್ಲ. ಬಿಕಾಸ್ ಆಫ್ ಮಕ್ಕಳಲ್ಲಿ ಫಸ್ಟ್ 12 ವರ್ಷ ವಾಯುನೇ ಇರೋದು, ಫೈರ್ ಡೆವಲಪ್ ಆಗಿರಲ್ಲ. ಯಾವ ತತ್ವನೂ ಡೆವಲಪ್ ಆಗಿರಲ್ಲ, ಫಸ್ಟ್ ವಾಯು. 12-13 ವರ್ಷ ವಾಯು ತತ್ವ ಅವರು. ಅದಕ್ಕೆ ಮಕ್ಕಳುಗಳನ್ನ ಹಿಡಿಯೋದಕ್ಕಾಗಲ್ಲ. ಅವ್ರು ನೋಡಿ 1 ಸೆಕೆಂಡ್ ವೇಸ್ಟ್ ಮಾಡಲ್ಲ, ಆಟ ಆಡ್ತಾ ಇರ್ತಾರೆ. ಒಂದಲ್ಲ, ಈ ಆಟ ನಿಲ್ಲಿಸಿ ನೆಕ್ಸ್ಟ್ ಆಟಕ್ಕೆ ಹೋಗ್ತಾರೆ. ಏನಾದರೂ ಕೊಡಿ ಅದನ್ನು ಮುರಿತಾರೆ, ಅದು ಮುರಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ಹೋಗ್ತಾರೆ. ಒಂದಷ್ಟು ಆಟ ಸಾಮಾನು ಕೊಟ್ಟರೆ ಒಂದೊಂದು ಎಲ್ಲ ಟೆಸ್ಟ್ ಮಾಡ್ತಾರೆ. ಅಷ್ಟು ಆ್ಯಕ್ಟಿವ್ ಮೈಂಡು, ಬಿಕಾಸ್ ಆಫ್ ವಾಯು. ಇದೇನಾದರೂ ಜಾಸ್ತಿ ಆಯಿತು ಅಂದರೆ ಅವರು ನೈಟ್ ನಿದ್ರೆ ಮಾಡೋಲ್ಲ ಮಕ್ಕಳು. ಅಲ್ಲೂ ಆಟ ಆಡಬೇಕು ಅಂತ ಆಟ ಕೇಳ್ತಾ ಇರ್ತಾರೆ, ಹೇಳೋದು. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ವಾಯು ತತ್ವನ ಕಡಿಮೆ ಮಾಡ್ತೀವಿ. ಒಂದು ಎಲಿಮೆಂಟ್ಸ್ನ ನಾವು ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಆ ಒಂದು ಪವರ್ಫುಲ್ ನಾಲೆಡ್ಜ್ ಇದು. ತುಂಬ ಅದ್ಭುತವಾಗಿ ಸಾಮಾನ್ಯ ಜನಗಳು ಕೂಡ ಕಲಿತು, 1 ವಾರದಲ್ಲಿ ಕಲಿತು ನಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಈ ರೀತಿ ಈ ಒಂದು ಕಲರ್ ಥೆರಪಿ ವರ್ಕ್ ಆಗ್ತಾ ಹೋಗುತ್ತೆ. ಹಾಗೇನೆ ನಾನು ಇನ್ನೊಂದು ಫೋಟೋ ಕಳಿಸ್ತೀನಿ ನೋಡಿ ನಿಮಗೆ ಗ್ರೂಪಲ್ಲಿ. ಐ ಥಿಂಕ್ ತುಂಬ ಜನ ನಾನು ಕಳಿಸಿರ್ತೀನಿ ಕ್ಲಾಸಿಗೆ ಬಂದವ್ರಿಗೆ. ಇದು ಟೋಟಲ್ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಮಾರುತಿ ಸರ್, ಅರ್ಥ ಆಗ್ತಾ ಇದೆ, ಅಷ್ಟು ಅರ್ಥ ಆಗ್ತಾ ಇದೆ. ವೆರಿ ಗುಡ್, ಅರ್ಥ ಆಗ್ತಿದೆ ಸರ್, ಸೂಪರ್, ಕ್ಲಿಯರ್ ಇದೆ. ಕೇಳಿಸ್ತಾ ಇದೆ, ಅರ್ಥ ಆಗ್ತಿದೆ ಸರ್. ಸೂಪರ್. ಈಗ ಒಂದು ಫೋಟೋ ಕಳಿಸಿದ್ದೀನಿ, ಎಲ್ಲ ನೋಡಿ. ಅದನ್ನ ಸ್ವಲ್ಪ ಜೂಮ್ ಮಾಡಿ ನೋಡಿ. ಸಾಧ್ಯ ಆದ್ರೆ ಇದನ್ನ ಜೆರಾಕ್ಸ್ ಮಾಡಿಸಿ ಆಯುರ್ವೇದಿಕ್ ಅಕಿಪಂಚರ್ ಅಂತ ಹೇಳಿ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಕಲರ್ ಥೆರಪಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ನಮ್ಮ ಕೈ ಇದೆಯಲ್ಲ, 2 ರೀತಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಒಂದು, ಈಗ ಒಂದು ಫೋಟೋ ಕಳಿಸಿದೆನಲ್ಲ ಅದರ ಆಧಾರದ ಮೇಲೂ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನೊಂದು ಸುಜೋಗ ಥೆರಪಿ ಅಂತ ಬರುತ್ತೆ. ಅಂದ್ರೆ ಈ ಕೈಯನ್ನು, ಹೋಲ್ ಕೈಯನ್ನು ನಮ್ಮ ಬಾಡಿ ಅಂತ ನಾವು ತಿಳ್ಕೊಳ್ತೀವಿ. ಹೀಗೆ ಬಾಡಿ ಅಂತ ತಿಳ್ಕೊಂಡ್ರೆ ಇದು 2 ಕಾಲು, ಇದು 2 ಕೈ, ಇದು ತಲೆ. ಓಕೆನಾ? ಇಲ್ಲಿ ಎಲ್ಲ ಬಾಡಿ ಆರ್ಗನ್ಸ್ಗಳು ಬರ್ತವೆ. ಅದರದ್ದು ಒಂದು ಫೋಟೋಸ್ ಕಳಿಸ್ತೀನಿ. ಇದನ್ನ ಇವೆರಡನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಿಮಗೆ ಮುಂದಿನ ಕ್ಲಾಸಸ್ಗಳು ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ. ನೋಡಿ, ಇನ್ನೊಂದು ಫೋಟೋಸ್ ಕಳಿಸಿದ್ದೀನಿ. ಈ ರೀತಿ ಇರುತ್ತೆ. ಈ ಸುಜೋಗ ಥೆರಪಿಲಿ ಏನಂದ್ರೆ, ಇದೆಲ್ಲ ನಮ್ಮ ದೇಹ ಅಂತ ನಾವು ತಿಳ್ಕೊಳ್ತೀವಿ. ಈ ಕಲರ್ಸ್ಗಳನ್ನ ಯಾವ ಆರ್ಗನ್ಗಳಿಗೆ ಬೇಕೋ ಆರ್ಗನ್ಗಳ ಮೇಲೆ ಹಾಕ್ತಾ ಹೋಗ್ತೀವಿ. ಆ ಫೋಟೋದಲ್ಲಿ ಆರ್ಗನ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಇದೆ. ಇಲ್ಲಿ ತಲೆ ಬರುತ್ತೆ, ಇಲ್ಲಿ ಲಂಗ್ಸ್, ಹಾರ್ಟ್ ಬರುತ್ತೆ, ಸ್ಟೊಮಕ್ ಬರುತ್ತೆ, ಸ್ಪ್ಲೀನ್ ಮತ್ತು ಸ್ಟೊಮಕ್, ಲಿವರ್ ಬರುತ್ತೆ, ಇಲ್ಲಿ ನಮ್ಮ ಕಾಲುಗಳು ಬರುತ್ತೆ, ಇಲ್ಲಿ ಕೈ, ಶೋಲ್ಡರ್ ಬರುತ್ತೆ. ಇಲ್ಲಿ ಬಂದರೆ ನಮಗೆ ಸ್ಪೈನಲ್ ಕಾರ್ಡ್ ಬರುತ್ತೆ, ಥೊರಾಸಿಕ್, ಈ ಕಡೆಯಿಂದ ಬಂದರೂ ಕೂಡ ನಮ್ಮ ಸ್ಪೈನಲ್ ಕಾರ್ಡ್ ಬರುತ್ತೆ, ತಲೆಯಿಂದ ಕೆಳಗಡೆ. ಲಂಬರ್ ಮತ್ತು ಥೊರಾಸಿಕ್ ಅಂತ ಹೇಳ್ತೀವಿ. ಲಂಬರ್, ಇಲ್ಲಿ ಫಸ್ಟ್ ಜಾಯಿಂಟು ನಮ್ಮ ಪಾದ. ಇಲ್ಲಿ ಬಂದರೆ ಸೆಕ್ಸುವಲ್ ಆರ್ಗನ್ಸ್ಗಳು ಬರ್ತವೆ. ನೆಕ್ಸ್ಟ್ ಇದು ನಮ್ಮ ಕೈಗಳು, ಪ್ರತಿಯೊಂದು ಜಾಯಿಂಟು ಕೈದು. ಈ ರೀತಿ
ಓಕೆನಾ. ಇದು ಬಾಡಿಯ ಹಿಂದೆ, ಇದು ಬಾಡಿಯ ಮುಂದೆ. ಕಣ್ಣು ಮೂಗೆಲ್ಲ ಇಲ್ಲಿ ಬರುತ್ತೆ ಈ ಜಾಗದಲ್ಲಿ. ಕತ್ತು ಫಸ್ಟ್ ಜಾಯಿಂಟು. ಯಾರಿಗಾದ್ರೂ ಸರ್ವಿಕಲ್ ಸ್ಪಾಂಡಲಿಸಿಸ್ ಅಂತ ಹೇಳ್ತೀವಿ. ಸರ್ವಿಕಲ್ ಸ್ಪಾಂಡಲಿಸಿಸ್ ಇಲ್ಲಿ ಬರುತ್ತೆ. ಜಸ್ಟ್ ಇಲ್ಲಿ ಬಂದಾಗ ಏನು ಕಾರಣಕ್ಕೆ ಬಂದಿದೆ, ಯಾವ ಪಂಚಭೂತ ವೇರಿಯೇಷನ್ ಆಗಿದೆ ಅದನ್ನು ನೋಡ್ಕೊಂಡು ನಾವು ಕಲರ್ಸ್ ಹಾಕಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಆಗುತ್ತೆ, ಇಲ್ಲ ಒಂದು 10 ದಿನ ಆಗ್ಬೋದು. ಅದು ಯಾವ ಆಧಾರದ ಮೇಲೆ ಕ್ಲಿಯರ್ ಆಗುತ್ತೆ ಅಂತಲೂ ಹೇಳ್ತೀನಿ ನಾನು. ಜಸ್ಟ್ ಈ ಜಾಗಕ್ಕೆ. ಓಕೆ. ಹಾಗೆಯೇ ಕೆಮ್ಮಾಗಿರುತ್ತೆ ತುಂಬ ಜನಕ್ಕೆ ಈ ಟೈಮಲ್ಲಿ, ಮಳೆಗಾಲದಲ್ಲಿ ಕೆಮ್ಮಾಗಿದಾಗ ಇದು ಗಂಟಲು ಬರುತ್ತೆ, ಗಂಟಲು ಇನ್ಫೆಕ್ಷನ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಇಲ್ಲಿಗೆ ಒಂದು ಕಲರ್ ಆಗ್ತಾ ಬಂದರೆ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋದು ಯಾವ ಕಲರ್ ಅಂತ ನಾನು ಹೇಳ್ತೀನಿ. ಈ ಕಲರ್ ಆಗ್ತಾ ಬಂದರೆ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ. ಸ್ಟೊಮಕ್ ಪ್ರಾಬ್ಲಮ್ ಇರುತ್ತೆ ತುಂಬ ಜನಕ್ಕೆ, ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗಲ್ಲ, ತೇಗ್ ವಾಪಸ್ ಬರ್ತಾ ಇರುತ್ತೆ ಊಟ ಮಾಡಿದ್ದು, ಅಸಿಡಿಟಿ ಇರುತ್ತೆ, ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ. ಹಾಗೇನು ಮಾಡ್ತೀವಿ ಅಂದರೆ ಈ ಸ್ಟಮಕ್ಗೆ ನಾವು ಕಲರ್ಸ್ ಹಾಕ್ತಾ ಹೋಗ್ತೀವಿ. ಏನು ಎನರ್ಜಿ ಇದೆ, ವಾಯು ಜಾಸ್ತಿ ಇದೆಯಾ ಹೊಟ್ಟೆ ಒಳಗಡೆ ಸಿಂಪ್ಟಮ್ಸ್ ಆದಾದ್ಮೇಲೆ, ಅಥವಾ ಕೋಲ್ಡ್ ಜಾಸ್ತಿ ಇದೆಯಾ, ಅಥವಾ ಸೆನ್ಸೇಷನ್ ಇಲ್ವಾ, ಪೇನ್ ಇದೆಯಾ, ಅಥವಾ ವಾಮಿಟಿಂಗ್ ಬರ್ತಾ ಇದೆ. ವಾಮಿಟಿಂಗ್ ನೋಡಿ ಡೈರೆಕ್ಷನ್ ಚೇಂಜ್ ಆಗುತ್ತೆ, ದಿಕ್ಕು ಚೇಂಜ್ ಆಗ್ತಾ ಹೋಗುತ್ತೆ. ಹೀಗೆ ಸಾಕಷ್ಟು ಲಕ್ಷಣಗಳ ಆಧಾರದ ಮೇಲೆ ಒಬ್ಬ ಪೇಷಂಟ್ನ ಆಧಾರದ ಮೇಲೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಈಗ ಅದ್ರ ಜೊತೆಗೆ ಇನ್ನೊಂದು ಆಯುರ್ವೇದಿಕ್ ಅಕ್ಯುಪಂಕ್ಚರ್ ಅಂತ ನಾನು ಏನು ಕಳಿಸಿದ್ದೀನಿ, ಅದನ್ನು ಸ್ವಲ್ಪ ನೀವು ಸ್ಟಡಿ ಮಾಡಬೇಕು. ಒಂದು ದಿನ ನೀವು ಸ್ವಲ್ಪ ಓದಿ ಸ್ವಲ್ಪ ತಿಳ್ಕೊಳ್ಬೇಕು. ಒಟ್ಟು ಟೋಟಲ್ 10 ಬೆರಳಿದೆಯಲ್ಲ, ಈ ಪ್ರತಿಯೊಂದು ಬೆರಳಲ್ಲೂ ಕೂಡ 3 ಜಾಯಿಂಟ್ಸ್ ಬರುತ್ತೆ. 1 2 3. ಓಕೆನಾ. ಈ 10 ಬೆರಳಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಬಲ ಬೆರಳು ಹೆಬ್ಬೆರಳನ್ನು ನಾವು 0 ಅಂತ ಹೇಳ್ತೀವಿ. ಅಂದರೆ ಹೆಬ್ಬೆರಳನ್ನು ನಾವು ತಮಸ್ಸಿಗೆ ಕೋರಿಲೇಟ್ ಮಾಡ್ತೀವಿ. ತಮಸ್ ಅಂದರೆ ಏನಿಲ್ಲ, ಬ್ಲ್ಯಾಕ್ ಕಲರ್. ಹೇಳ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ಹೆಂಗೆ ವರ್ಕ್ ಆಗುತ್ತೆ ಬ್ಲ್ಯಾಕ್ ಕಲರ್, ತಮಸ್ ಅಂದರೆ ಏನು ಅಂತ. ಬ್ಲ್ಯಾಕ್ ಕಲರ್. ನೆಕ್ಸ್ಟು 4, ಇದನ್ನ ವಾಟರ್ ಕಲರ್ ಅಂತ ಹೇಳ್ತೀವಿ, ಗ್ರೀನ್ ಕಲರ್. ಓಕೆನಾ. ನೆಕ್ಸ್ಟ್ ಇದು ಮೈಂಡ್, ಪಿಂಕ್ ಕಲರ್. ನೆಕ್ಸ್ಟ್ ಇದು ಭೂಮಿ. ಓಕೆನಾ. ನೋಡಿ ಭೂಮಿ, ನೀರು, ಇದು ಬಂದು ಆಕಾಶ. ಎಲ್ಲದರಲ್ಲಿದೆ ಕಂಪ್ಲೀಟಾಗಿ. ಸ್ವಲ್ಪ ಹಾಗೆ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ನಮ್ಮ ಎಡಗೈ ಬಂದರೆ, ಎಡಗೈ ಕಿರು ಬೆರಳು ಬಂದರೆ ಏನಾಗುತ್ತೆ ಅಂದರೆ ಇದು ವಾಯು, ಇದು ಟೈಮ್, ಇದು ಬಂದು ಡೈರೆಕ್ಷನ್, ಇದು ಬಂದು ಫೈರ್, ಇದು ಬಂದು ಸೋಲ್. ಹಾಗೆ ಪ್ರತಿಯೊಂದಕ್ಕೂ ಕಲರ್ಸ್ಗಳು ಕೂಡ ನಾವು ಮೆನ್ಷನ್ ಮಾಡಿದ್ವಿ. ಹೀಗೆ 10 ಎಲಿಮೆಂಟ್ಸು ಈ ಬೆರಳುಗಳಲ್ಲಿ ಕವರ್ ಆಗುತ್ತೆ. ಓಕೆನಾ. ಹಾಗೆಯೇ ಈ ಜಾಯಿಂಟ್ಸ್ ಬರುತ್ತೆ ನೋಡಿ, ಒಂದೊಂದು ಬೆರಳಲ್ಲೂ ಕೂಡ 3 ಜಾಯಿಂಟ್ಸ್ ಬರುತ್ತೆ. ಈ ಒಂದೊಂದು ಜಾಯಿಂಟ್ಸು ಕೂಡ ಒಂದೊಂದು ಆರ್ಗನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಉದಾಹರಣೆಗೆ ಬಲಗೈ ಇದೆಯಲ್ಲ, ಬಲಗೈ ತೋರು ಬೆರಳಲ್ಲಿ 3 ಜಾಯಿಂಟ್ಸ್ ಬರ್ತವೆ. ಈ 3 ಜಾಯಿಂಟ್ಸಲ್ಲಿ ಕಿಡ್ನಿ ಬರುತ್ತೆ, ಒಂದು ಕಿಡ್ನಿ ಬರುತ್ತೆ, ಇನ್ನೊಂದು ಯೂರಿನರಿ ಬ್ಲಾಡರ್ ಬರುತ್ತೆ, ಇನ್ನೊಂದು ಬ್ಲಡ್ ಮತ್ತು ಪ್ಲಾಸ್ಮಾ ಬರುತ್ತೆ. ಆಲ್ರೆಡಿ ಜಲತತ್ವ ಅಂತ ನಾನು ಹೇಳ್ದೆ ಇದನ್ನು. ಜಲತತ್ವ ಅಂದರೆ ಕಿಡ್ನಿ, ಅದನ್ನು ಕಂಟ್ರೋಲಿಂಗ್ ಮಾಡೋದು. ಬ್ಲಡ್ ಪ್ಲಾಸ್ಮಾ ಬರುತ್ತೆ. ನೆಕ್ಸ್ಟ್ ಜಲತತ್ವ ಅದನ್ನ ಇನ್ನೊಂದು ಕಂಟ್ರೋಲ್ ಯಾವ್ದು ಮಾಡೋದು ಅಂದರೆ ಯೂರಿನರಿ ಬ್ಲಾಡರ್. ನಮಗೆ ಯೂರಿನ್ ಹೊರಗಡೆ ಹೋಗೋದು ಸ್ಟಾಪ್ ಮಾಡೋದು, ಅದನ್ನ ಕಂಟ್ರೋಲಿಂಗ್ ಮಾಡೋದು ಎಲ್ಲವೂ ಕೂಡ ಯೂರಿನರಿ ಬ್ಲಾಡರ್ ಇದು ಮಾಡುತ್ತೆ. ಹಾಗಾಗಿ ಈ ಜಾಯಿಂಟ್ಸ್ಗಳು ಇದು ಬರುತ್ತೆ. ಹಾಗೆಯೇ ಪ್ರತಿಯೊಂದು ಜಾಯಿಂಟ್ಸಲ್ಲೂ ಕೂಡ ಒಂದೊಂದು ಆರ್ಗನ್ ನಮಗೆ ಬರ್ತಾ ಹೋಗುತ್ತೆ, ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಒಂದೊಂದು ಆರ್ಗನ್. ಹೀಗೇನು ಮಾಡ್ತೀವಿ ಅಂದರೆ ನಾವು ಈ ಕಲರ್ಸ್ಗಳಲ್ಲಿ ಯಾವ ಆರ್ಗನ್ ನಮ್ಗೆ ತೊಂದರೆ ಆಗಿದೆ, ಅಲ್ಲಿ ಪಂಚಭೂತಗಳಲ್ಲಿ ಯಾವುದು ವೇರಿಯೇಷನ್ ಆಗಿದೆ ಅದನ್ನು ನಾವು ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಅದನ್ನು ಅಬ್ಸರ್ವ್ ಮಾಡಿ ನಾವು ಅಲ್ಲಿಗೆ ಜಸ್ಟ್ ಕಲರ್ ಆಗ್ತಾ ಹೋಗ್ತೀವಿ. ಈ ಕಲರ್ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಒಂದು ಪಂಚಭೂತನ ಕಡಿಮೆ ಮಾಡ್ಬೋದು ಅಥವಾ ಜಾಸ್ತಿ ಮಾಡ್ಬೋದು. ಇಮ್ಯಾಜಿನ್ ಮಾಡಿ, ಒಂದು ಯೋಗ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಹೊತ್ತು ಕೂತು ಮೆಡಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಟೈಮ್ ಇಲ್ಲ ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕಲರಿಂಗ್ ಪೆನ್ ತಗೊಂಡು ನಮ್ಮಲ್ಲಿರೋ ಏನಾದರೂ ಪಂಚಭೂತಗಳು ವೇರಿಯೇಷನ್ ಆದರೆ ಜಸ್ಟ್ ಒಂದು ಕಲರ್ ಮೂಲಕ ನಾನು ಹಾಕಿ ಅದನ್ನು ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಮಾಡ್ಬೋದು. ಅಂದರೆ ಎಂಥ ಅದ್ಭುತ ವಿದ್ಯೆ ಅಂತ ಇದು. ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಅದ್ಭುತವಾಗಿದೆ.
ಈ ಕಾರಣಕ್ಕಾಗಿಯೇ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಈ ಬಣ್ಣಗಳಿಗೆ ಸಾಕಷ್ಟು ಮಹತ್ವ. ಹೋಳಿ ಹಬ್ಬ ಅಂತ ಮಾಡ್ತೀವಿ ನಾವು, ಬೇರೆ ಎಲ್ಲೂ ಮಾಡಲ್ಲ. ಹೋಳಿ ಹಬ್ಬ ಅಂತ ಮಾಡ್ತೀವಿ, ಎಲ್ಲ ಕಲರ್ಗಳನ್ನ ಮೈ ಮೇಲೆ ಹಚ್ಚಿ ನಾವು ಆಟ ಆಡ್ತೀವಿ, ಹೋಳಿ ಹಬ್ಬ ಅಂತ. ಅಷ್ಟೇ ಏನಕ್ಕೆ ಯೋಗದಲ್ಲೂ ಕೂಡ ನಾವು ಸಪ್ರೇಟ್ ಮಹತ್ವ ಕೊಡ್ತೀವಿ ಕಲರ್ಗಳಿಗೆ, ಬಣ್ಣಗಳ ಒಂದು ಧ್ಯಾನ ಅಂತಲೇ ಮಾಡಿಸ್ತೀವಿ. ನಮ್ಮ ಧರ್ಮ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಧರ್ಮಗಳಿಗೂ ಕೂಡ ಬಣ್ಣಗಳು ತುಂಬಾ ಪ್ರಭಾವ ಬೀರಿವೆ. ಹಾಗೆಯೇ ಬಣ್ಣಗಳ ಮಹತ್ವ ಎಲ್ಲ ಧರ್ಮಗಳಲ್ಲೂ ಇದೆ. ನೋಡಿ, ಕ್ರಿಶ್ಚಿಯನ್ಸ್ಗಳು ವೈಟ್ ಬಟ್ಟೆ ಹಾಕ್ತಾರೆ, ಮುಸ್ಲಿಮ್ಸ್ಗಳಾಗಿರ್ಬೋದು ಅವರು ಕೂಡ ವೈಟು ಹಸಿರುಗೆ ಮಹತ್ವ ಕೊಡ್ತಾರೆ. ನಮ್ಮಲ್ಲೂ ಕೂಡ ಕೇಸರಿ, ಎಲ್ಲ ಬಣ್ಣಕ್ಕೂ ನಾವು ಮಹತ್ವ ಕೊಡ್ತೀವಿ. ಇನ್ನು ಬುದ್ಧಿಸ್ಟ್ ಕೆಂಪು ಬಣ್ಣ, ಹಾಗೆಯೇ ಯೆಲ್ಲೋ ಕಲರ್, ಬುದ್ಧಿಸ್ಟ್ ಮಾಂಕ್ಗಳನ್ನ ನೋಡಿರ್ಬೋದು, ಜಸ್ಟ್ ಆ ಕಲರ್ ಬಟ್ಟೆಗಳನ್ನ ಜಾಸ್ತಿ ಹಾಕ್ತಾರೆ. ನೀವು ನಮ್ಮ ಕುಶಾಲನಗರ ಟಿಬೇಟ್ ಕ್ಯಾಂಪ್ ನೋಡಿದ್ರೆ, ಮೊನ್ನೆ ಹೋಗಿದ್ದೆ ನಾವು, ಮೊನ್ನೆ ಭಾನುವಾರ ಮಂಗಳವಾರ, ಎಲ್ಲ ಈ ಎರಡೇ ಕಲರ್. ಅಂದರೆ ಯಾವ ತತ್ವ ಅವ್ರಿಗೆ ಬೇಕು ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಕೆಂಪು ಡೈರೆಕ್ಷನ್ ಬಿಲ್ಡ್ ಮಾಡುತ್ತೆ. ಒಂದು ದಿಕ್ಕಲ್ಲಿ ನನ್ನ ಆಧ್ಯಾತ್ಮ ದಿಕ್ಕಲ್ಲಿ ಹೋಗ್ಬೇಕು ಅಂದರೆ ನೀವು ಕೆಂಪನ್ನು ಯೂಸ್ ಮಾಡ್ತಾ ಹೋದ್ರೆ, ನಿಮ್ಮ ಮೈಂಡ್ ಸೆಟ್ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಅನಿಸುತ್ತೆ, ಆ ಟೈಮಲ್ಲಿ ನೀವು ಕೆಂಪನ್ನ ಯೂಸ್ ಮಾಡ್ತಾ ಹೋದ್ರೆ ನೀವು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ, ಆ ದಿಕ್ಕಲ್ಲೇ ಹೋಗ್ತೀರ. ನೀವು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಭೂತತ್ವ ಇಂಪ್ರೂವ್ ಮಾಡಬೇಕು. ಭೂಮಿ ಹೆಂಗಿರುತ್ತೆ, ಈ ನಾವಿದ್ದೀವಲ್ಲ ಈ ಪ್ರದೇಶದಲ್ಲಿ ಅತ್ಯಂತ ಗಟ್ಟಿಯಾದಂಥ ವಸ್ತು ಯಾವುದು ಅಂದರೆ ಭೂಮಿ, ಮಣ್ಣು. ನೆಕ್ಸ್ಟ್ ಮಣ್ಣು ಸ್ಮೂತ್ ಇರುತ್ತೆ, ಇನ್ನು ನೆಕ್ಸ್ಟ್ ಹೋದರೆ ಭೂಮಿ ಇನ್ನೊಂದು ಕಲ್ಲು ಬಂಡೆ, ಅದು ಕೂಡ ಮಣ್ಣೆ. ಭೂಮಿ ತುಂಬ ಸ್ಟ್ರಾಂಗ್ ಇರುತ್ತೆ. ಹಾಗೆ ನಮ್ಮ ಲೈಫಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು, ತುಂಬ ಗಟ್ಟಿಯಾಗಿರಬೇಕು, ನಮ್ಮ ದೇಹ ಗಟ್ಟಿಯಾಗಿರಬೇಕು, ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಭೂತತ್ವ ಚೆನ್ನಾಗಿರಬೇಕು. ಭೂತತ್ವ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನೀವು ನಡ್ಕೊಂಡು ಹೋಗಿ ಬಿದ್ದರೆ ಸಾಕು ಮೂಳೆ ಮುರಿದು ಹೋಗ್ಬಿಡುತ್ತೆ, ಕೈ ಉಳುಕ್ಬಿಡುತ್ತೆ. ನೀವು ನಡ್ಕೊಂಡು ಹೋಗ್ತಾ ಇದ್ರೆ ತೂರಾಡ್ತಾರೆ. ನೀವು ನೋಡಿರ್ಬೋದು ತುಂಬ ಜನ ತೂರಾಡ್ತಾರೆ ನಡೆಯೋದಕ್ಕೆ, ಅವ್ರ ಭೂತತ್ವ ಇಲ್ಲ. ಜಸ್ಟ್ ಅವ್ರಿಗೆ ಯೆಲ್ಲೋ ಕಲರ್ ಮೂಲಕ ಅದನ್ನ ಡೆವಲಪ್ ಮಾಡ್ತಾ ಹೋಗ್ಬೋದು, ಗೊತ್ತಾಯ್ತಲ್ಲ. ಹೀಗೆ ಬಣ್ಣಗಳನ್ನ ಯೂಸ್ ಮಾಡಿ ನಾವು ಸಾಕಷ್ಟು ಕಾಯಿಲೆಗಳನ್ನ ಕ್ಯೂರ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಹಾಗೇನೆ ಈಗ ಹೇಗೆ ನಾವು ಎಲ್ಲ ಹಸ್ತದಲ್ಲೂ ಕೂಡ ನಾವು ನಮ್ಮ ಬಾಡಿನ ತಗೊಂಡು ಆರ್ಗನ್ಸ್ಗಳನ್ನ ತಗೊಂಡು, ಹಾಗೇನೆ ನಾವು ಜಾಯಿಂಟ್ಸ್ಗಳಲ್ಲೂ ಕೂಡ ಆರ್ಗನ್ಸ್ಗಳನ್ನ ತಗೊಂಡು, ಬೆರಳುಗಳಲ್ಲಿ ಕೂಡ ನಾವು ಪಂಚಭೂತಗಳಾಗಿ ಡಿವೈಡ್ ಮಾಡ್ದೋ, ಓಕೆನಾ. ಅದ್ರ ಜೊತೆಗೆ ಒಂದೊಂದು ಇಂಡಿವಿಜುವಲ್ ಸಿಂಗಲ್ ಬೆರಳುಗಳನ್ನ ನಾವು ಒಂದೊಂದು ಬಾಡಿ ಅಂತ ನಾವು ತಗೊಳ್ತೀವಿ. ಈ ಮೂರು ವರ್ಕ್ ಆಗುತ್ತೆ, ನೀವು ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು, ಗೊತ್ತಾಗ್ತಾ ಇದೆಯಲ್ಲ. ಜಾಯಿಂಟ್ಸ್ಗಳನ್ನ ನೀವು ಆರ್ಗನ್ಸ್ ಅಂತ ತಗೊಂಡ್ರು ನೀವು ಕಲರ್ ಆಗಿದ್ರೆ ವರ್ಕ್ ಆಗುತ್ತೆ. ಎಂಟೈರ್ ಪಾಮ್ನ ನೀವು ನಮ್ಮ ಬಾಡಿ ಅಂತ ತಗೊಂಡ್ರು ವರ್ಕ್ ಆಗುತ್ತೆ. ಅಥವಾ ಒಂದೇ ಒಂದು ಸಿಂಗಲ್ ಬೆರಳನ್ನ ನೀವು ನಮ್ಮ ಬಾಡಿ ಅಂತ ತಗೊಂಡು ಕಲರ್ಸ್ಗಳಾಗ್ತಾ ವರ್ಕ್ ಆಗುತ್ತೆ. ನೋಡಿ, ತಲೆ ಇಲ್ಲಿಂದ ಇದು ನಮ್ಮ ಬಾಡಿ, ಇಲ್ಲಿಂದ ಇದು ಬಾಡಿ, ನೆಕ್ಸ್ಟ್ ಇಲ್ಲಿ ಕಂಪ್ಲೀಟು ಈ ಕಡೆ ನಮ್ಮ ಕಾಲುಗಳು ಬರುತ್ತೆ, ಇಲ್ಲಿ ಕೈಗಳು ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇದು. ಹೀಗೂ ಕೂಡ ನಾವು ಕಲರ್ಸ್ಗಳಾಗ್ತಾ ಹೋಗ್ಬೋದು. ಉದಾಹರಣೆಗೆ ಸ್ಟೊಮಕ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಕಲರ್ ಆಗ್ತಾ ಹೋಗೋದು, ಲಂಗ್ಸ್ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಕಲರ್ ಆಗ್ತಾ ಹೋಗೋದು, ಗೊತ್ತಾಯ್ತಲ್ಲ. ಅದೇ ಈ ಬೆರಳಿಗೆ ಯಾವ ಕಲರ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್. ಈ ಬೆರಳನ್ನು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಉದಾಹರಣೆ ನೋಡಿ, ಆ ಇಮ್ಯಾಜಿನಲ್ಲಿದೆ, ಫೈರ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈ ತೋರು ಬೆರಳು ಫೈರ್. ನಮ್ಮ ಬಾಡಿಲಿ ಏನಾದರೂ ಫೈರ್ನ ಕಡಿಮೆ ಮಾಡಬೇಕು, ಹೆಚ್ಚು ಮಾಡಬೇಕು, ಸ್ಟೊಮಕಲ್ಲಿ ಫೈರ್ನ ಜಾಸ್ತಿ ಮಾಡಬೇಕು ಅಂತಂದರೆ ಈ ಬೆರಳು ಬಂದು ಈ ಬೆರಳು ಸ್ಟೊಮಕ್ ಪಾಯಿಂಟ್ಗೆ ಜಸ್ಟ್ ಇಲ್ಲಿ ನಾವು ಸ್ಕೈ ಬ್ಲೂ ಆಗ್ತಾ ಹೋದರೆ ಫೈರ್ ಜಾಸ್ತಿ ಆಗುತ್ತೆ. ಯಾರಿಗಾದರೂ ಅಸಿಡಿಟಿ ಇದ್ದರೆ, ಊಟ ಮಾಡಿದ್ದು ಜೀರ್ಣ ಆಗ್ತಾ ಇಲ್ಲ ಅಂತ ಇದ್ದರೆ, ಹೊಟ್ಟೆ ಹಸಿತಾ ಇಲ್ಲ ಅಂತ ಇದ್ದರೆ, ಜಸ್ಟ್ ಅವ್ರು ಬಂದು ಇಲ್ಲಿಗೆ ಸ್ಕೈ ಬ್ಲೂ ಕಲರ್ನ ಈ ಸ್ಕೈ ಬ್ಲೂ ಈ ಜಾಗಕ್ಕೆ ಸ್ಕೈ ಬ್ಲೂ ಆಗ್ತಾ ಬಂದು ಒಂದು ವಾರ ಹಾಕಿ, ಒಂದು 2-3 ದಿನ ಹಾಕಿ, ನೆಕ್ಸ್ಟ್ ನಿಮ್ಗೆ ಹೊಟ್ಟೆ ಹಸಿತೆ. ಅದೊಂದು ಫೋಟೋಸ್ ಕಳಿಸ್ತೀನಿ ನಿಮಗೆ, ನಾರ್ಗೊಂದು ಕಳಿಸ್ಕೊಡ್ತೀನಿ. ಅದು ನೆಕ್ಸ್ಟ್ ಅರ್ಥ ಆಗ್ತಾ ಇದೆಯಲ್ಲ. ಈಗ ಕಂಪ್ಲೀಟ್ ಇದರ ಒಂದು ಆಧಾರದ ಮೇಲೆ ನಾವು ಕಲರ್ಸ್ಗಳಾಗ್ತಾ ಹೋಗ್ತೀವಿ.
ಎನಿ ಡೌಟ್ಸ್ ಇದೆಯಾ ಇದರಲ್ಲಿ? ಸರ್ ಇಷ್ಟು ಹೇಳಿದ್ರಲ್ಲಿ ಲಾಸ್ಟ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಲಾಸ್ಟ್ದ ಅದೊಂದು ಫೋಟೋ ಹಾಕ್ಬಿಡ್ತೀನಿ, ಅರ್ಥ ಆಗುತ್ತೆ. ಓಕೆ. ಕೃಷ್ಣಾಜಿ ಒಂದು ನಿಮಿಷ ನೋಡಿ, ಫೋಟೋ ಆಗಿದ್ದೀರ ಸರ್ ನೋಡಿ. ಓಕೆ ಸರ್. ಜಸ್ಟ್ ನೋಡ್ತಾ ಇರಿ, ಒಂದು ನಿಮಿಷ ಬಂದೆ. ಓಕೆ ಓಕೆ. ಜೊತೆಮ್ಮ ಜೊತೆ ಚಾರ್ಜರ್ ಇಲ್ಲ. ಚಾರ್ಜರ್ ಕೊಡು, ಚಾರ್ಜರ್. ಮೊಬೈಲು ಜೊತೆ ಇಟ್ಕೋ, ಇಟ್ಕೊಪ್ಪ. ಸುಟ್ಟ ಓಕೆ, ಹೇಳಿ ಸರ್. ಈಗ ನೋಡಿದ್ರ ಅದು? ಹಾಂ ಸರ್, ನೋಡಿ. ಓಕೆನಾ, ಕಂಟಿನ್ಯೂ ಮಾಡ್ಬೋದಾ ಅಥವಾ ಏನೋ ಕ್ವಶನ್ಸ್ ಇದೆಯಾ ಇದ್ರ ಮೇಲೆ, ಇಷ್ಟ್ರ ಮೇಲೆ? ಇಲ್ಲ, ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು. ಹಾಗಾದರೆ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂತ ಆಯಿತು. ವೆರಿ ಗುಡ್. ಹೌದು, ಅರ್ಥ ಆಗ್ತಾ ಇದೆ. ಓಕೆ ಸಿ, ನನ್ನ ಹೆಸರು ಕೃಷ್ಣ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ತುಂಬ ಜನ ಗೊತ್ತಿಲ್ಲ, ಹೊಸಬ್ರು ಇರ್ತೀರ. ಕೃಷ್ಣ ಅಂತೇಳಿ ಸುಮಾರು ಒಂದು 10 ವರ್ಷದಿಂದ ಯೋಗ, ಮೆಡಿಟೇಷನ್, ಫಾಸ್ಟ್ ಲೈಫ್ ಥೆರಪಿ ಮತ್ತು ಸಮಸ್ಯೆಗಳಿಗೆ ತಕ್ಕಂತೆ ಜನಗಳಿಗೆ ಟ್ರೀಟ್ಮೆಂಟ್ ಹೇಳುವಂಥ ನಮ್ಗೆ ಗೊತ್ತಿರೋಷ್ಟು ವಿಷಯಗಳಷ್ಟೇ. ನಮಗಿಂತ ತುಂಬ ಜನಕ್ಕೆ ಸಾಕಷ್ಟು ವಿಷಯಗಳು ಗೊತ್ತಿರ್ಬೋದು. ನಮಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾವು ಹೇಳ್ಕೊಡ್ತಾ ಅದ್ರ ಟ್ರೀಟ್ಮೆಂಟ್ ಮಾಡ್ತಾ ಬರ್ತಾ ಇದ್ದೀವಿ. ವಿವೇಕ ಟ್ರಸ್ಟ್, ವಿವೇಕ ಒಂದು ಬಳಗ ಅಂತ ಮಾಡಿ ಅದ್ರ ಮೂಲಕನೂ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಹುಣಸೂರಲ್ಲಿ. ತುಂಬ ಶಾಲೆಗಳಿಗೆ ಹೋಗೋದ್ರ ಮೂಲಕ ಮಕ್ಕಳುಗಳಿಗೆ ಅವೇರ್ನೆಸ್ ಕೂಡ ಕೊಡ್ತಾ ಹೋಗ್ತೀವಿ, ಕಾಲೇಜು ಶಾಲೆಗಳಲ್ಲಿ. ಇದು ಏನಕ್ಕೆ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ, ಒಂದು 30 ಜನ 27 ಜನ ಗ್ರೂಪಲ್ಲಿದ್ದೀರಾ. ತುಂಬ ಕಡಿಮೆ ಅಮೌಂಟಲ್ಲಿ ಈ ಒಂದು ಕ್ಲಾಸಸ್ನ ನಾವು ಮಾಡ್ತಾ ಇರೋವಂಥದ್ದು. ತುಂಬ ಕಡಿಮೆ ಅಂದರೆ ಒಂದು 3,000 - 4,000 ಫೀಸ್ ಮಾಡ್ತಾರೆ ಇದು ನೀವೆಲ್ಲೇ ಹೋದ್ರೂ. ನನ್ನ ಉದ್ದೇಶ ಇಷ್ಟೇ, ಯಾರಾದರೂ ಟ್ರೀಟ್ಮೆಂಟಿಗೆ ಬಂದರೆ ನೀವೇ ಕಲ್ತ್ಕೊಂಡ್ರೆ ತುಂಬ ಬೆಟರ್ ಆಗಿರುತ್ತೆ ಅಂತ. ತುಂಬ ಜನ ಟ್ರೀಟ್ಮೆಂಟಿಗೆ ಬರ್ತೀರಾ, ಕೆಲವೊಂದು ವಿದ್ಯೆಗಳನ್ನ ನೀವೇ ಕಲ್ತ್ಕೊಂಡು ನೀವೇ ಟ್ರೀಟ್ ಮಾಡ್ತಾ ಹೋದ್ರೆ ತುಂಬ ಸಮಯಗಳಲ್ಲಿ ಡಾಕ್ಟರ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಮನೆಗಳಿಗೆ ನೀವೇ ಒಂದು ಡಾಕ್ಟರ್ ಆಗಿರ್ಬೋದು. ನನಗೆ ಆಟೋನಮಿ ಗೊತ್ತಿಲ್ಲ, ಕೆಮಿಸ್ಟ್ರಿ ಗೊತ್ತಿಲ್ಲ, ನಾನು ಯಾವುದೇ ಡಾಕ್ಟರ್ಗೆ ಸಂಬಂಧಪಟ್ಟಂಗೆ ನಾನು ಯಾವುದೂ ಕೋರ್ಸ್ ಮಾಡಿಲ್ಲ. ನನಗೆ ಗೊತ್ತಿರೋದೊಂದು ಎನರ್ಜಿ ಹೀಲಿಂಗು, ಪಂಚಭೂತಗಳ ಬಗ್ಗೆ, ಎನರ್ಜಿ ಬಗ್ಗೆ, ಇಷ್ಟು ಬಗ್ಗೆ ಅಷ್ಟೇ ಗೊತ್ತು. ಇದರ ಆಧಾರದ ಮೇಲೇ ಸಾಕಷ್ಟು ಕಾಯಿಲೆಗಳನ್ನ ಪತ್ತೆ ಹಚ್ಚಬಹುದು. ಇವನ್ ಮಾಡರ್ನ್ ಸೈನ್ಸ್ಗೂ ಆಗದಿರುವಂಥ ಕಾರಣಗಳನ್ನ ನಾವು ಪತ್ತೆ ಹಚ್ಚಬಹುದು. ಅಸಿಡಿಟಿ ಏನಕ್ಕಾಗುತ್ತೆ ಅಂತ ಕೇಳಿ ಡಾಕ್ಟರ್ನ ಹೇಳಲ್ಲ, ಗ್ಯಾಸ್ಟ್ರಿಕ್ ಏನಕ್ಕಾಗುತ್ತೆ ಅಂತ ಕೇಳಿ ಹೇಳಲ್ಲ. ನಾನು ವರ್ಕ್ ಮಾಡುವಂಥ ಜಾಗದಲ್ಲಿ ತುಂಬ ಜನಕ್ಕೆ ಕಿಡ್ನಿ ಸ್ಟೋನ್ ಇದೆ, 2-3 ಸರಿ ಆಪ್ರೇಷನ್ ಮಾಡಿಸಿರ್ತಾರೆ, ಮತ್ತೆ ಸ್ಟೋನ್ ಬರುತ್ತೆ. ಡಾಕ್ಟರ್ ನಾವು ಕೇಳಿ ಸರ್ ಏನಕ್ಕೆ ಸ್ಟೋನ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಟ್ರೀಟ್ಮೆಂಟ್ಗೆ ಏನಾದರೂ ಕೇಳಿದಾಗ
ಡಾಕ್ಟರ್ ಹತ್ರ ಉತ್ತರ ಇಲ್ಲ ಕೃಷ್ಣ ಅಂತ ಹೇಳ್ತಾರೆ. ಆದರೆ ಈ ಎನರ್ಜಿ ಆಧಾರದ ಮೇಲೆ ನಾವೇನು ಟ್ರೀಟ್ಮೆಂಟ್ ಮಾಡ್ತೀವಿ, ನಾವು ಕೆಮಿಕಲಾಜಿ ಅಂದರೆ ಏನು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ. ನಿಮ್ಮ ಸಿಂಪ್ಟಮ್ ಅಷ್ಟೇ ನಾವು ಲೆಕ್ಕಕ್ಕೆ ತಗೊಳ್ತೀವಿ. ಉದಾಹರಣೆಗೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಮೊನ್ನೆ ಒಬ್ಬರು ಹಬ್ಬದ ದಿನ, ಗೌರಿ ಹಬ್ಬದ ದಿನ ಒಂದು 11 ಗಂಟೆಗೆ ಫೋನ್ ಮಾಡಿದರು ವಿರಾಜಪೇಟೆಯಿಂದ, ಪೊಲೀಸ್ ನಮ್ಮ ಫ್ರೆಂಡು. ತುಂಬ ಕಿಡ್ನಿ ಪೇನ್ ಬರ್ತಾ ಇದೆ, ಕಿಡ್ನಿ ಸ್ಟೋನ್ ಆಗಿದೆ, ಏನಾದರೂ ಟ್ರೀಟ್ಮೆಂಟ್ ಹೇಳು ಅಂತ. ಮತ್ತು ಮಲಗಿದ್ದೆ ಆ ಟೈಮಲ್ಲಿ. ಆಗ ನಾನು ಕೇಳಿದೆ, ಕಿಡ್ನಿ ಸ್ಟೋನ್ ಜೊತೆಗೆ ಏನು ಗ್ಯಾಸ್ಟ್ರಿಕ್ ಇದೆಯಾ ಅಂತ ಕೇಳಿದೆ. ತುಂಬ ಗ್ಯಾಸ್ಟ್ರಿಕ್ ಸರ್, 10 ವರ್ಷದಿಂದ ಇದೆ ಅಂತ ಹೇಳಿದ್ರು. ಈ ಥರ ಸಿಂಪ್ಟಮ್ಸ್ಗಳನ್ನ ನಾವು ಕೇಳಿದಾಗ ಯಾವ ಎನರ್ಜಿ ಅವರಲ್ಲಿ ವೇರಿಯೇಷನ್ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಗ್ಯಾಸ್ಟ್ರಿಕ್ ಇದೆ ಅಂದಾಗ ಸ್ಟಮಕಲ್ಲಿ ಫೈರ್ ಜಾಸ್ತಿ ಇರುತ್ತೆ. ಎಲ್ಲ ಪಂಚಭೂತಗಳು ಈಕ್ವಲ್ ಆಗಿರಬೇಕು. ಫೈರ್ ಜಾಸ್ತಿ ಇರುತ್ತೆ. ಫೈರ್ ಜಾಸ್ತಿ ಇದ್ದಾಗ ಸ್ಟಮಕ್ ಏನು ಮಾಡುತ್ತೆ ಅಂದರೆ ತನ್ನಲ್ಲಿರುವಂಥ ಫೈರ್ನ ಕಿಡ್ನಿಗೆ ಸಪ್ಲೈ ಮಾಡುತ್ತೆ, ಕಿಡ್ನಿಗೆ ಸಪ್ಲೈ ಮಾಡ್ತಾ ಹೋಗುತ್ತೆ. ಆಗ ಕಿಡ್ನಿ ಏನು ಮಾಡುತ್ತೆ, ಕಿಡ್ನಿ ಕೋಲ್ಡ್ ಎನರ್ಜಿ ಇರುವಷ್ಟು ಅದನ್ನ ಅವಾಯ್ಡ್ ಮಾಡುತ್ತೆ. ಕಿಡ್ನಿ ಎನರ್ಜಿ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಹಾಗೇನಾಗುತ್ತೆ ಅಂದರೆ ಕಿಡ್ನಿಲೂ ಕೂಡ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಹೀಟ್ ಜಾಸ್ತಿ ಆಗಿ ಡ್ರೈ ಎನರ್ಜಿ ಕ್ರಿಯೇಟ್ ಆಗಿ, ಹೀಟ್ ಆದಮೇಲೆ ಡ್ರೈ ಆಗುತ್ತೆ, ಡ್ರೈ ಎನರ್ಜಿ ಕ್ರಿಯೇಟ್ ಆಗಿ ಸ್ಟೋನ್ ಆಗ್ತಾ ಹೋಗುತ್ತೆ. ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಆ ಸ್ಟೋನನ್ನು ತೆಗೆಸ್ತೀರಾ, ಆದರೆ ಕಿಡ್ನಿಲಿರುವಂಥ ಫೈರ್ ಎನರ್ಜಿನ ಕಡಿಮೆ ಮಾಡಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಕಡಿಮೆ ಮಾಡೋದು. ಬಿಕಾಸ್ ಆಫ್ ಈ ವಿದ್ಯೆ ನಮ್ಮ ಭಾರತ ಆಗಿರ್ಬೋದು, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಏನು ಈ ಪೌರತ್ಯ ರಾಷ್ಟ್ರಗಳಂತ ಹೇಳ್ತೀವಿ, ಇವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಮಾಡರ್ನ್ ಸೈನ್ಸ್ಗೆ ಇದು ಗೊತ್ತಿಲ್ಲ ಎನರ್ಜಿ ಏನು ಅಂತ. ನೀವು ಇನ್ನೊಂದು ಹೋಗಿ ಆಪರೇಷನ್ ಮಾಡಿಸ್ತೀರ, ಮತ್ತೆ ಬರುತ್ತೆ, ಇನ್ನೊಂದ್ಸರಿ ಹೋಗ್ತೀರಾ ಮತ್ತೆ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅವ್ರ ಸಿಂಪ್ಟಮ್ಸ್ ನೋಡ್ತೀವಿ, ಯಾವ ಎನರ್ಜಿ ವ್ಯತ್ಯಾಸ ಆಗಿದೆ ನೋಡ್ತೀವಿ. ನಮಗೆ ಕಿಡ್ನಿ ಸ್ಟೋನು, ಗ್ಯಾಸ್ಟ್ರಿಕ್ ಅಂದ ತಕ್ಷಣ ಇಷ್ಟು ಈಸಿ ಸಮಸ್ಯೆ ಅನಿಸ್ಬಿಡುತ್ತೆ. ಈ ಕ್ಲಾಸ್ ಆದಮೇಲೆ ನಿಮಗೂ ಹಂಗೆ ಅನಿಸುತ್ತೆ. ಕಂಪ್ಲೀಟ್ ಏನು ಒಂದು ವೀಕ್ ಕ್ಲಾಸ್ ಮಾಡೋಣ ಅಂತ ಇದ್ದೀವಿ, ಒಂದು 2 days ಒಂದು 6 ಕ್ಲಾಸು, 6ಅಲ್ಲಿ 10 ಕ್ಲಾಸ್ ಮಾಡ್ತೀನಿ ಸರ್, ನೀವು ಕಲೀರಿ, ನಿಧಾನ ಕಲೀರಿ, ಓಕೆನಾ? ಇನ್ನೊಂದು 5 ಕ್ಲಾಸ್ ಎಕ್ಸ್ಟ್ರಾ ಮಾಡೋದಾಗಲಿ, ಕಲೀರಿ. ನೀವೇನಂತ ಫೀಸ್ ಅಂತ ಏನು ಕೊಟ್ಟಿದ್ದೀರಾ ಅದಕ್ಕಿಂತ 10 ಪಟ್ಟು ನಾನು ನಿಮಗೆ ವಾಪಸ್ ಕೊಡ್ತೀನಿ, ಓಕೆನಾ? ನೆಕ್ಸ್ಟ್ ನಿಮ್ಗಳ ಮುಂದೆ ಯಾರಾದರೂ ಸಮಸ್ಯೆ ಅಂದರೂ ಕೂಡ ನೀವು ಅವ್ರ ಟ್ರೀಟ್ಮೆಂಟ್ ಹೇಳ್ಬೇಕು. ಆ ಲೆವೆಲಿಗೆ ನೀವು ನನಗೆ ಗೊತ್ತಿರೋಷ್ಟು ಅಲ್ಪ ಜ್ಞಾನವನ್ನು ನಾನು ಹೇಳ್ಕೊಡ್ತೀನಿ. ನನಗಿಂತ ತುಂಬ ಜನ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ತುಂಬ ತಿಳ್ಕೊಂಡಿರ್ತಾರೆ. ಬಟ್ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ಅಷ್ಟೇ, ಓಕೆನಾ? ನಾವೇನು ಮಾಡ್ತೀವಿ, ಕಿಡ್ನಿ ಸ್ಟೋನ್ ಅಂತ ಬಂದಾಗ ಫೈರ್ ಕಡಿಮೆ ಮಾಡಿ ವಾಟರ್ ಎನರ್ಜಿ ಜಾಸ್ತಿ ಮಾಡಿಬಿಡ್ತೀವಿ. ಒಂದು ಕಲರ್ಸ್ ಅಷ್ಟೇ, ಈ ಬ್ಲ್ಯಾಕ್ ಕಲರು ಇಲ್ಲ ಗ್ರೀನ್ ಕಲರ್, ಇವೆರಡೇ ಕಲರ್ ಯೂಸ್ ಮಾಡಿ ಕಿಡ್ನಿ ಸ್ಟೋನ್ ಕಡಿಮೆ ಮಾಡ್ಬಿಡ್ಬೋದು. ಇವೆರಡೇ ಸ್ಟೋನ್, ಇವೆರಡೇ ಕಲರ್ಸ್ ಯೂಸ್ ಮಾಡಿ. ಹುಡುಗನಿಗೆ ನಾನು ನೈಟ್ ಒಂದು ಬ್ಲ್ಯಾಕ್ ಕಲರ್ ಹಾಕಿ ಅಂತ ಹೇಳಿದೆ. ಕೆಲವೊಂದು ಪಾಯಿಂಟ್ಸ್, ಕಿಡ್ನಿ ಪಾಯಿಂಟ್ಸ್ಗಳಿದೆ, ನಾನು ಫೋಟೋಸ್ ಕಳಿಸಿರೋದ್ರಲ್ಲಿ ನೋಡಿ. ಆ ಕಿಡ್ನಿ ಪಾಯಿಂಟ್ಸ್ಗಳಿಗೆ, ಕಿಡ್ನಿ ಜಾಯಿಂಟ್ಸ್ಗಳಿಗೆಲ್ಲ ನಾನು ಬ್ಲ್ಯಾಕ್ ಕಲರ್ ಹಾಕಿಸ್ದೆ, ಪೇನ್ ಕಡಿಮೆ ಆಗುತ್ತೆ ಅಂತ. ಮಾರನೇ ಕಾಲ್ ಮಾಡಿದೆ, ನಾನು ಫೀಡ್ಬ್ಯಾಕ್ ತಗೊಳ್ತೀನಿ, ಹೆಂಗೆ ವರ್ಕ್ ಆಗುತ್ತೆ, ಏನು ಯಾಕೆ ವರ್ಕ್ ಆಗಲಿಲ್ಲ, ಈ ಥರ ಎಲ್ಲ. ಆಗ ಇಲ್ಲ ಸರ್ ಕಡಿಮೆ ಆಗೋಯ್ತು, ನನಗೆ ಆಶ್ಚರ್ಯ ಆಯಿತು, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಅವ್ರ ಜೊತೆಗೆ ಇನ್ನೊಬ್ಬ ಫ್ರೆಂಡ್ಸ್ದು ಕರ್ಕೊಂಡು ಬರ್ದು ರೆಡಿ ಆಗೋರು, ಬ್ಯಾಕ್ ಪೇನ್ ಅಂತ, ಅವರು ಪೊಲೀಸು. ಹಾಗೆ ಒಂದು ಕಲ್ಲರು ಇಷ್ಟು ಮ್ಯಾಜಿಕ್ ಮಾಡುತ್ತೆ. ಜೊತೆಗೆ ತುಂಬ ಅಕ್ಯುರೇಟಾಗಿ ನಾವು ಪಂಚಭೂತಗಳ ಆಧಾರದ ಮೇಲೆ ಕಾಯಿಲೆಗಳನ್ನ ನಾವು ತಿಳಿತಾ ಹೋಗ್ಬೋದು, ಏನು ಕಾರಣಕ್ಕೆ ಬಂದಿದೆ ಅಂತ. ಆದರೆ ಮಾಡರ್ನ್ ಸೈನ್ಸ್ ಹಂಗಲ್ಲ, ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡುತ್ತೆ. ನಿಂಗೆ ತಲೆನೋವು ಕಡಿಮೆ ಮಾಡುತ್ತೆ, ಸೊಂಟ ಪೇನ್ ಬರ್ತಾ ಇದೆಯಾ, ಸೊಂಟ ಪೇನ್ ಕಡಿಮೆ ಮಾಡುತ್ತೆ. ಆದರೆ ಏನಕ್ಕೆ ಬರ್ತಾ ಇದೆ ಅದನ್ನು ಕಡಿಮೆ ಮಾಡಲ್ಲ, ಏನಕ್ಕೆ ಬರ್ತಾ ಇದೆ ಅದನ್ನು ಕಡಿಮೆ ಮಾಡಲ್ಲ. ಉದಾಹರಣೆಗೆ ಸಾಕಷ್ಟು ಜನಕ್ಕೆ ಗರ್ಭಕೋಶದಲ್ಲಿ ಸಿಸ್ಟ್ ಆಗುತ್ತೆ, ಗರ್ಭಕೋಶದಲ್ಲಿ ಚೀಲಗಳು ಬೆಳೆಯುತ್ತೆ, ಅಂದರೆ ಒಂದು ರೀತಿ ವಾಟರ್ ಚೀಲಗಳು ಅಥವಾ ಗೆಡ್ಡೆಗಳು ಬೆಳೆಯುತ್ತೆ. ಆ ಟೈಮಲ್ಲಿ ಏನು ಅಂದರೆ ಗರ್ಭಕೋಶನೇ ತೆಗಿಬೇಕು ಅಂತ ಹೇಳ್ತಾರೆ. 2 ಕೇಸಸ್ಗಳು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದೇ ವಾಪಸ್ ಹೋಗಿರೋದು. ಕಲರ್ಸಲ್ಲಿ ಏನು ವರ್ಕ್ ಆಗುತ್ತೆ, ಹಿಂಗೆ ಪ್ರೆಸ್ ಮಾಡೋದು ಏನು ವರ್ಕ್ ಆಗುತ್ತೆ ಅಂತ. ಒಂದು ಕೇಸು ನಾನು ಹೇಳ್ದೆ ಅವ್ರಿಗೆ, ಇಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ, ಸ್ಟಾರ್ಟ್ ಮಾಡಿ, ಇನ್ನೂ ಟೈಮ್ ಇದೆ ಅಂತ.
ತಗೊಳ್ಳಿಲ್ಲ ಅವರು. ಸರ್ ನೋಡೋಣ ಬರ್ತೀವಿ ಅಂತ ಹೇಳಿ ಆಪ್ರೇಷನ್ ಮಾಡಿಸಿದ್ರು. ಆಪ್ರೇಷನ್ ಮಾಡಿಸಿ 1 ಮಂತಿಗೆ ಸೋತೋದ್ರು, ಸ್ಪಾಟ್ ಔಟ್. ಏನಾಗಿದೆ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಲ್ಲೇ ನಮ್ಮ ಭೋಗದಿಂದ ಮುಂದೆ ಕೆಂಚನಗೂಡು ಅಂತ ಬರುತ್ತೆ. ಮೇ ಬಿ ಅವ್ರ ಸಿಸ್ಟರ್ ಒಬ್ಬರು ಅಟೆಂಡ್ ಮಾಡಿಲ್ಲ, ಮಾಡ್ತೀನಿ ಅಂದಿದ್ರು. ಅದಾದ್ಮೇಲೆ ಹೇಳಿದ್ರು, ಸರ್ ನಿಮ್ಮ ಮಾತು ಕೇಳಿ ನಾವು ಟ್ರೀಟ್ಮೆಂಟ್ ತಗೊಂಡಿದ್ರೆ ನಮ್ಮ ಅಕ್ಕನ ಉಳಿಸ್ಕೋಬೋದಿತ್ತೇನೋ ಅಂತ ಹೇಳ್ತಿದ್ರು ಅವರು. ಸಿಸ್ಟ್ ಆಗುತ್ತೆ. ಏನಕ್ಕೆ ಸಿಸ್ಟ್ ಆಗಿ ಗೆಡ್ಡೆ ಬೆಳೀತಾ ಇರುತ್ತೆ? ಏನಕ್ಕೆ ಬೆಳೆಯುತ್ತೆ ಅಂದರೆ ಮಾಡರ್ನ್ ಸೈನ್ಸಲ್ಲಿ ಆನ್ಸರ್ ಇಲ್ಲ. ಏನಕ್ಕೆ ಬೆಳೆಯುತ್ತೆ ಗೆಡ್ಡೆ ಅಂತ? ಏನಕ್ಕೆ ಬೆಳೆಯುತ್ತೆ ಅಂದರೆ ಸೆಲ್ಗಳು ಡೆವಲಪ್ ಆಗ್ತಾ ಇದೆ ಅಂದರೆ ಸೆಲ್ಗಳು ಬೆಳೆಯುವಂಥ ವಾತಾವರಣ ಇದೆ ಅಂತ. ಈಗ ನೀವು ಈ ಟೈಮಲ್ಲಿ ನೀವೆಲ್ಲಾದರೂ ನೀವು ಫಾರೆಸ್ಟ್ ಏರಿಯಾದಲ್ಲಿ ನೀವು ಹೋಗಿ ನೋಡ್ಬೋದು. ಈ ಟೈಮಲ್ಲಿ ಏನಿರುತ್ತೆ ಫಾರೆಸ್ಟ್ ಏರಿಯಾದಲ್ಲಿ? ಎಲ್ಲ ಸಣ್ಣ ಸಣ್ಣ ಸಸಿಗಳೆಲ್ಲ, ಗಿಡಗಳೆಲ್ಲ ಬೆಳೆದಿರುತ್ತೆ, ಮರಗಳೆಲ್ಲ ಬೆಳೆದಿರುತ್ತೆ. ಅದಾಗ್ತಾ ಇದೆಯಲ್ಲ, ವೈರ್ ಕಿತ್ತಾಕ್ಬಿಟ್ಟಿದ್ದು ಒಂದು. ಸಣ್ಣ ಸಣ್ಣ ಗಿಡಗಳೆಲ್ಲ ಬೆಳೆದಿರುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ಕೋಲ್ಡ್ ವಾತಾವರಣದಲ್ಲಿ ಜೀವಕೋಶಗಳು ಡೆವಲಪ್ ಆಗ್ತವೆ. ಅದಾಗ್ತಾ ಇದೆಯಲ್ಲ. ಏನಿಲ್ಲ, ಅವ್ರಿಗೆ ಕಿಡ್ನಿ ಕೋಲ್ಡ್ನೆಸ್ ಇರುತ್ತೆ, ಇಲ್ಲಾಂದರೆ ಯೂರಿನರಿ ಬ್ಲ್ಯಾಡರ್ ಕೋಲ್ಡ್ನೆಸ್ ಇರುತ್ತೆ, ಇಲ್ಲಾಂದರೆ ಯುಟರಿಸೇ ಕೋಲ್ಡ್ನೆಸ್ ಇರುತ್ತೆ, ಗರ್ಭಕೋಶನೇ ಕೋಲ್ಡ್ ಆಗಿರುತ್ತೆ. ಆ ಕೋಲ್ಡ್ ಆಗಿರೋದ್ರಿಂದನೇ ಹೊಸ ಸೆಲ್ಗಳು ಬೆಳೀತಾ ಇರೋದಲ್ಲಿ, ಗೆಡ್ಡೆಗಳಾಗ್ತಾ ಇರೋದು. ಓಕೆನಾ? ಈ ಕ್ಯಾನ್ಸರ್ ಆಗೋದು ಅಷ್ಟೇ. ನಮ್ಮ ಬಾಡಿಲಿ ಕೋಲ್ಡ್ ಎನರ್ಜಿ ಜಾಸ್ತಿಯಾಗಿ ಕ್ಯಾನ್ಸರ್ ಆಗುತ್ತೆ. ಈ ಟೈಮಲ್ಲಿ ಏನು ಮಾಡ್ತೀವಿ ನಾವು? ಯಾವ ಆರ್ಗನ್ ಕೋಲ್ಡ್ ಆಗಿದೆ ಅಂತ ನಾವು ಸ್ವಲ್ಪ ಸ್ಟಡಿ ಮಾಡಿ ಅವ್ರ ಸಿಂಪ್ಟಮ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಆ ಆರ್ಗನ್ನ ಹೀಟ್ ಮಾಡ್ತಾ ಹೋಗ್ತೀವಿ. ಸರ್ಟನ್ ಟೈಮ್, ಒಂದು ಟೈಮ್ ತಗೊಳ್ತಾ ನಿಧಾನಕ್ಕೆ ಹೀಟ್ ಆಗ್ತಾ ಹೋಗುತ್ತೆ. ಅದು ಕೋಲ್ಡ್ ಆಗಿದೆ ಅಂದ ತಕ್ಷಣ 1 ವಾರ 1 ತಿಂಗಳು ಕೋಲ್ಡ್ ಆಗಿರಲ್ಲ, ಅದು ವರ್ಷಗಳು ತಗೊಂಡಿರುತ್ತೆ ಕೋಲ್ಡ್ ಆಗೋಕ್ಕೆ. ಬಾಡಿ ಅಷ್ಟು ಸುಲಭವಾಗಿ ಹೆಲ್ತನ್ನು ಬಿಡ್ಕೊಡಲ್ಲ, ನಾವು ಹಾಳು ಮಾಡಿರ್ತೀವಿ ಅಷ್ಟೇ. ಸರಿಯಾಗಿ ಅಬ್ಸರ್ವ್ ಮಾಡ್ದೇನೆ. ಡೈಲಿ ಸ್ಪೈಸಿ, ಗೋಬಿ, ಪಾನಿಪುರಿ ಡೈಲಿ ತಿಂದ ಅಂದರೆ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ, ಮುಖದಲ್ಲಿ ಪಿಂಪಲ್ಸ್ ಆಗೇ ಆಗುತ್ತೆ. ಎಲ್ಲ ಹುಡುಗರುಗಳಲ್ಲಿ ನೀವು ನೋಡ್ಬೋದು, ಯುವಕರುಗಳಲ್ಲಿ ಎಲ್ಲ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ. ಬಿಕಾಸ್ ಆಫ್ ಸ್ಪೈಸಿ ಫುಡ್. ಸ್ಟೊಮಕ್ ಹೀಟ್ ಆಗುತ್ತೆ. ಹೀಟ್ ಸಪ್ಲೈ ಆಗಿ ಮುಖದಲ್ಲಿ ಪಾಪಪ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ರೆಡ್ ಪಿಂಪಲ್ಸ್ ಆಗುತ್ತೆ. ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ನಾವೇ ತಗೊಳ್ತೀವಿ, ಮತ್ತು ಲಾಂಗ್ ಟೈಮ್ ಆಗಿರುತ್ತೆ. ಅದು ಒಂದೇ ದಿನ, 1 ವಾರ ತುಂಬ ಚೆನ್ನಾಗಿದೆ ಸರ್, ಸಡನ್ನಾಗಿ ಆಗುತ್ತೆ. ಯಾವುದೂ ಸಡನ್ನಾಗಿ ಆಗಲ್ಲ. 5-6 ವರ್ಷ ಟೈಮ್ ತಗೊಂಡಿರುತ್ತೆ. ಯಾರೋ ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿದೆ, ಒಳ್ಳೆ ಹೆಂಗಾಗಿದ್ದ, ಹಾರ್ಟ್ ಅಟ್ಯಾಕ್ ಆಗಿ ಸುತ್ತೋಗ್ಬಿಟ್ಟ. ಯಾವುದೇ ಆರ್ಗನ್ ಹಂಗೆ ಅದ್ರ ಕೆಲಸ ನಿಲ್ಲಿಸಲ್ಲ, ಅದಕ್ಕೆ ತುಂಬ ಡ್ಯಾಮೇಜ್ ಮಾಡಿರ್ತೀವಿ. 5-6 ವರ್ಷ ತಗೊಂಡಿರ್ತೀವಿ. ನಿದ್ರೆ ಮಾಡಲ್ಲ ಸರಿಯಾಗಿ, ಒಳ್ಳೆ ಫುಡ್ಡು ಕೊಡಲ್ಲ, ರೆಸ್ಟ್ ಮಾಡಲ್ಲ. ಹಾಗೇನಾಗುತ್ತೆ ಅಂದರೆ ಹಾರ್ಟ್ ವೀಕ್ ಆಗುತ್ತೆ. ಓವರಾಗಿ ಕೆಲಸ ಮಾಡೋದು, ಏನೋ ಒಂದು ಗೋಲ್ ಇಟ್ಕೊಳ್ಳೋದು, ಈ ಇಯರ್ ನಾನು ಇದನ್ನು ಮಾಡಲೇಬೇಕು ಅಂತ ಮಾಡ್ತಾ ಹೋಗೋದು. ಆ ಟೈಮಲ್ಲಿ ನೀನು ಆ ಟಾರ್ಗೆಟ್ ಇಟ್ಕೊಂಡಾಗ ಎಲ್ಲ ಆರ್ಗನ್ಸ್ಗಳು ಎಚ್ಚರಾಗಿ ವರ್ಕ್ ಮಾಡಲೇಬೇಕು ಸ್ಪೀಡಲ್ಲಿ. ಬಾಡಿ ಹೀಟ್ ಮಾಡುತ್ತೆ. ಮಾಡಿ ವಿತೌಟ್ ರೆಸ್ಟೇ ಗೊತ್ತಿಲ್ಲ ನಮಗೆ. ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದೇ ಗೊತ್ತಿಲ್ಲ. ಕೆಲಸ ಮಾಡ್ದೇ ಇಲ್ಲದಿರುವುದು ಎಷ್ಟು ಪ್ರಾಮುಖ್ಯ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಕೆಲಸ. ಇವತ್ತು ಜಪಾನಲ್ಲಿ ತುಂಬ ಜನ ಏನಕ್ಕೆ ಸತ್ತೋಗ್ತಾರೆ ಅಂದರೆ ಕೆಲಸ ಮಾಡಿ ಸತ್ತೋಗ್ತಾರೆ. ಗೌರ್ನಮೆಂಟ್ ಹೇಳ್ತಾರೆ ಕೆಲಸ ಮಾಡಿಬಿಡಿ, ರಜಾ ತಗೊಳ್ಳಿ ಅಂತ. ಅಲ್ಲಿ ರೆಸ್ಟ್ ತುಂಬ ಇಂಪಾರ್ಟೆಂಟ್. ರೆಸ್ಟ್. ಈ ರೀತಿ ನಮ್ಮ ದೇಹನ ಅನಾರೋಗ್ಯಕ್ಕೆ ನಾವೇ ತುತ್ತು ಮಾಡ್ತಾ ಹೋಗ್ತೀವಿ. ಓಕೆನಾ? ಇಂಥ ಸಂದರ್ಭದಲ್ಲಿ ಏನೋ ಒಂದು ಈ ಥರದ್ದು ಕೆಲವೊಂದು ತುಂಬ 108 ವಿದ್ಯೆಗಳಿದೆ. ಇದೊಂದು ವಿದ್ಯೆ ಕಲ್ತ್ಕೊಳ್ಳಿ. ಒಂದು ರೀತಿ ಒಂದು ಟೂಲ್ಸ್ ಇದ್ದಂಗೆ ಇರುತ್ತೆ ನಿಮ್ಮ ಕಡೆ ಮನೆಯಲ್ಲಿ. ಏನೇ ಸಮಸ್ಯೆ ಆದರೆ ಒಂದು ಕಲರ್ ಹಾಕ್ಬೋದು. ನೀವು ಒಂದು ಕಲರ್ ಹಾಕಿ ಒಂದಷ್ಟು ಕ್ಯೂರ್ ಆಗ್ಬೋದು. ಮತ್ತು ಯಾರಿಗೆ ಬೇಗ ವರ್ಕ್ ಆಗುತ್ತೆ ಅಂದರೆ ನಿಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ಎನರ್ಜಿ ಇದ್ರೆ, ಎಸೆನ್ಸ್ ಇದ್ರೆ, ಕಿಡ್ನಿ ಎಸೆನ್ಸ್ ಅಂತ ಹೇಳ್ತೀವಿ, ಎಸೆನ್ಸ್ ಇದ್ರೆ
ಒಂದು ಡೇ 2 ಡೇಗೆ ನೀವು ಕಲರ್ ಆಗ್ತಿದ್ದಂಗೆ ವರ್ಕ್ ಆಗುತ್ತೆ. ಆಲ್ರೆಡಿ ಆರ್ಗನಲ್ಲಿ ಎಸೆನ್ಸ್ ಇಲ್ಲ, ಬಾಡಿಲಿ ಎಸೆನ್ಸ್ ಇಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಇಷ್ಟು ಡೇಟ್ ಅಂತಲೂ ಹೇಳೋದಕ್ಕಾಗಲ್ಲ, ಇಂಥ ಟೈಮ್ ಅಂತಲೂ ಇಷ್ಟು ದಿನ ಅಂತಲೂ ಹೇಳೋದಕ್ಕಾಗಲ್ಲ. 2 ಡೇಸು 1 ವೀಕು ಪ್ರಾಬ್ಲಮ್ಗಳ ಮೇಲೆ ಹೋಗ್ತಾ ಹೋಗುತ್ತೆ. ತುಂಬ ಪ್ರಾಬ್ಲಮ್ ಇತ್ತು ಅಂದರೆ 1 ತಿಂಗಳು 3 ತಿಂಗಳು ಮಿನಿಮಮ್ ಒಂದು 6 ತಿಂಗಳು ತುಂಬ ದೊಡ್ಡ ಪ್ರಾಬ್ಲಮ್ ಆದ್ರೂ. ಕೆಲವೊಂದು ಪ್ರಾಬ್ಲಮ್ಗಳಿಗೆ ವರ್ಷಗಳು ಬೇಕಾಗುತ್ತೆ. ಈ ಥೈರಾಯ್ಡ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಫ್ಯಾಟಿ ಲಿವರ್ ಆಗಿರ್ಬೋದು, ಹೈ ಪ್ರಾಬ್ಲಮ್ ಇರ್ಬೋದು, ಕಣ್ಣಿನ ದೃಷ್ಟಿ ಸಮಸ್ಯೆ ಇರ್ಬೋದು, ಎಲ್ಲ ಕ್ಯೂರ್ ಮಾಡ್ಬೋದು. ಎಲ್ಲ ಕ್ಯೂರಬಲ್. ಪ್ರತಿಯೊಂದು ಆರ್ಗನ್ನು 120 ವರ್ಷಕ್ಕೆ ಪ್ರಿಪೇರ್ ಆಗಿ ಬಂದಿರುತ್ತೆ. ನಾವು ಅದನ್ನು 60 ವರ್ಷಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಆರ್ಗನ್ಗೂ ನಾವು ಅದ್ರ ಕೆಲಸನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ರೆಸ್ಟು, ಒಳ್ಳೆ ಫುಡ್ಡು, ಒಳ್ಳೆ ಕೆಲಸನ ಕೊಡ್ತಾ ಹೋದರೆ 120 ವರ್ಷ ಬಂದೇ ಬರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಹೀಗೆ ಈ ಒಂದು ವಿದ್ಯೆನ ತುಂಬ ಗಮನ ಇಟ್ಟು ಕಲೀರಿ. ಪ್ರತಿಯೊಂದು ನೋಟ್ಸ್ ಮಾಡ್ಕೊಳ್ಳಿ. ಸಾಧ್ಯ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ನೋಡೋಣ. ಸಾಧ್ಯ ಆದರೆ ಕೋರ್ಸ್ ಎಲ್ಲ ಮುಗಿದ್ಮೇಲೆ ರೆಕಾರ್ಡಿಂಗು ನಾವು ಕೊಡ್ತೀವಿ, ಒಂದು ವಾರದ ಮಟ್ಟಿಗೆ ನೀವು ನೋಡಿ ಅದನ್ನು. ಆದರೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು 150 ರೂಪಾಯಿ ಕೊಟ್ಟು ನೀವು ಬ್ರಷ್, ಸ್ಕೆಚ್ ಪೆನ್ ಅಂತ ತಂದು ಇಟ್ಕೊಳ್ಳಿ. 12 ಕಲರ್ ಬರುವಂಥದ್ದು ಅಥವಾ 10 ಕಲರ್ ಬರುವಂಥದ್ದು ಒಂದು ಸ್ಕೆಚ್ ಪೆನ್. ಈ 150 ರೂಪಾಯಿ ಕೊಟ್ಟು ತಂದು ಇಟ್ಕೊಂಡ್ರೆ ಒಂದು ವರ್ಷ ಬರುತ್ತೆ. ಇದೊಂದೇ ಸಾಕು, ಸಾಕಷ್ಟು ಸಮಸ್ಯೆಗಳಿಂದ ನಿಮ್ಮನ್ನು ದೂರ ಇಡೋದಕ್ಕೆ. ನನ್ನ ಮಗಳಿಗೆ 2 ವರ್ಷ ಆಯಿತು, ಒಂದೇ ಸರಿ ಹಾಸ್ಪಿಟಲ್ ಕರ್ಕೊಂಡು ನಾನು, ಓಕೆನಾ? ಒಂದೇ ಸರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿರೋದು ನಾನು ನನ್ನ ಮಗಳನ್ನ. ಎಲ್ಲ ಕಲರಲ್ಲೇ. ಊಟ ಮಾಡ್ತಾ ಇಲ್ಲ ಅಂದರೆ ಜಸ್ಟ್ ಸ್ಕೈ ಬ್ಲೂ ಹಾಕ್ತೀನಿ, 2 ಕೈಗೆ ಸ್ಕೈ ಬ್ಲೂ ಹಾಕ್ತೀನಿ, ಓಕೆನಾ? ಸ್ಕೈ ಬ್ಲೂ ಹಾಕಿ 2 ದಿನ ಆದ್ಮೇಲೆ ಊಟ ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಸಣ್ಣ ಆಗ್ತಾವಳೆ ಅಂತಿದ್ದಂಗೆ ಎಲ್ಲೋ ಕಲರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಭೂತತ್ವ ಜಾಸ್ತಿ ಮಾಡ್ತೀನಿ, ಸ್ವಲ್ಪ ದಪ್ಪಕ್ಕೆ ಕಾಣಿಸ್ತಾಳೆ. ಇಲ್ಲ ಆಕಾಶ ತತ್ವ ಜಾಸ್ತಿ ಮಾಡ್ತೀನಿ. ಆಕಾಶ ಅಂದ್ರೇನು? ಸ್ಪೇಸ್, ತುಂಬ ದೊಡ್ಡದಾಗಿ ಅಗಲವಾಗಿರೋದು. ಅದು ಕೂಡ ನಮ್ಮ ದೇಹನ ದಪ್ಪದ ಥರ ಕಾಣೋದಕ್ಕೆ ಸಪೋರ್ಟ್ ಮಾಡುತ್ತೆ. ತುಂಬ ಆ್ಯಕ್ಟಿವ್ ಅವಳೆ, ಬೇಗ ಮಲಗಿಸ್ಬೇಕು ಅಂದರೆ ವಾಯುನ ಕಡಿಮೆ ಮಾಡ್ತೀನಿ. ಹೀಗೆ ವೇರಿಯೇಷನ್ ಮಾಡ್ತಾ ಸಾಕಷ್ಟು ಸಮಸ್ಯೆಗಳಿಂದ ದೂರ ಇಡ್ತಾ ಬಂದಿದ್ದೀವಿ. ಮಳೆ ಟೈಮ್ ಆಯಿತು, ಸ್ವಲ್ಪ ಮಂಕಾಗಿದ್ದಾಳೆ ಅಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಗೊತ್ತಿರುತ್ತೆ. 2 ಸರಿ ಮಳೆ ನೆನೆಸಿದ್ದೀನಿ ಅವಳು ನಾನು, 2 ಸರಿ ಫುಲ್ ಮಳೇಲಿ ನೆನೆಸಿದ್ದೀನಿ. ಆದರೂ ಏನೂ ಆಗಿಲ್ಲ. ಯಾಕೆಂದರೆ ಮನೆಗೆ ಬರ್ತಿದ್ದಂಗೆ ಕಲರ್ ಹಾಕ್ತೀನಿ. ಏನಾಗ್ಬೋದು ಅಂತ ನಮ್ಗೆ ಗೊತ್ತಿರುತ್ತೆ. ಒಂದು ಕೆಲಸ ಮಾಡಿದ್ರು ಮಳೆಗೆ ಹೋದ್ಮೇಲೆ ಇನ್ಫೆಕ್ಷನ್ ಆಗುತ್ತೆ, ಕೋಲ್ಡ್ ಎನರ್ಜಿ ಜಾಸ್ತಿ ಆಗುತ್ತೆ. ಚೆಕ್ ಅಂತ ಬಂದು ನಾನು ಕಲರ್ಸ್ ಹಾಕ್ತೀನಿ, ಎಲ್ಲ ಕಲರ್ಗೂ ಬ್ಲ್ಯಾಕ್ ಕಲರ್ ಹಾಕ್ಬಿಡ್ತೀನಿ. ಇನ್ಫೆಕ್ಷನ್ ಅವಾಯ್ಡ್ ಮಾಡುತ್ತೆ, ಚೆನ್ನಾಗಿರುತ್ತೆ. 2 ಸರಿ ಆಗಿದೆ. ಹಾಗೇನೆ ಮನೇಲಿ ಮಕ್ಕಳಿದ್ರು ಕೂಡ, ವಯಸ್ಸಾದವರಿದ್ರು ಕೂಡ, ಎಲ್ಲರಿಗೂ ಕೂಡ ನೀವೇ ಟ್ರೀಟ್ಮೆಂಟನ್ನು ಮಾಡ್ತಾ ಹೋಗ್ಬೋದು. ಈ ಒಂದು ಕ್ಲಾಸ್ನ ನೀವು ಸ್ಪಷ್ಟವಾಗಿ ಚೆನ್ನಾಗಿ ಕಲಿತ್ರೆ, ಓಕೆನಾ? ಹೀಗೆ ಕಲರ್ ಥೆರಪಿ, ಹಾಗೆಯೇ ಅಕ್ಯುಪಂಕ್ಚರು, ಫಾಸ್ಟ್ ಲೈಫ್ ಥೆರಪಿ, ಹೀಗೆ ಸಾಕಷ್ಟು ಕ್ಲಾಸಸ್ಗಳನ್ನ ನಾವು ಫಸ್ಟ್ ಮಾಡ್ತಿದ್ದೋ. ಇದೇ ಮೊದಲನೇ ಕ್ಲಾಸ್ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು, ಆನ್ಲೈನ್ ಕ್ಲಾಸಸ್. ತುಂಬ ದಿನಗಳ ನಂತರ ಕೆಲವೊಂದು ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಕ್ಲಾಸಸ್ಗಳು ನಡೆಸೋದಕ್ಕಾಗಿರಲಿಲ್ಲ. ನೋಡೋಣ, ನಿಮ್ಮೆಲ್ಲರ ಒಂದು ಸಹಕಾರ ಇನ್ನು ಮುಂದೆ ಅಕ್ಯುಪಂಕ್ಚರ್ ಕ್ಲಾಸ್ ಆಗಿರ್ಬೋದು, ಸುಜೋಗೋ ಥೆರಪಿ, ಸೀಟ್ ಥೆರಪಿ, ಎಲ್ಲವನ್ನು ನಾವು ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾ ಹೋಗ್ತೀವಿ, ಮಾಡ್ತಾ ಹೋಗ್ತೀವಿ. ಹಾಗೆಯೇ ಮಕ್ಕಳುಗಳಿಗೆ 3rd ಐ ಕ್ಲಾಸ್ ಅಂತ ಬರುತ್ತೆ, ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ. ಆ ಕ್ಲಾಸಸ್ಗಳು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಮತ್ತು ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಕೋರ್ಸ್ನ ನಾವು 100 ಅಂದರೆ 100 ಗಂಟೆಗಳ ಕಾಲ ಒಂದು ಕೋರ್ಸ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸಂಮೋಹಿನಿ ಯಾವ ರೀತಿ ಮಾಡೋದು, ಅವ್ರ ಸೋಲ್ ಜೊತೆ ಯಾವ ರೀತಿ ಮಾತಾಡುವಂಥದ್ದು, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ 2 ರೀತಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಅದನ್ನೇ ಯಾವ ರೀತಿ ರಿಮೂವ್ ಮಾಡುವಂಥದ್ದು. ಇದು ಇನ್ನು ಮುಂದೆ ಒಂದು 6 ತಿಂಗಳು, ಒಂದು 7 ತಿಂಗಳು ಟೈಮ್ ತಗೊಳುತ್ತೆ. ಪ್ರಿಪರೇಷನ್ ನಮ್ಮ ಟೀಮ್ ಮಾಡ್ತಾ ಇದೆ, ನೋಡೋಣ. ಆ ಥರದ್ದೆಲ್ಲ
ಕ್ಲಾಸಸ್ಗಳು ಮಾಡ್ತಾ ಹೋಗ್ತೀವಿ. ನೋಡಿ, ಸಾಧ್ಯ ಆದರೆ ನೀವು ಮುಂದೆ ಫ್ಯೂಚರ್ ಅಟೆಂಡ್ ಮಾಡ್ತಾ ಹೋಗಿ. ಸದ್ಯಕ್ಕೆ ಈ ಕ್ಲಾಸ್ನ ನೀವು ತುಂಬ ಚೆನ್ನಾಗಿ ಕಲಿತಾ ಹೋಗಿ. ಇನ್ನೂ ಟೈಮ್ ಇದೆ. ಇಷ್ಟು ಅರ್ಥ ಆಯ್ತಲ್ಲ ಈಗ ನಿಮಗೆ ಯಾವ ರೀತಿ ನಾವು ವರ್ಕ್ ಮಾಡ್ತೀವಿ ಅಂತ. ಈಗ ಮುಂದೆ ಹೋಗ್ಬೋದಾ ಒಂದೊಂದಾಗಿ ಕಲರ್ಸ್ಗಳಿಗೆ? ಓಕೆ ಪರ್ಫೆಕ್ಟ್. ಓಕೆ, ಏನಾದ್ರು ಡೌಟ್ಸ್ ಇದೆಯಾ ಸರ್? ಮಾರುತಿ ಸರ್? ಏನಿಲ್ಲ ಏನಿಲ್ಲ. ಏನೂ ಇಲ್ಲ ಸರ್, ಡೌಟ್ಸ್ ಏನಿಲ್ಲ, ಓಕೆ. ಮುಂದುವರೆದ ಸರ್. ಮಾರುತಿ ಸರ್ ಟ್ರೀಟ್ಮೆಂಟಿಗೆ ಬಂದರೆ ಫುಲ್ ಕಲರ್ ಹಾಕಿಸ್ಕೊ ಹೋಗ್ಬಿಡ್ತಾರೆ. ಈಗ ಅವರೇ ಎಲ್ಲ ಕಲ್ತ್ಕೊಂಡು ಅವರೇ ಹಾಕೊಳ್ತಾರೆ, ಏನು ಬರೋದಿಲ್ಲ ಅನ್ಕೊಳ್ತೀನಿ. ಏನು ಸರ್? ಹೌದು ಸರ್. ಯಾರು ಹೊಡೆದು ಎಲ್ಲ ನೀವೇ ಕಲಿಬೇಕು ಸರ್. ಆಯ್ತು ಸರ್, ಕಲಿಯೋಣ ಸರ್. ಮನೆಯವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು. ಅದು ನಮ್ಮ ಗುರುಗಳ ಆಸೆನೂ ಕೂಡ, ಅವ್ರ ಆಸೆ ನಮ್ಮ ಆಸೆನೂ ಕೂಡ. ಓಕೆನಾ? ನೋಡಿ, ಫಸ್ಟ್ ಕಲರ್ ಬ್ಲ್ಯಾಕ್ ಕಲರ್, 0 ನಮ್ಮ ಬಲಗೈನ ಹೆಬ್ಬೆರಳು, ಇದು ರೆಪ್ರೆಸೆಂಟ್ ಮಾಡುತ್ತೆ ಬ್ಲ್ಯಾಕ್ ಕಲರ್ನ. ಓಕೆನಾ? ಸಿ, ಈ ಬ್ಲ್ಯಾಕ್ ಕಲರ್ನ ಮಹತ್ವ ತುಂಬ ಅದ್ಭುತವಾಗಿದೆ ಸರ್. ನನಗೆ ತುಂಬ ಇಷ್ಟವಾದಂಥ ಕಲರಲ್ಲಿ ಇದು ಕೂಡ ಒಂದು ಬ್ಲ್ಯಾಕ್ ಕಲರು. ಸಿ, ಪ್ರತಿಯೊಬ್ಬ ಮನುಷ್ಯನು ಸರ್ ಏನು ಕೆಲಸ ಮಾಡ್ತೀವಿ ನಾವು, ಅವನಿಗೆ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದರೆ, ತುಂಬ ಕೆಲಸ ಮಾಡೋದ್ರಿಂದ ಸಮಸ್ಯೆ ಬರುತ್ತೆ. ಆಫೀಸಲ್ಲೂ ಕೆಲಸ ಮಾಡಿ, ಮನೆಗೆ ಬಂದು ಕೆಲಸ ಮಾಡಿ, ಇನ್ನು ಓಟಿ ಅಂತ ಮಾಡ್ತೀವಿ, ಅಥವಾ ಮನೆಯಲ್ಲಿ ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿರ್ತೀವಿ. ಸೇಮ್ ಅಂತಾರ ನೋಡಿ, ಡ್ಯೂಟಿ ಮುಗಿಸ್ಕೊಂಡು ಬಂದು ಇಲ್ಲಿ ಕ್ಲಾಸ್ ಮಾಡೋದು. ಈ ರೀತಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ, ಆರ್ಗನ್ಸ್ಗಳಿಗೆ ರೆಸ್ಟ್ ಸಿಗಲ್ಲ. ಮೈಂಡ್ ಆಗಿರ್ಬೋದು, ಕಣ್ಗಳಾಗಿರ್ಬೋದು, ಆರ್ಗನ್ಸ್ಗಳಿಗೆ ರೆಸ್ಟ್ ಸಿಗಲ್ಲ. ಈ ರೆಸ್ಟ್ ಯಾವಾಗ ಸಿಗಲ್ಲ, ಹಾಗೇನಾಗುತ್ತೆ ಅಂದರೆ ಬ್ಲಡ್ ಕಡಿಮೆ ಆಗುತ್ತೆ, ಪೋಷಣೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ನಮ್ಮ ಬ್ಯಾಕ್ ಎಲ್ಬೋ ಏನಿರುತ್ತೆ, ಸ್ಪೈನಲ್ ಕಾರ್ಡು, ಸೊಂಟದ ಒಂದು ಸ್ಪೈನಲ್ ಕಾರ್ಡು, ತುಂಬ ಕೆಲಸ ಮಾಡಿ ಬಗ್ಗಿ ಎದ್ದು ಏನಾಗುತ್ತೆ ಅಂದರೆ, ಅಲ್ಲಿರುವಂಥ ಬ್ಲಡ್ ಕಡಿಮೆ ಆಗುತ್ತೆ ಫಸ್ಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಬೋನ್ ಮ್ಯಾರೋ ಅಂತ ಬರುತ್ತೆ. ಈ ಮೂಳೆ ಒಳಗಡೆ ಬೋನ್ ಮ್ಯಾರೋ ಅಂತ ಇರುತ್ತೆ, ಅಲ್ಲೇ ಬ್ಲಡ್ ಕ್ರಿಯೇಟ್ ಆಗೋದು. ಎಸೆನ್ಸ್ ಅಂತ ಹೇಳ್ತೀವಿ, ಕಿಡ್ನಿ ಎಸೆನ್ಸ್ ಅಂತ ಇಂಗ್ಲೀಷ್ನಲ್ಲಿ. ಇನ್ನು ಅಚ್ಚ ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ವೀರ್ಯ ಅಂತ ಹೇಳ್ತೀವಿ. ಹಿಂದೆ ನಮಗೆ ಎಲ್ಲ ಆಶೀರ್ವಾದ ಮಾಡ್ತಿದ್ರು, ವೀರ್ಯವಂತನಾಗಿ ಬಾಳು ಅಂತ. ಅಂದರೆ ಪ್ರತಿಯೊಂದು ಆರ್ಗನ್ಗಳಿಗೂ ಬೇಕಾಗಿರುವಂಥ ಒಂದು ಎಸೆನ್ಸ್, ಅದು ಕಿಡ್ನಿ ಎಸೆನ್ಸು. ಅದು ಕೂಡ ಬೋನಲ್ಲೇ ಕ್ರಿಯೇಟ್ ಆಗುವಂಥದ್ದು, ಬೋನ್ ಮ್ಯಾರೋದಲ್ಲಿ. ಈ ಬೋನ್ ಮ್ಯಾರೋ ಏನಿರುತ್ತೆ, ಈ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಸುತ್ತಮುತ್ತ ಎಲ್ಲ ಬ್ಲಡ್ ಕಡಿಮೆ ಆಗಿ, ನೆಕ್ಸ್ಟ್ ಈ ಎಸೆನ್ಸ್ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಎಸೆನ್ಸ್ ಕಡಿಮೆ ಆಗುತ್ತೆ, ಆ ಜಾಗ ವೀಕ್ ಆಗುತ್ತೆ. ವೀಕ್ ಆಗ್ತಾ ಎಸೆನ್ಸ್ ಕಡಿಮೆ ಆಗ್ತಾ ವರ್ಷಗಳಾಗ್ತಾ ಒಂದು ಫೈನ್ ಡೇ ಪೇನ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಪೈನಲ್ ಪ್ರಾಬ್ಲಮ್ ಇರ್ಬೋದು, L1, S1, L1, L4 ಇರ್ಬೋದು, ಡಿಸ್ಕ್ ಬಲ್ಸ್ ಇರ್ಬೋದು, ಅಥವಾ ಮಸಲ್ಸ್ ಅಲ್ಲಿ ಕ್ರಂಚ್ ಆಗಿರ್ಬೋದು. ಎನಿ ಪ್ರಾಬ್ಲಮ್, ಸಿಂಪ್ಟಮ್ಸ್ ಏನೇ ಇರಲಿ, ಅದಕ್ಕೆ ಮೊದಲನೇ ಕಾರಣ ಏನು ಅಂದರೆ, ಆ ಆರ್ಗನ್ಗೆ ರೆಸ್ಟ್ ಇಲ್ಲ, ಆ ಆರ್ಗನಲ್ಲಿ ಪವರ್ ಇಲ್ಲ, ಅಲ್ಲಿರುವಂಥ ಮಾಂಸಖಂಡಗಳಲ್ಲಿ ಸೆಲ್ಸ್ಗಳಲ್ಲಿ ಎಸೆನ್ಸ್ ಇಲ್ಲ, ಬ್ಲಡ್ಡಿನ ಪೋಷಣೆಯ ಕೊರತೆ ಇದೆ ಅಂತ. ಕಾರಣ ಏನು ಅಂದರೆ, ಆ ಆರ್ಗನ್ನ, ಆ ಜಾಗವನ್ನು ನಾವು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ. ಯಾವುದು ಕಂಟ್ರೋಲಿಂಗ್ ಆರ್ಗನ್ ಇರುತ್ತೆ, ಉದಾಹರಣೆಗೆ
ಈ ಬ್ಯಾಕ್ ಬೋನ್ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು, ಈ ಸೊಂಟದ ಭಾಗ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು, ಡಾಮಿನೇಟ್ ಮಾಡುವಂಥದ್ದು ಕಿಡ್ನಿ ಮತ್ತು ಯೂರಿನರಿ ಬ್ಲ್ಯಾಡರ್. ಈ ಕಿಡ್ನಿ ಮತ್ತು ಯೂರಿನರಿ ಬ್ಲ್ಯಾಡರ್ಗೆ ನಾವು ರೆಸ್ಟ್ ಕೊಟ್ಟಿಲ್ಲ ಅಂತ ಅರ್ಥ. ಹೌದಾಯ್ತಲ್ಲ? ಈ ರೆಸ್ಟ್ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಎಲ್ಲ ಎಸೆನ್ಸ್ ಎಲ್ಲ ಕಡಿಮೆ ಆಗಿ ನಮಗೆ ಪೇನ್ ಬರುತ್ತೆ. ಈ ಬ್ಲ್ಯಾಕ್ ಕಲರ್ ಏನು ಮಾಡುತ್ತೆ ಅಂದರೆ, ಈ ಬ್ಲ್ಯಾಕ್ ಕಲರ್ನ ನಾವು ಜಸ್ಟ್ ಇಲ್ಲಿ ಈ ಸ್ಪೈನಲ್ ಕಾರ್ಡು ಇದು ಅಂತ ನಾನು ಹೇಳಿದೆ ಅಲ್ಲ, ಜಸ್ಟ್ ಈಗ ಒಂದು ಲೈನ್ ಹಾಕೋದ್ರಿಂದ, ಈಗ ಒಂದು ಲೈನ್ ಹಾಕ್ಬಿಟ್ರೆ ಸಾಕು, ಅಥವಾ ಈ ಬಲಗೈ ಈ ಜಾಗ ಒಂದು ಲೈನ್ ಹಾಕೋದ್ರಿಂದ ಏನಾದರೂ ಕತ್ ನೋವಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಬರುವಂಥ ಎಲ್ಲ ಸೆಲ್ಗಳು ರೆಸ್ಟ್ಗೆ ಹೋಗುತ್ತೆ. ಇದೇನು ಅಂದರೆ ತಮಸ್ಸು, ಶೂನ್ಯ ಅಂತ ಹೇಳ್ತೀವಿ. ಈ ಶೂನ್ಯದಲ್ಲಿ ಏನು ಅಂದರೆ ಯಾವುದೇ ಕೆಲಸ ಇರಲ್ಲ, ಯಾವ ಸೆಲ್ಗಳು ಕೂಡ ಕೆಲಸ ಮಾಡಲ್ಲ. ನೀವು ಏನು ರೆಸ್ಟ್ ಮಾಡ್ತೀರಾ, ನೀವು ಮಲಗಿ ಆರಾಮಾಗಿ, ಆ ಒಂದು ಎನರ್ಜಿನ ತಂದುಕೊಡುತ್ತೆ ಇದು ಶೂನ್ಯ. ಏನು ಮೆಡಿಟೇಷನ್ ಮಾಡ್ತೀರಾ ನೀವು, ಆ ಒಂದು ಎನರ್ಜಿನ ಈಗ ಬ್ಲ್ಯಾಕ್ ಕಲರ್ ತಂದುಕೊಡುತ್ತೆ. ಜಸ್ಟ್ ಈ ರೀತಿ ಆಗ್ದಾಗ ಏನಾಗುತ್ತೆ ಅಂದರೆ, ನೀವು ಆಗ್ತಾ ಬಂದಾಗ 1 ತಿಂಗಳು 2 ತಿಂಗಳು ಈ ರೀತಿ ಆಗ್ತಾ ಬಂದಾಗ ಕಂಪ್ಲೀಟಾಗಿ ಈ ಆರ್ಗನ್ನು ರಿಲ್ಯಾಕ್ಸ್ ಆಗಿ ರೆಸ್ಟ್ಗೆ ಹೋಗಿ ಪೇನ್ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಒಂದೇ ದಿನದಲ್ಲಿ ಪೇನ್ ಕಡಿಮೆ ಆಗಿರೋದುಂಟು. ಹೆಂಗೆ ಕಡಿಮೆ ಆಗಿಬಿಡುತ್ತೆ ಅಂದರೆ, ದಟ್ ಇಸ್ ದ ರೀಸನ್. ಅಲ್ಲಿರುವಂಥ ಎಲ್ಲ ಸೆಲ್ಗಳು ನಿದ್ರೆಗೆ ಹೋಗ್ತವೆ, ಇದು ಹಾಕಿದ್ರೆ ರೆಸ್ಟಿಗೆ ಹೋಗ್ತವೆ. ರೆಸ್ಟಿಗೆ ಹೋದಾಗ ಏನಾಗುತ್ತೆ ಅಂದರೆ ಎಸೆನ್ಸ್ ಕ್ರಿಯೇಟ್ ಆಗುತ್ತೆ. ಇವತ್ತು ನಾವು ಮಾರ್ನಿಂಗ್ ಎದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಂದ್ರೆ ಅದಕ್ಕೆ ಕಾರಣ ಏನು ಅಂದರೆ ನೈಟ್ ನಿದ್ರೆ ಮಾಡ್ತೀವಲ್ಲ ಅದೇನೆ. ನೈಟ್ ಏನಾದರೂ ನಿದ್ರೆ ಮಾಡಿಲ್ಲ ಅಂದರೆ ನಾವು ಯಾವ ಕೆಲಸನೂ ಯೋಚನೆನೂ ಕೂಡ ಮಾಡೋದಕ್ಕಾಗಲ್ಲ. ಹಿಂಗೆ ಕ್ಲಾಸು ಮಾಡೋದಕ್ಕಾಗಲ್ಲ. ಅಕಲಿಸ್ತಾ ಇರ್ತೀನಿ, ಬಿಟ್ಟರೆ ಸಾಕಲ್ಲಪ್ಪ ಅಂತ ಇರ್ತೀರ ನೀವು. ಈ ನಿದ್ರೆ ಏನು ಅಂದರೆ, ನಿದ್ರೆ ಅಂಧಕಾರ, ಕತ್ತಲೆ. ಈ ನಿದ್ರೆಯಲ್ಲಿ ಎಲ್ಲ ಆರ್ಗನ್ ರೆಸ್ಟ್ ಮಾಡ್ತವೆ, ಎಲ್ಲ ಆರ್ಗನ್ ರೆಸ್ಟ್ ಮಾಡುತ್ತೆ. ಈ ನಿದ್ರೆಯಲ್ಲಿ ನಮ್ಮ ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಎಸೆನ್ಸ್ ಹೆಚ್ಚಾಗುತ್ತೆ, ದೇಹದ ವೀರ್ಯ ಹೆಚ್ಚಾಗುತ್ತೆ, ದೇಹದ ಎನರ್ಜಿ ಹೆಚ್ಚಾಗುತ್ತೆ. ತುಂಬ ಅದ್ಭುತವಾಗಿ ನೀವು ನಿದ್ರೆ ಮಾಡೋದು ಕಲ್ತ್ರೆ, ಬೇಗ ಮಲಗಿ ಪ್ರಶಾಂತವಾಗಿ ಡೀಪ್ ಸ್ಲೀಪ್ ಮಾಡೋದು ಕಲ್ತ್ರೆ ನಿಮ್ಗೆ ಯಾವುದೇ ಕಾಯಿಲೆ ಬರಲ್ಲ. ಬೆಳಿಗ್ಗೆ ಎದ್ದಾಗ ಏನು ಕೆಲಸ ಮಾಡೋಣ ಅಂತ ಫೀಲ್ ಆಗ್ಬೇಕು ನಿಮಗೆ. ಏನಾದರೂ ಕೊಟ್ರಪ್ಪ ಕೆಲಸ ಮಾಡೋಕ್ಕೆ ಅಂತ. ಅಷ್ಟು ರೆಸ್ಟ್ ಆಗಿ ನೀವು ನಿದ್ರೆ ಮಾಡಿದ್ರೆ ಅಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ. ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಬೆಳಿಗ್ಗೆ ಎದ್ರೆ. ಆದರೆ 12 ಗಂಟೆ ಗಂಟ ಫೋನ್ ನೋಡಿ, 12:30 ತನಕ ಫೋನ್ ನೋಡಿ, ಏನೇನೋ ಯೋಚನೆ ಮಾಡ್ಕೊಂಡು ಮಲಗಿ ಬೆಳಿಗ್ಗೆ ಯಾಕಾದರೂ ಬೆಳಿಗ್ಗೆ ಬಂತು ಅಂತ ಆ ರೀತಿ ಫೀಲ್ ಆಗ್ತಾ ಹೋದರೆ ಎನರ್ಜಿ ಕಡಿಮೆ ಆಗುತ್ತೆ. ಆ ರೀತಿ ಫೀಲ್ ಆಗದೆ ಎನರ್ಜಿ ಫಿಲ್ ಆಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಡೇಗೆ ಬೇಕಾದಂಥ ಎನರ್ಜಿ ಕ್ರಿಯೇಟ್ ಆಗಿಲ್ಲ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಲ್ಲ? ಏನಕ್ಕೆ ಹೆಂಗೆ ಹುಡುಗರುಗಳಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ವಿಜಯ ರಾಘವೇಂದ್ರ ಅವ್ರ ಮಿಸಸ್ ಆಗಿರ್ಬೋದು, ದೇ ಆರ್ ನಾಟ್ ಸ್ಲೀಪ್ ಪ್ರಾಪರ್ಲಿ. ಓಕೆನಾ? ಶೂಟಿಂಗ್ ಅಂತ ಹೋಗ್ತಾರೆ, ಪಾರ್ಟೀಸ್ಗಳಂತ ಹೋಗ್ತಾರೆ, ಅಥವಾ ನಿದ್ರೆ ಮಾಡಲ್ಲ, ತುಂಬ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾರೆ, ಫಂಕ್ಷನ್ಸ್ ಇರುತ್ತೆ ಅಟೆಂಡ್ ಮಾಡ್ತಾ ಇರ್ತಾರೆ, ರೆಸ್ಟ್ ಕೊಡಲ್ಲ, ಪ್ರಾಪರ್ ನಿದ್ರೆ ಮಾಡಲ್ಲ. ಹಾಗೇನಾಗುತ್ತೆ ಅಂದರೆ ಎಸೆನ್ಸ್ ಕಡಿಮೆ ಆಗ್ತಾ ಎಲ್ಲ ಆರ್ಗನ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ. ಒಂದು ಫೈನ್ ಡೇ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಬ್ಯಾಕ್ ಪೇನ್ ಆಗ್ಬೋದು, ಎಲ್ಲವೂ ಕೂಡ. ಆ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ, ಬ್ಲ್ಯಾಕ್ ಕಲರು, ಜಸ್ಟ್ ಬ್ಲ್ಯಾಕ್ ಕಲರ್ನ ಹಾಕಿದ್ರೆ ನಾವೇನು ನಿದ್ರೆ ಮಾಡಿ ರೆಸ್ಟ್ಗೆ ಹೋಗ್ತೀವಿ ಆ ರೀತಿ ಎಲ್ಲ ಸೆಲ್ಸ್ಗಳು ರೆಸ್ಟ್ಗೆ ಹೋಗ್ತವೆ ಆ ಜಾಗದಲ್ಲಿ. ಉದಾಹರಣೆಗೆ ನಮ್ಗೇನಾದರೂ ಸ್ಟಮಕ್ ಪೇನ್ ಬರ್ತಾ ಇದೆ ಇನ್ಫೆಕ್ಷನ್ ಆಗಿ ಅಂದರೆ ಈ ಜಾಗಕ್ಕೆ ಬ್ಲ್ಯಾಕ್ ಹಾಕಿದ್ರೆ ಸಾಕು,
ಜಸ್ಟ್ ಹೀಗೆ ಸ್ಟಮಕಲ್ಲಿ ಏನು ಇನ್ಫೆಕ್ಷನ್ ಡೆವಲಪ್ ಆಗ್ತಾ ಇರುತ್ತೆ ಅದಲ್ಲೇ ಸ್ಟಾಪ್ ಆಗುತ್ತೆ. ಅಂದರೆ ಈ ಬ್ಲ್ಯಾಕ್ ಕಲರನ್ನು ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತಲ್ಲ ನಮ್ಮ ಬಾಡಿಲಿ, ಅದನ್ನು ಅಲ್ಲೇ ಸ್ಟಾಪ್ ಮಾಡೋದಕ್ಕೂ ಕೂಡ ನಾವು ಬಳಸ್ಬೋದು. ಉದಾಹರಣೆಗೆ ಏನಾದರೂ ಒಂದು ಸಣ್ಣದೊಂದು ಗುಳ್ಳೆ ಆಗ್ತಾ ಇರುತ್ತೆ, ದಪ್ಪ ಆಗ್ತಾ ಇರುತ್ತೆ, ಅದ್ರ ಸುತ್ತ ಬ್ಲ್ಯಾಕ್ ಕಲರ್ ಆಗಿದ್ರೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಬಿಕಾಸ್ ಆಫ್ ಇದು ಜೀರೋ, ಎಲ್ಲ ಡೆವಲಪ್ಮೆಂಟ್ನ ಜೀರೋ ತಂದುಕೊಡುತ್ತೆ. ಓಕೆನಾ, ಎಲ್ಲ ಡೆವಲಪ್ಮೆಂಟ್ನ ಜೀರೋ ತಂದುಕೊಡುತ್ತೆ. ಕ್ಯಾನ್ಸರ್ ಗೆಡ್ಡೆ ಏನಾದ್ರು ಇದ್ದರೆ ಅದ್ರ ಸುತ್ತ ಬ್ಲ್ಯಾಕ್ ಕಲರ್ ಆಗಿದ್ರೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಡೆವಲಪ್ ಆಗಲ್ಲ. ಹುಳುಕಡ್ಡಿ ಏನಾದರೂ ಆಗಿದ್ರೆ, ಹುಳುಕಡ್ಡಿ ಅಂತ ಹೇಳ್ತೀವಿ, ರಜಕರಣ, ಅದ್ರ ಸುತ್ತ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಸ್ಪ್ರೆಡ್ ಆಗಲ್ಲ. ತುಂಬ ಟೆನ್ಷನ್ ಏನಾದಿದ್ರೆ, ಮೈಂಡ್ ಓಡ್ತಾ ಇದೆ, ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಬ್ಲ್ಯಾಕ್ ಕಲರ್. ಜಸ್ಟ್ ನಿಮ್ಮ ಬಲಗೈ ಹೆಬ್ಬೆರಳಿಗೆ ಇಲ್ಲಿ ಒಂದು ಡಾಟ್ ಹಾಕ್ಬಿಟ್ರೆ ಸಾಕು, ಈ ರೀತಿ ಉಗುರಿನ ಕೆಳಗಡೆ ಒಂದು ಡಾಟ್, ನಿಮ್ಮ ಮೈಂಡ್ ಸ್ಟಾಪ್ ಆಗುತ್ತೆ. ಜಸ್ಟ್ ನೀವು ಪ್ರಯೋಗ ಮಾಡಿ ನೋಡ್ಬೋದು. ಈ ಎರಡೂ ಹೆಬ್ಬೆರಳಿಗೆ ಇವತ್ತು ನೈಟ್ ಮಲಗುವಾಗ ಬ್ಲ್ಯಾಕ್ ಕಲರಲ್ಲಿ ಡಾಟ್ ಹಾಕಿ, ನೀವು ಬೇಗ ನಿದ್ರೆ ಹೋಗ್ತೀರಾ, ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಹಂಗೆ ಒಂದು 2-3 ದಿನ ಹಾಕಿ. ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡಿನ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಆರಾಮಾಗಿರ್ತೀರ. ಹೋಗಿ ಏನಾದರೂ ಆಗಲಿ, ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರೋಣ, ಬೇರೆ ವ್ಯವಹಾರಗಳು ಯಾವುದಕ್ಕೂ ತಲೆಗೆಡಿಸ್ಕೊಳ್ಳಲ್ಲ. ಇವನ್ ನೀವು ತುಂಬ ಓದಿರ್ತಿರಲ್ಲ, ಮೆಮೊರಿ ಪವರ್ ಕೂಡ ಹೋಗ್ಬಿಡುತ್ತೆ ಬ್ಲ್ಯಾಕ್ ಹಾಕ್ಬಿಟ್ರೆ. ಮೆಮೊರಿ ತುಂಬ ಕಾಡ್ತಾ ಇದೆಯಾ, ಅದು ಇದು ಯೋಚನೆ ಬರ್ತಾ ಇದೆಯಾ, ಬರೀ ಹಳೆ ನೆನಪುಗಳು ಕಾಡ್ತಾ ಇದೆಯಾ, ಬ್ಲ್ಯಾಕ್ ಕಲರ್ ಹಾಕಿ ಎಲ್ಲವನ್ನು ಕೂಡ ತೆಗೆದಾಕ್ಬಿಡುತ್ತೆ. ಬಿಕಾಸ್ ಆಫ್ ಜೀರೋ ಹೋಗುತ್ತೆ. ಓಕೆನಾ, ಜೀರೋ ಹೋಗುತ್ತೆ. ಎನಿ ಆರ್ಗನ್, ಯಾವುದಾದ್ರೂ ಆರ್ಗನ್ ಪೇನ್ ಬರ್ತಾ ಇದೆಯಾ ನಿಮಗೆ, ಕತ್ತು ನೋವು ಇದೆಯಾ, ಜಸ್ಟ್ ಇಲ್ಲಿಗೆ ಬ್ಲ್ಯಾಕ್. ಇದು ಕತ್ತು ಅಂತ ಹೇಳ್ದಲ್ಲ ಆಗಲೇ ನಾನು, ಜಸ್ಟ್ ಇಲ್ಲಿ ಬ್ಲ್ಯಾಕ್. ತಲೆನೋವು ಬರ್ತಾ ಇದ್ರು ಕೂಡ ಬ್ಲ್ಯಾಕ್ ಕಲರ್, ಹೀಗೆ ತಲೆನೋವು ಕಡಿಮೆ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ಮಕ್ಕಳಿಗೆ, ತುಂಬ ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಈ ಜಾಗ ಬಂದು ಬ್ಲ್ಯಾಕ್, ಈ ಜಾಗ ಕಾಣಿಸ್ತಾ ಇದೆಯಾ, ಈ ಜಾಗ ಬ್ಲ್ಯಾಕ್. ಕೆಲವೊಬ್ಬರಿಗೆ ಫೈಲ್ಸ್ ಇರುತ್ತೆ, ಫೈಲ್ಸ್ ಇದ್ದು ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ಈ ಜಾಗ ಬ್ಲ್ಯಾಕ್ ಆಗಿದ್ರೆ ಸಾಕು, ಆ ಬ್ಲೀಡಿಂಗ್ ಒಂದೇ ಡೇಲ್ ಕಂಟ್ರೋಲ್ ಆಗುತ್ತೆ, 1 ಡೇಲಿ. ಕಿಡ್ನಿ ಹೀಟ್ ಇರುತ್ತೆ, ಯೂರಿನ್ ಯೆಲ್ಲೋ ಕಲರ್ ಹೋಗ್ತಾ ಇರುತ್ತೆ, ತುಂಬ ಹೀಟ್ ಇರುತ್ತೆ ಕಿಡ್ನಿ. ಆ ಟೈಮಲ್ಲಿ ಕಿಡ್ನಿ ಪಾಯಿಂಟ್ ಬರುತ್ತೆ, ತೋರಿಸ್ತೀನಿ ನೋಡಿ ಒಂದು ಇಲ್ಲಿಗೆ ಬ್ಲ್ಯಾಕ್ ಹಾಕಿ ಈ ರೀತಿ ಕಿಡ್ನಿ ಪಾಯಿಂಟ್ ಬರುತ್ತೆ. ಅಕ್ಯುಪಂಚರ್ದೊಂದು ನಾನು ಕಳಿಸಿದ್ದೀನಿ, ಅದರಲ್ಲೆಲ್ಲ ಇರುತ್ತೆ ನೋಡ್ಕೊಳ್ಳಿ. ಈ ಕಿಡ್ನಿ ಪಾಯಿಂಟ್ಗೆ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಸಾಕು, ಕಿಡ್ನಿ ಕೋಲ್ಡ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ಬ್ಲ್ಯಾಕ್ ಕಲರಲ್ಲಿ ಇಷ್ಟು ಕೆಲಸಗಳನ್ನು ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ಬೋದು. ಯಾರಾದರೂ ಬ್ಲ್ಯಾಕ್ ಕಲರಲ್ಲಿ ಟ್ರೀಟ್ಮೆಂಟು ತಗೊಂಡಿರೋ ಅನುಭವಗಳು ಶೇರ್ ಮಾಡ್ತೀರಾ? ಏನಾದರೂ ಪೇನ್ ಕಡಿಮೆ ಆಗಿರುವಂಥದ್ದು? ಮ್ಯೂಟ್ ಮಾಡಿ ಮಾತಾಡ್ಬೋದು. ಹಲೋ, ನಮಸ್ತೆ. ನಮಸ್ತೆ ಅಣ್ಣ. ನೀವು ಹೇಳಿದ್ರಲ್ಲ ಬ್ಲ್ಯಾಕ್ ಕಲರ್ ಬೆನ್ನೋಗ್ ಹಾಕಿದ್ದೆ, ನಂಗೆ 2 ಡೇಸ್ಗೆ ಕಡಿಮೆ ಆಯ್ತು ಅದು. ವೆರಿ ಗುಡ್. ನೋಡಿ, ದಟ್ಸ್ ರಿಸಲ್ಟ್. ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ, ಜಸ್ಟ್ ತುಂಬ ಜನ ಇದರಲ್ಲಿ ಅದ್ರ ಸಹಾಯನ ತಗೊಂಡಿದ್ದಾರೆ. ಈಗ ಮೊನ್ನೆ ಒಬ್ಬರಿಗೆ ನಾನು ಹೇಳಿದೆ ಅನ್ಸುದಲ್ಲ ಪೂರ್ಣಿಮರು, ಅಕ್ಕನ್ಗೆ ಹೇಳಿದ್ರಿ, ಗೌರಿ ಅಕ್ಕವ್ರಿಗೆ ಹೇಳಿದೆ. ಅವ್ರಿಗೂ ಬೆನ್ನೆ ಎತ್ತದಿಕ್ಕೆ ಆಗ್ತಾಯಿಲ್ಲ, ಫುಲ್ ಸೊಂಟ ನೋವು ಅಂತ ಹೇಳಿದ್ರು. ಜಸ್ಟ್ ಬ್ಲ್ಯಾಕ್ ಕಲರ್ ಹಾಕಿ ಮಸಾಜ್ ಮಾಡೋದಕ್ಕೆ ಹೇಳಿದೆ.
ಮತ್ತೆ ರಾಜ್ಮಾ ಸೀಡ್ಸ್ ಹೇಳಿದ್ರಿ, ರಾಜ್ಮಾ ಅದೊಂದು ಗೊತ್ತಿದೆ. ಸೀಡ್ಸ್ ಥೆರಪಿಲ್ ಬರುತ್ತೆ, ಸೀಡ್ಸ್ಗಳು ಯಾವ ರೀತಿ ವರ್ಕ್ ಮಾಡ್ತವೆ ಅಂತ. ಹ್ಮ್ ಯಾವಾಗ ಬ್ಲ್ಯಾಕ್ ಕಲರ್ ಆಗ್ದ ಮಾರನೆಗೆ ನಾನು ಫೋನ್ ಮಾಡಿ ಕೇಳಿದೆ ಅವರಿಗೆ ಹೇಗಿದೆ ಪೇನ್ ಅಂತ. ಕಡಿಮೆ ಆಗಿದೆ, ಕಂಪ್ಲೀಟ್ ಆಗಿ ಕಡಿಮೆ ಇದೆ, ಸ್ವಲ್ಪ ಸ್ವಲ್ಪ ಪೇನ್ ಇದೆ ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ ಅಂದ್ರು ಅವರು. ಸಿ ಪೇನ್ ಇದ್ ಮಾಡ್ತಾ ಇದ್ರು. ಈ ರೀತಿ ಸಾಕಷ್ಟು ರಿಸಲ್ಟ್ಗಳನ್ನ ನಾವು ನೋಡ್ಬೋದು ಬ್ಲ್ಯಾಕ್ ಕಲರ್ ಮೂಲಕ. ಹಾಗೇನೆ ಒಂದು ಕಲರ್ ಎಷ್ಟು ಪಾಸಿಟಿವಿಟಿ ಇದೆಯೋ ಅಷ್ಟೇ ನೆಗೆಟಿವಿಟಿನೂ ಇದೆ. ನೀವು ಬ್ಲ್ಯಾಕ್ ಕಲರ್ ಆಗ್ತಾ ಆಗ್ತಾ ಏನು ಮಾಡ್ತೀರಾ ಅಂದರೆ ಹೊರ ಪ್ರಪಂಚಕ್ಕೆ ನೀವು ಡಿಟ್ಯಾಚ್ ಆಗ್ತೀರಾ, ದೂರ ಆಗ್ತೀರಾ, ಏಕಾಂತದಲ್ಲಿ ಖುಷಿ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಸೆಲ್ಫ್ ಹ್ಯಾಪಿನೆಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಬ್ಲ್ಯಾಕ್ ಕಲರಲ್ಲಿ. ಓಕೆನಾ? ವ್ಯವಹಾರ ಮಾಡ್ತಾ ಇದ್ರೆ ಅದನ್ನ ಡೆವಲಪ್ಮೆಂಟ್ ಆಗಲ್ಲ. ಥ್ಯಾಂಕ್ ಯು ಪೂರ್ಣಿಮರ, ಥ್ಯಾಂಕ್ ಯು. ಏನಾದರೂ ವ್ಯವಹಾರ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಬ್ಲ್ಯಾಕ್ ಕಲರ್ ನೀವು ಜಾಸ್ತಿ ಆಗ್ತಾ ಬಂದ್ರೆ ಏನಾಗುತ್ತೆ ಅಂದರೆ ವ್ಯವಹಾರ ಡೆವಲಪ್ಮೆಂಟ್ಗೆ ಗಮನ ಕೊಡೋದಕ್ಕಾಗಲ್ಲ. ಬಿಕಾಸ್ ಆಫ್ ಅದು ಎಲ್ಲವನ್ನ ದೂರ ಮಾಡಿ ನಿಮಗೆ ರೆಸ್ಟ್ ಕೊಡ್ತಾ ಹೋಗುತ್ತೆ. ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಎಲ್ಲ ವಿಷಯಗಳನ್ನ ದೂರ ಮಾಡಿ ನಿಮಗೆ ರೆಸ್ಟ್ ಕೊಡ್ತಾ ಹೋಗುತ್ತೆ. ಹಾಗೆ ನೀವೇನು ಮಾಡ್ತೀರಾ ಅಂದರೆ ಡೆವಲಪ್ಮೆಂಟ್ ಕಡೆ ಗಮನ ಕೊಡೋದಕ್ಕಾಗಿಲ್ಲ. ಉದಾಹರಣೆಗೆ ನೀವು ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂದರೆ ಉದಾಹರಣೆಗೆ ನೀವು ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬ್ಲ್ಯಾಕ್ ಕಲರ್ ಆಗ್ತಾ ಹೋದ್ರೆ ನೀವು ಸ್ಟಡೀಸ್ ಮಾಡಿದೆಲ್ಲ ಮರ್ತು ಹೋಗ್ತಾ ಹೋಗುತ್ತೆ. ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ನಮ್ಮ ಜೀವನದಲ್ಲಿ ಏನು ಗೊತ್ತಾ, ಸಾಕಷ್ಟು ಸಮಸ್ಯೆಗಳು ರೆಸ್ಟ್ ಮಾಡಲ್ಲ, ನಾವು ಜೀರೋಗೆ ಹೋಗಲ್ಲ. ನಮ್ಮ ಮೈಂಡ್ ಯಾವಾಗ ಜೀರೋಗೆ ಹೋಗಲ್ಲ ಅವಾಗ ನಮ್ಮ ಎಲ್ಲ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಏನಾದರೂ ಹೊಸದನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ತಿಳ್ಕೊಳ್ಳಿ, ಏನಾದರೂ ಹೊಸದನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು, ಬ್ಲ್ಯಾಕ್ ಕಲರಿಂದ. ಸಿ ಒಂದು ಸೀಡ್ಸ್ ಬರುತ್ತೆ ನೋಡಿ, ಸೀಡ್ಸ್ಗಳು ಮೊಳಕೆ ಕಾಳುಗಳು ಬರುತ್ತಲ್ಲ, ಆ ನೀರಿಗೆ ಉನಿ ಹಾಕಿ ನಾವೇನು ಮಾಡ್ತೀವಿ ಅಂದರೆ ಬಟ್ಟೆ ಕಟ್ಟಿ ಕತ್ಲೆಯಲ್ಲಿ ಇಡ್ತೀವಿ. ಈ ಬಟ್ಟೆ ಕಟ್ಟಿ ಕತ್ಲೆಯಲ್ಲಿ ಇಟ್ಟಿರೋದ್ರಿಂದನೇ ಅದು ನೆಕ್ಸ್ಟ್ ಡೆವಲಪ್ಮೆಂಟ್ ಆಗೋದು, ಮೊಳಕೆ ಬರೋದು, ನೆಕ್ಸ್ಟ್ ಗಿಡಗಳಾಗೋದಕ್ಕೆ ಮರಗಳಾಗೋದಕ್ಕೆ ಟ್ರೈ ಮಾಡೋದು. ಈ ಕತ್ತಲೆಗೆ ಅಷ್ಟು ಪವರ್ ಇದೆ. ನೀವೇನೇ ಒಳ್ಳೆ ಫುಡ್ ತಿನ್ನಿ, ಏನೇ ಎಕ್ಸಸೈಸ್ ಮಾಡಿ, ಏನೇ ಕೆಲಸ ಮಾಡಿ, ನೀವು ರೆಸ್ಟ್ ಮಾಡಲಿಲ್ಲ, ನಿಮ್ಮ ಮನಸ್ಸು ಕತ್ಲೆಗೆ ಜಾರಲಿಲ್ಲ, ಈ ಅಂಧಕಾರವನ್ನು ಅನುಭವಿಸ್ಲಿಲ್ಲ ಅಂದರೆ ಡೆವಲಪ್ ಆಗಲ್ಲ, ಯಾವ ಆರ್ಗನು ಡೆವಲಪ್ ಆಗಲ್ಲ. ಆ ಒಂದು ಬೀಜ ಮೊಳಕೆ ಬರಬೇಕು ಅಂದರೆ ಕತ್ಲೆಯಲ್ಲಿ ಒಂದು ರೂಮಲ್ಲಿ ಎತ್ತಿಟ್ಟಿರ್ತೀವಿ, ಅದನ್ನು ಒಂದಿನನೋ 2 ದಿನ ಬಿಟ್ಟು ನೋಡಿದಾಗ ಮೊಳಕೆ ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ಹಾಗೇನೆ ಬೇಸಿಗೆಯಲ್ಲಿ ಒಂದು ಮರ ಇರುತ್ತೆ ನೋಡಿ, ಒಂದು ಮರ ತನ್ನ ಎಲ್ಲ ಎಲೆಗಳನ್ನು ಉದುರಿಸಿ ಜೀರೋಗೆ ಹೋಗುತ್ತೆ. ಅದನ್ನು ಕೂಡ ಜೀರೋ ಸ್ಟೇಟ್ ಆಫ್ ಮೈಂಡ್, ಕಂಪ್ಲೀಟ್ ಆಗಿ ಖಾಲಿ ಆಗ್ಬಿಡುತ್ತೆ. ತನ್ನ ಏನಾಗಿದೆ ಅದನ್ನು ಕಳ್ಕೊಂಡ್ಬಿಡುತ್ತೆ. ತುಂಬಾ ಸುಂದರವಾದಂಥ ರೆಂಬೆ ಕೊಂಬೆಗಳಿರುತ್ತೆ, ಹೂಗಳಿರುತ್ತೆ, ಎಲೆಗಳಿರುತ್ತೆ, ಎಲ್ಲವನ್ನು ಕಳ್ಕೊಂಡ್ಬಿಡುತ್ತೆ. ಅದು ಎಲ್ಲವನ್ನು ಕಳ್ಕೊಂಡು ಜೀರೋಗೆ ಹೋಗುತ್ತೆ, ಅಂತರ್ಮುಖಿ ಆಗುತ್ತೆ ಆ ಒಂದು 3 ತಿಂಗಳು ಬೇಸಿಗೆಯಲ್ಲಿ. ಈ ರೀತಿ ರೆಸ್ಟಿಗೆ ಹೋದಾಗ, ಎಲ್ಲ ಸೆಲ್ಸ್ಗಳು ರೆಸ್ಟಿಗೆ ಹೋದಾಗ ಮರದ್ದು ನೆಕ್ಸ್ಟ್ ಮಳೆ ಬಿದ್ದಾಗ ಅದು ಇನ್ನೂ ಸುಂದರವಾಗೋದಕ್ಕೆ ಕಾರಣ ಆಗುತ್ತದೆ. ಸೇಮ್ ಹಾಗೇನೆ ನಾವೇನಾದ್ರೂ ನಮ್ಮ ಜೀವನದಲ್ಲಿ ಡೆವಲಪ್ ಆಗಬೇಕು ಅಂದರೆ, ನಮ್ಮಲ್ಲಿ ಆರೋಗ್ಯ ಬರಬೇಕು ಅಂದರೆ, ಹೊಸ ಕೆಲಸಗಳು ಮಾಡಬೇಕು ಅಂದರೆ, ನಾವು ಯಾವುದೋ ಒಂದು ಕೆಲಸ ನನ್ನಲ್ಲಿ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಆಗ್ತಾ ಇಲ್ಲ ಅಂದಾಗ, ಏನೇ ಪ್ರಯತ್ನ ಮಾಡಿದ್ರು ಕೆಲಸ ಆಗ್ತಾ ಇಲ್ಲ ಅಂದಾಗ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ಆ ಟೈಮಲ್ಲಿ ನೀವು ಜೀರೋಗೆ ಹೋಗ್ಬೇಕು. ಈ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ರೆಸ್ಟ್ ಕೊಡಿ. ಆ ಟೈಮಲ್ಲಿ ಮನಸ್ಸು ಮತ್ತು ದೇಹಕ್ಕೆ ರೆಸ್ಟ್ ಕೊಡಿ. 1 ವಾರನೋ 10 ದಿನನೋ ಜಸ್ಟ್ ರಿಲ್ಯಾಕ್ಸ್, ತುಂಬ ಚೆನ್ನಾಗಿ ನಿದ್ರೆ ಮಾಡಿ. ಏನಕ್ಕೆ ಆ ಕೆಲಸ ಆಗ್ತಾಯಿಲ್ಲ ನಿಮ್ಮ ಕೈಲಿ ಅಂದರೆ
ಎನರ್ಜಿ ಇಲ್ಲ ಆರ್ಗನ್ಸ್ಗಳಲ್ಲಿ. ನಿಮಗೆ ಯೋಚನೆ ಮಾಡೋದಕ್ಕೆ ಮೈಂಡಲ್ಲಿ ಎನರ್ಜಿ ಇಲ್ಲ, ಇಲ್ಲಿ ಎಸೆನ್ಸ್ ಇಲ್ಲ. ಕಿಡ್ನಿ ಎಸೆನ್ಸ್ ಬಾಡಿಯ ಎಲ್ಲ ಆರ್ಗನ್ಸ್ಗಳಲ್ಲಿ ಇರುತ್ತೆ, ಎನರ್ಜಿ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಯಾವಾಗ ನಮ್ಮ ತಲೆಯಲ್ಲಿ ನಮ್ಮ ಮೈಂಡಲ್ಲಿ ಎಸೆನ್ಸ್ ಇರಲ್ಲ, ನಮ್ಮ ಕೈಲಿ ಯೋಚನೆ ಮಾಡೋದಕ್ಕಾಗಲ್ಲ, ಮೈಂಡ್ ಬ್ಲ್ಯಾಕ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಜಸ್ಟ್ ರಿಲ್ಯಾಕ್ಸ್, ರೆಸ್ಟ್, ಆರಾಮಾಗಿರಿ, ಒಳ್ಳೆ ನಿದ್ರೆ ಮಾಡಿ. ಆ ಟೈಮಲ್ಲಿ ಎನರ್ಜಿ ಡೆವಲಪ್ ಆಗುತ್ತೆ. ಆ ನಂತರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ರೈತರುಗಳೆಲ್ಲ ನೀವು ನೋಡ್ಬೋದು, ವರ್ಷದಲ್ಲಿ 3 ರಿಂದ 4 ತಿಂಗಳು ಯಾವುದೇ ಕೆಲಸ ಮಾಡಲ್ಲ. ಇವತ್ತಿನ ರೈತರಲ್ಲ, ಒಂದು 20-30 ವರ್ಷದಿಂದ ರೈತರುಗಳು, ಅವ್ರು ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ. ಭತ್ತ ಎಲ್ಲ ಕೊಯ್ಲು ಮಾಡಾದ್ಮೇಲೆ 3 ರಿಂದ 4 ತಿಂಗಳು ರೆಸ್ಟ್. ಅವರು ಊರಲ್ಲಿ ಜಾತ್ರೆ ಮಾಡ್ಕೊಂಡು, ಹಬ್ಬ ಗಿಬ್ಬ ಮಾಡ್ಕೊಂಡು, ಸ್ನೇಹಿತರ ಜೊತೆ ಆಟ ಆಡ್ಕೊಂಡು, ಅರಳಿಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿದ್ದು ಬಿಡ್ತಿದ್ರು, ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಈ ರೈತರುಗಳಿಗೆ ಇದು ರೆಸ್ಟ್ ಪೀರಿಯಡ್ ಇದು. ಈ ಟೈಮಲ್ಲಿ ಎಲ್ಲ ಆರ್ಗನ್ಗಳು ಕೂಡ ಡೆವಲಪ್ ಆಗ್ತಿತ್ತು, ಬಲಿಷ್ಠ ಆಗ್ತಿತ್ತು, ಅವ್ರ ದೇಹಕ್ಕೆ ಒಪ್ತಿತ್ತು, ರಿಲ್ಯಾಕ್ಸ್ ಅಲ್ಲಿ ಇರ್ತಿದ್ರು, ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನೋಡೋಣ ಬಿಡು ಭಗವಂತ ಅವನೇ ಮುಂದೆ ಅಂತ ಹೇಳಿ ಜೀರೋಗೆ ಹೋಗ್ತಿದ್ರು. ಹಾಗೇನೆ ಎಲ್ಲರೂ ಕೂಡ ಬೇಗ ಮಲಗ್ತಿದ್ರು. 7:30, 8 ಗಂಟೆಗೆಲ್ಲ ಮಲಗ್ತಿದ್ರು, 4 ಗಂಟೆಗೆಲ್ಲ ಹೇಳ್ತಿದ್ರು. ಇದನ್ನ ಅಂಧಕಾರ ಅಂತ ಹೇಳ್ತೀವಿ, ಜೀರೋ ಸ್ಟೇಟ್ ಆಫ್ ಮೈಂಡ್. ನೆಕ್ಸ್ಟ್ ಈ 4 ತಿಂಗಳು ರೆಸ್ಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಮಳೆ ಬಿದ್ದಾಗ, ನೆಕ್ಸ್ಟ್ ಬೆಳೆ ತೆಗೆಯೋವರೆಗೂ ಕೂಡ ಕೆಲಸ ಮಾಡ್ತಿದ್ರು ಅವರು. ಅಷ್ಟು ಎನರ್ಜಿ 4 ತಿಂಗಳಲ್ಲಿ ಸಿಗ್ತಿತ್ತು ಅವ್ರಿಗೆ, ನಾನ್ ಸ್ಟಾಪ್ ಆಗಿ ಕೆಲಸ ಮಾಡ್ತಿದ್ರು. ಹಾಗೇನೆ ಒಂದು ವರ್ಷಕ್ಕೆ 3 ರಿಂದ 4 ತಿಂಗಳು ಈ ರೀತಿ ಅಂಧಕಾರಕ್ಕೆ ಹೋಗ್ತಿದ್ರು. ಜೊತೆಯಲ್ಲಿ ಪ್ರತಿದಿನನೂ ಕೂಡ ಒಂದು 4 ಗಂಟೆಗೆ ಗದ್ದೆಯಿಂದ ಬಂದ್ರೆ 4 ರಿಂದ 5 ಗಂಟೆಗೆ, ಈ 5 ರಿಂದ ಒಂದು 7 ಗಂಟೆ ತನಕ ರೆಸ್ಟ್ ಮಾಡ್ತಿದ್ರು. ಅರಳಿಕಟ್ಟೆ ಮೇಲೆ ಕೂತಿ ಅವರು ಜೀರೋ ಸ್ಟೇಟ್ ಆಫ್ ಮೈಂಡ್ಗೆ ಹೋಗ್ತಿದ್ರು. ಈ ಒಂದು 2 ರಿಂದ 3 ಅವರು ಏನು ರೆಸ್ಟ್ ಮಾಡ್ತಿದ್ರು, ಈ 2 ರಿಂದ 3 ಅವರು ಬಂದಂತ ಎನರ್ಜಿ ಎಂಟೈರ್ ಡೇ, ನೆಕ್ಸ್ಟ್ ಡೇನ ಆಕ್ಟಿವ್ ಆಗಿ ಕೆಲಸ ಮಾಡೋಷ್ಟು ಶಕ್ತಿ ಅವ್ರಿಗೆ ಸಿಗ್ತಿತ್ತು. ಅರ್ಥ ಆಗ್ತಾ ಇದೆಯಲ್ಲ? ನಾವು ಕೂಡ ಪ್ರತಿದಿನ ಅಟ್ಲೀಸ್ಟ್ 1 hour 2 hour ಜಸ್ಟ್ ರಿಲ್ಯಾಕ್ಸ್, ರೆಸ್ಟ್, ಜೀರೋ ಸ್ಟೇಟ್ ಆಫ್ ಮೈಂಡಲ್ಲಿ ಇರಬೇಕು. ಅದಾಗಿಲ್ವಾ ಬ್ಲ್ಯಾಕ್ ಕಲರ್ ಆಗ್ತಾ ಹೋಗಿ ಡೇ ಬೈ ಡೇ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಒಂದು ಮೆಡಿಟೇಷನ್ ಮಾಡೋದ್ರ ಮೂಲಕನೋ ಅಥವಾ ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿ 1 hour ಕಾಲ ಕಳೆಯೋದು. ಲಾಭ ನಷ್ಟಗಳ ಯೋಚನೆ ಇಲ್ಲದೇ 1 hour 2 hour ಟೈಮ್ ಸ್ಪೆಂಡ್ ಮಾಡಬೇಕು. ಹೀಗೆ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ಎಲ್ಲ ಆರ್ಗನ್ಗಳು ಮತ್ತೆ ಆಕ್ಟಿವ್ ಆಗ್ತಾ ಹೋಗುತ್ತೆ, ಎಲ್ಲ ಆರ್ಗನ್ಗಳಿಗೂ ಬಲ ಸಿಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ನಾವು ರೆಸ್ಟ್, ಬದುಕಿದಾಗ ಏನಾದ್ರು ಮಾಡಬೇಕು, ಏನಾದರೂ ಸಾಧನೆ ಮಾಡ್ಬೇಕಂತ ಹೇಳಿ ಕೆಲಸ ಮಾಡ್ಕೊಂಡು ಈವ್ನಿಂಗು ಕೆಲಸ ಫುಲ್ಲು ಅಲ್ಲಿ ಇಲ್ಲಿ ತಿರ್ಗೋದು, ಫ್ರೆಂಡ್ಸ್ಗಳ ಜೊತೆ ಗಾಡೀಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವಾಗ ಬಂದ್ರೂ ಫೋನ್ ಇಟ್ಕೊಂಡು ನೋಡ್ತಾ ಇರೋದು. 1 hour ನೀವು ಫೋನ್ ನೋಡಿದ್ರೆ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದಷ್ಟು ಎನರ್ಜಿ ಖರ್ಚಾಗುತ್ತೆ. ಎಸೆನ್ಸ್ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದಷ್ಟು ಎನರ್ಜಿ ಖರ್ಚಾಗುತ್ತೆ. ನಾನು ಆರಾಮಾಗಿ ಮನೇಲಿ ಮಲಗಿದ್ದೀನಿ, ರೆಸ್ಟಲ್ಲಿದ್ದೀನಿ ಅಂದ್ಬಿಟ್ಟು ಫೋನ್ ನೋಡಿದ್ರೆ ರೆಸ್ಟ್ ಅಲ್ಲ, ಅದು 20% 25% ಎನರ್ಜಿನ, ಎಸೆನ್ಸ್ನ ಮೈಂಡ್ ತಗೊಂಡ್ಬಿಡುತ್ತೆ. ಎಲ್ಲ ಆರ್ಗನ್ಸ್ಗಳನ್ನ ವೀಕ್ ಮಾಡಾಕ್ಬಿಡುತ್ತೆ ಮೈಂಡು. ಪ್ರಾಪರ್ ಆಗಿ ರೆಸ್ಟ್ ಮಾಡಬೇಕು. ಈ ರೆಸ್ಟ್ ಮಾಡೋದ್ರಿಂದನೇ ಎಲ್ಲ ಆರ್ಗನ್ಗಳು ಕೂಡ ರಿಜಿನೇಟ್ ಆಗುತ್ತೆ, ಎನರ್ಜಿ ಸಿಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಏನು ಅಂದರೆ ರೆಸ್ಟ್ ಇಲ್ಲ. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಯಾವ್ಯಾವುದು ಅಂದರೆ, ಮೈಗ್ರೇನ್, ಕಿಡ್ನಿ ಸ್ಟೋನು, ಗ್ಯಾಸ್ಟ್ರಿಕ್ಕು, ಕೂದಲುದ್ರದು, ಸ್ಕಿನ್ ರ್ಯಾಸಸ್ಸು, ಬ್ಯಾಕ್ ಪೇನ್ ಕೂಡ ರೆಸ್ಟ್ ಇಲ್ದೇ ಬರುತ್ತೆ. ಎನಿ ಪ್ರಾಬ್ಲಮ್ ರೆಸ್ಟ್ ಇಲ್ದೇ ಬರುತ್ತೆ ಆರ್ಗನ್ಸ್ಗಳು.
ಯಾವಾಗ ರೆಸ್ಟ್ ಇರಲ್ಲ ಆರ್ಗನ್ಸ್ಗಳಿಗೆ ಬೇಕಾದಂಥ ಅಲ್ಲಿರುವಂಥ ಸುತ್ತ ಇರುವಂಥ ಎನರ್ಜಿ ಕಡಿಮೆ ಆಗುತ್ತೆ. ಆಗ ಆರ್ಗನ್ಸ್ ಬೇಗನೆ ಯಾವ್ದಾರ ಒಂದು ಪಂಚಭೂತ ಇಂಬ್ಯಾಲೆನ್ಸ್ ಆಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಈ ಎನರ್ಜಿ ಯಾರಿಗೆ ಜಾಸ್ತಿ ಇರುತ್ತೆ, ಎಸೆನ್ಸ್ ಯಾರಿಗೆ ಜಾಸ್ತಿ ಇರುತ್ತೆ, ಅವರು ಏನಾದರೂ ಕಲರ್ಸ್ ಹಾಕಿದ್ರೆ 1 day 2 days ಅಲ್ಲೇ ರಿಸಲ್ಟ್ ಸಿಗುತ್ತೆ. ಎನರ್ಜಿನೇ ಇಲ್ಲ ಅಂದಾಗ ಫಸ್ಟ್ ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ ಅವ್ರಿಗೆ ಬ್ಲ್ಯಾಕ್ ಕಲರ್ ಹಾಕಿ. ಅದಕ್ಕೆ ನಾನು ಫಸ್ಟ್ ಯಾರೇ ಬಂದರು ಏನು ಪೇನು ನಮಗೆ ಬಾಡಿ ಪೇನ್ ಇದೆ ಅಂತ ಬಂದಾಗ ನಾನು ಫಸ್ಟ್ ಹೇಳಿದೆ ಬ್ಲ್ಯಾಕ್ ಕಲರಿಂದ ಸ್ಟಾರ್ಟ್ ಮಾಡಿ. ಒಂದಷ್ಟು ಎನರ್ಜಿ ಸಿಕ್ಕಿದ್ಮೇಲೆ ನಾವು ವೇರಿಯೇಷನ್ಗಳು ಮಾಡ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಈ ಬ್ಲ್ಯಾಕ್ ಕಲರ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಈ ಹೆಬ್ಬೆರಳು. ಏನೇ ಚೇಂಜಸ್ ಮಾಡಬೇಕು ಅಂದರೂ ಈ 2 ಹೆಬ್ಬೆರಳುಗಳಿಗೆ ನಾವು ಬ್ಲ್ಯಾಕ್ ಕಲರ್ ಆಗ್ತಾ ಹೋದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಬ್ಯಾಕ್ ಪೇನ್ ಇತ್ತು ಅಂದರೆ ಜಸ್ಟ್ ಒಂದು ಲೈನ್, ತಲೆನೋವು ಬಂತು ಅಂದರೆ ಈ ಹೆಬ್ಬೆರಳಿಗೆ ಒಂದು ಲೈನ್ ಬ್ಲ್ಯಾಕ್ ಕಲರ್. ಅರ್ಥ ಆಗ್ತಾ ಇದೆಯಲ್ಲ? ಉದಾಹರಣೆಗೆ ಹುಳ್ಕಲ್ಲಾಗುತ್ತೆ, ಕೆಲವರಿಗೆ ಹಲ್ಲು ನೋವು ಇರುತ್ತೆ. ಜಸ್ಟ್ ಟ್ರೈ ಮಾಡಿ, ಯಾರಿಗಾದ್ರೂ ಹಲ್ಲು ನೋವು ಇತ್ತು ಅಂದರೆ. ಹಲ್ಲು ನೋವು ಅಂದ್ರೆ ಹಲ್ಲು ನೋವು ಹುಳ್ಕಲ್ ಏನಕ್ಕೆ ಬರುತ್ತೆ ಅಂತ ಕೇಳಿ ಡಾಕ್ಟರ್ನ ಹೋದಾಗ, ಒಂದ್ಸರಿ ಯಾರಾದರೂ ಹೋದಾಗ ಸರ್ ಏನಕ್ಕೆ ಬರುತ್ತೆ ಹುಳ್ಕಲ್ ಅಂತ. ನಾವು ಸ್ವೀಟ್ ತಿಂದರೆ ಬರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಒಂದು ಟ್ರೆಡಿಷನಲ್ ಮೆಡಿಷನ್ ಟೆಕ್ನಿಕ್ಸಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಸ್ಟಮಕ್ ಕೋಲ್ಡ್ ಆದರೆ ಉಳ್ಕಲಾಗುತ್ತೆ. ಸ್ಟಮಕ್ ಕೋಲ್ಡ್ ಆದರೆ ಬ್ಯಾಕ್ಟೀರಿಯಾಸ್ಗಳು ಅಲ್ಲಿಂದ ಡೆವಲಪ್ ಆಗಿ ಬಾಯಿಗೆ ಬಂದು, ನೀವು ಮಲಗಿರ್ತಿರಲ್ಲ ನೈಟಾಗ, ಆಗ ಬಾಯಿಲಿ ಡೆವಲಪ್ ಆಗಿ ಅಲ್ಲಿ ಹುಳ ಆಗ್ತಾ ಹೋಗುತ್ತೆ. ಏನಾದ್ರು ಒಂದು ಜೀವಿ ಬೆಳೀತಾ ಇದೆ ಅಂದರೆ ಅಲ್ಲಿ ತಂಪಾದ ವಾತಾವರಣ ಇದೆ ಅಂತ ಅರ್ಥ. ಅದೇ ಏನಾದರೂ ಸ್ಟಮಕ್ ಹೀಟ್ ಇತ್ತು, ಕಿಡ್ನಿ ಹೀಟ್ ಇತ್ತು ಅಂದರೆ ನಮ್ಮ ಹಲ್ಲುಗಳು ಕೂಡ ಹೀಟ್ ಇರುತ್ತೆ. ಆಗ ಅಲ್ಲಿ ಯಾವುದೇ ಜೀವಿಗಳು ಬರಲ್ಲ. ನೀವು ಹಲ್ಲು ಉಜ್ಜಿಲ್ಲ ಅಂದರೂ ಜೀವಿಗಳು ಬರಲ್ಲ, ಉಳ್ಕಲಾಗಲ್ಲ. ಅಕಸ್ಮಾತ್ ಉಳ್ಕಲಾಗಿದೆ, ತುಂಬ ಪೇನ್ ಇದೆ ಅಂದಾಗ ಜಸ್ಟ್ ನಿಮ್ಮ ಮೌತ್ ರಿಫ್ಲೆಕ್ಷನ್ಗೆ ಒಂದು ಬ್ಲ್ಯಾಕ್ ಕಲರ್ ಹಾಕಿ, ಹೀಗೆ 2 ಕೈಗೆ. ಮಕ್ಕಳುಗಳಿಗೆ ತುಂಬ ಉಳ್ಕಲಾಗ್ತಾ ಹೋಗುತ್ತೆ. ಹೀಗೆ ಆ ನೋವು ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಕಿವಿ ಪೇನ್ ಇರುತ್ತೆ, ಬ್ಲ್ಯಾಕ್ ಕಲರ್ ಹಾಕಿ. ಇದು ತಲೆ ಅಂದರೆ ಕಿವಿ ಈ ಕಡೆ ಈ ಕಡೆ ಮತ್ತು ಈ ಕಡೆ ಬರುತ್ತೆ, ಕರೆಕ್ಟ್ ಅಲ್ಲ? ಬ್ಲ್ಯಾಕ್ ಕಲರ್ ಹಾಕಿ, ಕಿವಿ ಪೇನ್ ಕಡಿಮೆ ಆಗುತ್ತೆ. ಹಾಗೇನೆ ಕೋಲ್ಡಿಂದ ಜ್ವರ ಬರುತ್ತೆ ನೋಡಿ, ಕೆಮ್ಮು ನೆಗಡಿ ಜ್ವರ, ಅದು ಕೂಡ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ ಇಂದನೇ ಬರುತ್ತೆ. ಆ ಟೈಮಲ್ಲಿ ಈ ಎಲ್ಲ ಬೆರಳುಗಳ ತುದಿಗೆ ಈ ರೀತಿ ನೋಡಿ, ಎಲ್ಲ ಬೆರಳುಗಳ ತುದಿಗೆ ಈ ರೀತಿ ಬ್ಲ್ಯಾಕ್ ಕಲರ್ನ ಹಾಕ್ತಾ ಹೋಗಿ, ಎಲ್ಲ 10 ಬೆರಳುಗಳ ತುದಿಗೆ ಬ್ಲ್ಯಾಕ್ ಕಲರ್ ಹಾಕಿ. ಆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ತುಂಬ ಕೆಮ್ಮಿತ್ತಂದರೆ ಬ್ಲ್ಯಾಕ್ ಕಲರ್ ಹಾಕಿ, ಈ ಜಾಗ ಬ್ಲ್ಯಾಕ್ ಕಲರ್ ಹಾಕಿ, ಹೀಗೆ ಸುತ್ತ. ಗಂಟಲು ಜಾಗ ಇದು, ಗಂಟಲು ಕಡಿತ, ಕೆಮ್ಮು ಇತ್ತಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಹಾಕಿ ಈ ರೀತಿ ಫುಲ್ ಕವರ್ ಮಾಡಿ. ನಾನು ಕವರ್ ಮಾಡ್ತಿಲ್ಲ, ನೀವು ಕವರ್ ಮಾಡಿ. ಒಂದು 2-3 ದಿನ ಆಗ್ತದೆ, ಫುಲ್ ಕಂಟ್ರೋಲಿಂಗ್ ಬಂದ್ಬಿಡುತ್ತೆ 2 ಕೈಯಲ್ಲಿ. ತುಂಬ ಪ್ರಾಬ್ಲಮ್ಸ್ಗಳಿಗೆ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆನಾ? ಹೀಗೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡೋದ್ರ ಮೂಲಕ ಮಾನಸಿಕವಾಗಿ ಸದೃಢರಾಗ್ಬೋದು, ಆರ್ಗನ್ನ ಎನರ್ಜಿ ಡೆವಲಪ್ ಮಾಡ್ಬೋದು, ಮತ್ತು ಏನಾದರೂ ಎಕ್ಸ್ಟ್ರಾ ಸೆಲ್ಸ್ಗಳು ಬೆಳೀತಾ ಇದ್ದರೆ ಅದನ್ನು ಗ್ರೋತ್ನ ಕಡಿಮೆ ಮಾಡ್ಬೋದು, ಬ್ಯಾಕ್ಟೀರಿಯಾಸ್ಗಳಿಂದ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ಕಡಿಮೆ ಮಾಡ್ಬೋದು. ತುಂಬ ಆರಾಮಾಗಿ ಖುಷಿಯಾಗಿರಬೇಕು ಅಂದರೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ನಾವು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಜೀವನ ಮಾಡ್ಬೋದು. ಓಕೆ, ಟೈಮು ಕಂಪ್ಲೀಟ್ ಆಯಿತು, 9:30. ಜಾಸ್ತಿ ಮಾಡಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಏನಾದರೂ ಇದ್ರ ಮೇಲೆ, ಇವತ್ತಿನ ಕ್ಲಾಸ್ ಮೇಲೆ ಏನಾದರೂ ಕ್ವಶನ್ಸ್ ಇದೆಯಾ, ಡೌಟ್ಸ್ ಇದೆಯಾ, ಅರ್ಥ ಆಗಿಲ್ಲ ಅಂತ ಕೇಳ್ಬೋದು ಏನಾದರೂ. ನಾವು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೂ ಇರ್ಬೋದು? ಹಲೋ, 6 ತಿಂಗಳು ಮಗುವಿಂದನೂ ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 3 ತಿಂಗಳು ಮಗುಗೂ ನೀವು ಮಾಡ್ಬೋದು. ಏಜ್ ಮ್ಯಾಕ್ಸಿಮಮ್ ಎಷ್ಟು ವಯಸ್ಸಾಗಿರೋದು? ಎನಿ ಏಜ್. ಏನು
ಅಂದ್ರೆ ತುಂಬಾ ಏನಾರು ಈಗ ಜೀವಕ್ಕೆ ಅಂತ ಎಂತ ಆ ತರದ್ದು ಏನು ಸಮಸ್ಯೆ ಆಗಲ್ಲ. ಈಗ ಹಾಕಿದ ತಕ್ಷಣ ಅವ್ರಿಗೆ ಏನಾರು ಮತ್ತೆ ಯಾವುದೇ ಹಾಕ್ಬಿಟ್ರೆ ಸೈಡ್ ಅಂತ ಎಫೆಕ್ಟ್ ಭಯ ಆಗಲ್ಲ, ಅಲ್ವಾ? ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಸೈಡ್ ಎಫೆಕ್ಟ್ ಅಂತಲ್ಲ, ಈಗ ಅವ್ರಿಗೆ BP ಜಾಸ್ತಿ ಆಗ್ಬಿಟ್ಟು ಮತ್ತೆ ಕಂಟ್ರೋಲಿಂಗ್ ಆಗ್ದ ಸಮಸ್ಯೆ ಆಗ್ಬಿಟ್ರೆ ಕಷ್ಟ ಆಗ್ಬಿಟ್ರೆ. ಅದನ್ನ ನೋಡ್ಕೊಂಡು ಮಾಡ್ಬೇಕು. ನಾನು ನೆಕ್ಸ್ಟ್ ಹೇಳ್ತೀನಿ ಬಿ ಪಿಗೆ ಹೆಂಗೆ ಏನು ಮಾಡಬೇಕು, ಶುಗರ್ಗೆ ಏನು ಮಾಡಬೇಕು ಅಂತ. ಲೋ ಬಿ ಪಿ ಐ ಬಿ ಪಿಗೆಲ್ಲ ಕಲರ್ಸ್ಗಳು ಲೋ ಬಿ ಪಿ ಏನಕ್ಕಾಗುತ್ತೆ, ಐ ಬಿ ಪಿ ಏನಕ್ಕಾಗುತ್ತೆ ಅಂತ ಹೇಳ್ತೀನಿ. ಬ್ಲ್ಯಾಕ್ ಕಲರ್ ಹಾಕಿ ಜೀರೋಗೆ ಹೋಗುತ್ತೆ, ಏನೇ ಇದ್ರೂ ಕಂಟ್ರೋಲ್ ಆಗುತ್ತೆ ಅಷ್ಟೇ. ಸರಿ ಸರಿ ಸರಿ. ಸರ್ ಒಂದೊಂದು ಫ್ಯಾಮಿಲಿಲಿ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿದ್ರೆ ಆಗಲ್ಲ ಅಂತಾರೆ, ಅದು ಏನ್ ರೀಸನ್ ಇರ್ಬೋದು? ದಟ್ಸ್ ಅದೇನಕ್ಕೆ ಅಂದರೆ, ನೀವು ಯಾವಾಗ ಬ್ಲ್ಯಾಕ್ ಕಲರ್, ಈಗ ಮದುವೆಗೆ ಬಂದಿರೋ ಹುಡುಗ ಇದ್ದಾಗ, ಮಗ ಇದ್ದಾಗ ಅವನಿಗೆ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ಅವನು ಸಂಸಾರ ಮಾಡ್ಕೋಬೇಕು ಅನ್ನೋ ಆಸೆ ಬಿಟ್ಬಿಡ್ತಾನೆ. ಯಾಕೆಂದ್ರೆ ಅವ್ನು ಆರಾಮಾಗಿ ಬ್ಲ್ಯಾಕ್ ಕಲರ್ ಹಾಕಿದಾಗ ಎನರ್ಜಿ ಸಿಕ್ಬಿಡುತ್ತೆ ಅವನಿಗೆ, ಖುಷಿಯಾಗಿರುವಂಥ ಎನರ್ಜಿ, ಸೆಲ್ಫ್ ಒಬ್ಬನೇ ಖುಷಿಯಾಗಿರುವಂತಹ, ಆರಾಮಾಗಿರುವಂತಹ, ಜೀವನನೇ ಹೊರಗಡೆ ಪ್ರಪಂಚನೇ ಬೇಡಪ್ಪ, ಆರಾಮಾಗಿದ್ದೀನಪ್ಪ, ಈ ಥರ ಒಂದು ಎನರ್ಜಿ ಸಿಗುತ್ತೆ ಅವನಿಗೆ. ಅದಕ್ಕೆ ಮದುವೆ ಹುಡುಗಿ ನೋಡೋದಕ್ಕೆ ಹೋದಾಗ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನೀವು ಶಬರಿಮಲೆಗೆ ಹೋಗ್ತಾರೆ ನೋಡಿ, ಬ್ಲ್ಯಾಕ್ ಕಲರ್ ಹಾಕ್ತಾರೆ ಅವರು, ಫ್ಯಾಮಿಲಿಯಿಂದ ದೂರ ಇರಬೇಕು ಆ ಟೈಮಲ್ಲಿ. ಹಾಗೇನೆ ಎಷ್ಟೋ ಆಧ್ಯಾತ್ಮದ ದಾರಿಲಿರುವಂಥವ್ರು, ಗುರುಗಳಾಗಿರ್ಬೋದು, ಶಿಷ್ಯಂದಿರಾಗಿರ್ಬೋದು, ಈಗ ಸದ್ಗುರುಗಳಾಗಿರ್ಬೋದು, ಬ್ಲ್ಯಾಕ್ ಕಲರ್ ಹಾಕ್ತಾರೆ ನೋಡಿ ಸಾಕಷ್ಟು ಪಂಚೆಗಳೆಲ್ಲ. ಬಿಕಾಸ್ ಆ ಎನರ್ಜಿ ತಂದುಕೊಡುತ್ತೆ, ಅದು ಶೂನ್ಯತ್ವನ ತಂದುಕೊಡುತ್ತೆ, ಜೀರೋ ಸ್ಟೇಟ್ ಆಫ್ ಮೈಂಡ್ನ ತಂದುಕೊಡುತ್ತೆ. ಅದು ಆ ಒಂದು ಎನರ್ಜಿನ ಬಿಲ್ಡ್ ಮಾಡುತ್ತೆ ನಮ್ಮ ಒಳಗಡೆ. ಆ ಕಾರಣಕ್ಕಾಗಿ ಬ್ಲ್ಯಾಕ್ನ ಯೂಸ್ ಮಾಡ್ತೀವಿ. ನಿದ್ರೆ ಮಾಡಬಾರದು ಜಾಸ್ತಿ ಹೊತ್ತು, ಹಗಲೊತ್ತಲ್ಲಿ ಮಾಡಿದ್ರೆ ಒಳ್ಳೇದು ಸರ್, ಅಥವಾ ಕಡಿಮೆ ಹೊತ್ತು ಮಾಡ್ಬೋದಾ, ಅಥವಾ ಜಾಸ್ತಿ ಹೊತ್ತು ಮಾಡಿದ್ರೆ ಪರವಾಗಿಲ್ಲ? ನಿದ್ರೆ ಯಾರು ಮಾಡಬೇಡಿ ಅಂತಾರೆ. ನಮ್ಮ ಪ್ರಕಾರ, ನಮ್ಮ ಟ್ರೆಡಿಷನಲ್ ಹೀಲಿಂಗ್ ಪ್ರಕಾರ ಅದು ತುಂಬ ದಡ್ಡತನ. ಅದು ನಿದ್ರೆ ಮಾಡಬೇಕು, ತುಂಬ ಚೆನ್ನಾಗಿ ನಿದ್ರೆ ಮಾಡಬೇಕು. ಯಾವಾಗ ಅಂದರೆ ನೈಟು 9 ಗಂಟೆಗೆ ಮಲಗಿ, ಒಂದು 4 ಗಂಟೆಗೆ ಹೇಳಿ ಆಯ್ತಲ್ಲ. ಮಧ್ಯಾಹ್ನ ಡೇ ಟೈಮಲ್ಲಿ ಯಾವಾಗ ನಿದ್ರೆ ಬರುತ್ತೆ ಅಂದರೆ, ನೀವು ಮಧ್ಯಾಹ್ನ ಪೀಕಲ್ಲಿ ಇರುತ್ತಲ್ಲ ನೋಡಿ ಸೂರ್ಯ, ಹಾಗೇನಾಗುತ್ತೆ ಅಂದರೆ ಬಾಡಿ ಹೀಟ್ ರೇಜ್ ಆಗುತ್ತೆ ಎಲ್ಲರಿಗೂ. ಯಾರ ಬಾಡಿ ಆಲ್ರೆಡಿ ಹೀಟ್ ಇರುತ್ತೆ, ಡೈಲಿ ಒಂದು ಬಾತು, ಚಿತ್ರಾನ್ನ, ಉಪ್ಪಿನಕಾಯಿ, ಬಿರಿಯಾನಿ ತಿಂತಾ ಇರ್ತೀವಲ್ಲ, ಅಥವಾ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾ ಇರ್ತೀವಿ, ಮೈಂಡಲ್ಲಿ ಆಗಿರ್ಬೋದು ಅಥವಾ ಫಿಸಿಕಲ್ ಆಗಿರ್ಬೋದು, ಈ ಥರ ಕೆಲಸ ಮಾಡುವಾಗ ಏನೇನು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಬಾಡಿ ಹೀಟ್ ಜನ್ರೇಟ್, ಆಲ್ರೆಡಿ ಹೀಟ್ ಇರುತ್ತೆ ಅವ್ರಿಗೆ, ಕಿಡ್ನಿ ಮತ್ತು ಸ್ಟಮಕ್. ಅವ್ರಿಗೇನಾಗುತ್ತೆ ಅಂದರೆ, ಈ ಬೇಸಿಗೆ ಟೈಮಲ್ಲಿ ಸೂರ್ಯ ಪೀಕಿಗೆ ಹೋದಾಗ ಬಾಡಿ ಹೀಟ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೇನು ಮಾಡುತ್ತೆ ಅಂದರೆ, ಬಾಡಿ ಇವನು ಬಿಟ್ಟರೆ ಇನ್ನೂ ಹೀಟ್ ಮಾಡಿಬಿಡ್ತಾನೆ ನನ್ನ ಅಂತ ಹೇಳಿ ನಿದ್ರೆ ಬರ್ಸುತ್ತೆ. ಈ ನಿದ್ರೆಯಲ್ಲಿ ಏನು ಮಾಡುತ್ತೆ ಅಂದರೆ, ಕೋಲ್ಡ್ ಎನರ್ಜಿನ ತಗೊಳುತ್ತೆ ಬಾಡಿ, ರೆಸ್ಟನ್ನು ತಗೊಳುತ್ತೆ, ಕೋಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಆ ಕೋಲ್ಡ್ ಎಂಟರ್ ಡೇ ಮೇಂಟೈನ್ ಮಾಡುತ್ತೆ. ಆ ಥರ ಏನಾದರೂ ನಿದ್ರೆ ಬಂತು ಅಂದರೆ ಬೆಟರ್, ಒಳ್ಳೆಯದು ನಿದ್ರೆ ಮಾಡೋದು. ಒಂದು ಚೋಟ ನಿದ್ರೆ ಮಾಡೋದು ಒಳ್ಳೆಯದು. ಒಂದು 15-20 ನಿಮಿಷ ಮಾಡಿದರೆ ಇಟ್ಸ್ ಗುಡ್. ಆದರೆ ಕೆಲಸ ಮಾಡಬೇಕಾಗುತ್ತೆ ಸೂರ್ಯ ಇದ್ದಾಗ. ಹಗಲಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ರೆಸ್ಟ್ ಇಲ್ದೇ. ರಾತ್ರಿ ಕೆಲಸ ಮಾಡ್ದೇ ರೆಸ್ಟ್ ಮಾಡಬೇಕು, ಬೇಗ ಮಲಗಿ ಬೇಗ ಹೇಳಬೇಕು. ದ್ಯಾಟ್ಸ್ ಸೀಕ್ರೆಟ್. ನೀವು ಹಾಸ್ಪಿಟಲ್ಗೆ ಹೋಗಲ್ಲ. ಥ್ಯಾಂಕ್ ಯು ಸರ್. ಇನ್ನೇನಾದರೂ ಡೌಟ್ಸ್ ಇದೆಯಾ? ಹೇಳಿ. ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಘು ಸರ್, ಚೆನ್ನಾಗಿ ಅರ್ಥ ಹಾಂ ಮೇಡಮ್, ಚೆನ್ನಾಗಿ ಅರ್ಥ ಆಯ್ತು ಸರ್. ಅರ್ಥ ಆಗೋ ಥರ ಹೇಳಿದ್ರಿ. ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡೋದಕ್ಕಾಗತ್ತಾ? ಯಾರು ಗೊತ್ತಾಗ್ತದೆ. ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಮಾಡ್ತೀವಿ ಸರ್. ಹಾಂ ಮೇಡಮ್, ಹೇಳಿ ನಿಮ್ಮ ಅಭಿಪ್ರಾಯ. ಅದೇ ಕ್ಲಾಸ್ ಚೆನ್ನಾಗಿತ್ತು ಸರ್, ಅರ್ಥ ಆಗೋ ಥರ ಎಲ್ಲ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂದರೆ ಬಚಾವ್ಬಿಟ್ಟೆ ನಾನು ನಿಮ್ಗೆ ಅರ್ಥ ಮಾಡಿಸೋದ್ರಲ್ಲಿ. ಚೆನ್ನಾಗಿ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಘು ಸರ್,
ಓಕೆನಾ, ಕ್ಲಾಸ್ ಮುಗಿಸ್ಬೋದಾ ಅಥವಾ ಯಾರಾದರೂ ಮಾತಾಡ್ತೀರಾ? ಡೌಟ್ಸ್ ಏನಾದರೂ? ಓಕೆ, ಏನು ಡೌಟ್ಸ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಗುಡ್ ನೈಟ್. ಸರ್ ಹಲೋ ಹಾಂ ಹೇಳಿ. ಸರ್, ಅದು ನೀವು ಇದು ಕೈ ರೇಖೆ ತೋರಿಸಿದ್ರಲ್ಲ, ಅದು ಕ್ಲಿಯರ್ ಪ್ರಿಂಟ್ ಇರೋದು ಸಿಗ್ಬೋದಾ ಸರ್? ಅದನ್ನ ಜೆರಾಕ್ಸ್ ಅಂದ್ರೆ ಈಗ ನಾವು ಅದನ್ನ ಜೆರಾಕ್ಸ್ ಮಾಡಿಸಿದ್ರು ಅಲ್ಲಿ ಕ್ಲಿಯರ್ ಬರಲ್ಲ ಅನ್ಸುತ್ತೆ ಆಲ್ಮೋಸ್ಟ್. ನೋಡೋಣ ಸರ್, ಟ್ರೈ ಮಾಡ್ತೀನಿ. ಜೆರಾಕ್ಸ್ ಮಾಡಿಸಿದ್ರೆ ಕ್ಲಿಯರ್ ಆಗಿರುತ್ತೆ. ಕಲರ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಒಂದು. ಓಕೆ 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 ಟ್ರೈ ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಗುಡ್ ನೈಟ್.